ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ವ್ಯಾಸಾಯ ಪವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾತ್ತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಸೃಷ್ಟಿಸ್ಥಿತ್ಯಪ್ಯೈಹ ನೀತಿದೃಷಿತಮೋ ಮಂದಮೋಕ್ಷಾಖ್ಯಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಸ್ವರರದ್ವೇಷದತ್ತಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇಂತಂ ಮಹಾಂತಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಿಜಗ್ರಹ ಔಜಸ ಧೀರಃ ಕಲಿಂದಿಗ್ವಿಜಯೇ ಕ್ವಚಿತ್ ನೃಪಲಿಂಗಧರಂ ಶೂದ್ರಂ ಗ್ರಂಥಂ ಗೋಮಿಥುನಂ ತದಾ. ನಿನ್ನೆ ದಿವಸ ಸೂತಪುರಾಣಿಕರು ಈ ಕಲಿ ದಿಗ್ವಿಜಯಕ್ಕೆ ಹೊರಟಿರ್ತಕ್ಕಂತಹ ಪರೀಕ್ಷಿತ್ ರಾಜ ಆ ರಾಜರ ವೇಷದಲ್ಲಿರುವಂತಹ ಎತ್ತು ಮತ್ತು ಹಸುಗಳಿಗೆ ಕಾಲಿನಿಂದ ಒದೆಯತಕ್ಕಂತಹ ನೃಪವೇಷಧಾರಿಯಾಗಿ ಇದ್ದಂತಹ ಕಲಿಯನ್ನು ನಿಗ್ರಹ ಮಾಡಿದ. ಆಗ ಶೌನಕರು ಕೇಳ್ತಾರೆ, ಕಲಿಯನ್ನು ಯಾಕೆ ನಿಗ್ರಹ ಮಾಡಬೇಕಿತ್ತು? ಕಸ್ಯ ಹೇತೋ ನಿಜಗ್ರಹ ಕಲಿಂ ದಿಗ್ವಿಜಯ ನೃಪಃ ನೃದೇವ ಚಿನ್ನ ದಿಕ್ಷೂದ್ರ ಕೋಸೋ ಯಾ ಗಾಂ ಯ ಪದಾಹನತ್. ಅಲ್ಲ, ಕಲಿಯನ್ನು ಯಾಕೆ ದಿಗ್ವಿಜಯಲ್ಲಿ ರಾಜ ನಿಗ್ರಹ ಮಾಡಿದ? ನೃಪವೇ ಅಂದರೆ ರಾಜರ ವೇಷ ತೊಟ್ಟಂತಹ ಶೂದ್ರ ಯಾರು ಕಾಲಿನಿಂದ ಗೋವನ್ನು ಒದ್ದನೋ ಅಂಥ ಕಲಿಯ ಯಾರವನು ಕಾಲಿನಿಂದ ಒದ್ದವನು? ಕಲಿಯನ್ನು ಯಾಕೆ ನಿಗ್ರಹ ಮಾಡಿದ? ಅಲ್ಲಯ್ಯ, ಕಾಲಿನಿಂದ ಒದ್ದವನು ಕಲಿ ಅಂತ ಹೇಳಿ ಆಗಿದೆ. ಹೀಗಿರಬೇಕಾದ್ರೆ ಯಾರವನು ಅಂತ ಮತ್ತೆ ಪ್ರಶ್ನೆ ಅಸಂಗತ. ಆದರೆ ಅಲ್ಲಿ ಪ್ರಶ್ನಾರ್ಥದಲ್ಲಿ ಅಲ್ಲ, ಅದು ನಿಂದಾರ್ಥದಲ್ಲಿ, ಆಕ್ಷೇಪಾರ್ಥದಲ್ಲಿ ಯಾರವನು ನೀನು ಕೇಳಲಿಕ್ಕೆ ನೀನು ಯಾವನು ಅಂತ ಲೋಕದಲ್ಲಿ ವ್ಯವಹಾರ ಮಾಡ್ತೇವೆ. ನೀನು ಯಾವನು ಗೊತ್ತಿ ಪರಿಚಯ ಇದೆ. ನೀನು ಯಾವನು ಕೇಳಲಿಕ್ಕೆ ಯಾವನನ್ನು ಗೊತ್ತಿಲ್ವಾ? ಮತ್ತು ಯಾವನಂದರೆ ನಿಂದಾರ್ಥದಲ್ಲಿ ಬೈಯುವಾಗ. ಹಾಗೆ ಬೈಯುವ ಅಭಿಪ್ರಾಯ ಹೇಳಿದ್ದೇವಿನ ಕಲಿಯನ್ನು ನಿಗ್ರಹ ಅಲ್ಲ, ಗೋವನ್ನು ತುಳಿದದ್ದು ಕಲಿ ಅಂತ ಮೊದಲೇ ಹೇಳಾಗಿದೆ. ಮತ್ತೆ ಪ್ರಶ್ನೆ ಅಸಂಗತ. ಅದಕ್ಕೆ ಹೀಗೆ ಅರ್ಥ ಮಾಡಬೇಕು, ಆಕ್ಷೇಪಾರ್ಥದಲ್ಲಿ ಈ ರೀತಿಯಾಗಿ ಹೇಳಿದ್ದೇವೆ ವಿನಃ ಅದು ಪ್ರಶ್ನಾರ್ಥದಲ್ಲ ಅಲ್ಲ. ಸರಿ ರೀ. ಆಗ ನಮಗೆ ನಿಜವಾಗಿ ಕೂಡ ಒಂದೋ ಭಗವಂತ, ಒಂದೋ ಭಗವದ್ಭಕ್ತರ ಕಥೆ ಹೇಳಬೇಕು. ಅದು ಬಿಟ್ಟು ಬೇರೆ ಅಲ್ಪಾಯುಷ್ಯ ಬ್ಯಾಡ್ದು ತಲೆ ಹರಟ ಮಾತುಗಳಿಂದ ಸುಮ್ಮನೆ ವ್ಯರ್ಥವಾಗಿ ಆಯುಷ್ಯ ಹರಣ ಮಾಡೋದು ತರವಲ್ಲ. ನಾವು ಇಹೋಪಭೂತಃ ಭಗವಾನ್ ಮೃತ್ಯುಶಾಮಿತ್ರ ಕರ್ಮಣಿ ಅಹೋ ನಲೋಕೆ ಪೀಯೇತ ಹರಿ ಲೀಲಾಮೃತಂ ವಚ. ನಾವು ಇಲ್ಲಿ ಭಗವತ್ ಕಥಾ ಶ್ರವಣ ಮಾಡಬೇಕು, ಯಾವುದೇ ತೊಂದರೆ ಇಲ್ಲದೇನೆ ನಾವು ಶ್ರವಣ ಮಾಡಬೇಕು ಎಂಬ ದೃಷ್ಟಿಯಿಂದ ಇಹ ಈ ನೈಮಿಷಾರಣ್ಯದಲ್ಲಿ ಮೃತ್ಯು ಭಗವಾನ್ ಉಪಹೂತ ಮಾರಕನಾದ ನರಸಿಂಹದೇವರನ್ನು ಈ ಯಜ್ಞಕರ್ಮದಲ್ಲಿ ಆವಾಹನ ಮಾಡಿ ಇಟ್ಕೊಂಡಿದ್ದೇವೆ. ಅದು ಯಾಕೆ ಅಂದರೆ, ಯಾಕೆ ನರಸಿಂಹದೇವರನ್ನು ಇಲ್ಲಿ ಆವಾಹನ ಮಾಡಿ ಇಟ್ಕೊಂಡದ್ದು ಅಂದರೆ, ಭಗವಾನ್ ಏತದ್ ಅಹೋ ನೃಲೋಕೆ ಪೀತ, ಈ ಮನುಷ್ಯ ದೇಹದಲ್ಲಿ ಹರಿಕಥಾಮೃತವನ್ನು ನಿರ್ವಿಘ್ನವಾಗಿ ಕೇಳಬೇಕು. ಮಧ್ಯದಲ್ಲಿ ಮೃತ್ಯು ಅಪಮೃತ್ಯಾದಿ ದೋಷಗಳು ಬರಬಾರ್ದು, ನಿರ್ವಿಘ್ನವಾಗಿ ಕೇಳಬೇಕು. ಅದಕ್ಕೋಸ್ಕರವೇ ನರಸಿಂಹದೇವರು ಎಲ್ಲ ವಿಘ್ನವನ್ನು ಪರಿಹಾರ ಮಾಡುವ ಮಾರಕ ಶಕ್ತಿ, ಅವನನ್ನು ಆವಾಹನ ಮಾಡಿ ಇಟ್ಕೊಂಡಿದ್ದೇವೆ. ಆ ನರಸಿಂಹನ
ಸನ್ನಿಧಾನ ಇರುವ ತನಕ ಮಧ್ಯದಲ್ಲಿ ಅಪಮೃತ್ಯಾದಿ ದೋಷಕ್ಕೆ ಯಾರೂ ಬಲಿಯಾಗುವುದಿಲ್ಲ. ನ ಕಶ್ಚಿತ್ ಮ್ರಿಯತೆ ತಾವತ್ ಯಾವದಾಸ್ತೆ ಇಹಾಂತಕಃ. ಈ ಅಂತಕನಾದ ಭಗವಂತ ಇರುವ ತನಕ ಇಲ್ಲಿ ಯಾರಿಗೂ ಅಪಮೃತ್ಯಾದಿ ದೋಷಗಳು ಬರಲ್ಲ. ಅಂದರೆ ಇದನ್ನು ನಮಗೆ ಸೂಚನೆ ಕೊಡ್ತಾರೆ ಯಾರು? ಶೌನಕರು. ಯಾರು ಭಾಗವತವನ್ನು ಕೇಳ್ತಾರೋ ಹೇಳ್ತಾರೋ ಅವರು ವಿಶೇಷವಾಗಿ ನರಸಿಂಹನನ್ನು ಉಪಾಸನೆ ಮಾಡಿ ಅವನು ಸಂತೋಷಪಡಿಸಿಕೊಂಡು ಇದ್ದಾಗ ಆ ಕಥೆಗೆ ಯಾವುದೇ ಥರದ ವಿಘ್ನಗಳು ಬರುವುದಿಲ್ಲ ಎಂಬುದು ಇದು ಸೂತ ಶೌನಕರ ಅಭಿಪ್ರಾಯ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ನರಸಿಂಹದೇವರನ್ನು ಆವಾಹನೆ ಮಾಡಿಟ್ಕೊಂಡಿದ್ದು ಯಾಕೆ? ನರಸಿಂಹದೇವರನ್ನು ಪ್ರಸನ್ನೀಕರಿಸಿ ಇಟ್ಕೊಳ್ಳಿಲ್ಲ ಅಂದರೆ ಅಪಮೃತ್ಯಾದಿಗಳು ದೂರ ಆಗೋದಿಲ್ಲ. ಈ ಅನಿಷ್ಟ ನಿವೃತ್ತಿಗೋಸ್ಕರವೇ ಇಟ್ಕೊಂಡಿದ್ದೇವೆ, ಏನು ತೊಂದರೆ ಇಲ್ಲ. ನಮಗೆ ಖಂಡಿತವಾಗಿ ಚೆನ್ನಾಗಿ ಹರಿಕಥಾಮೃತವನ್ನು ಹೇಳ್ರಿ. ನೋಡ್ರಿ, ಈ ಮಂದಿ ಎಲ್ಲ ಇರ್ತಾರೆ, ಅವರಿಗೆ ಭಾಗವತ ಕೇಳಲಿಕ್ಕೆ ಪುರುಸೊತ್ತೇ ಇಲ್ಲ. ನಮಗಂತೂ ದೇವರ ದಯಿಂದ ಪುರುಸೊತ್ತಿದೆ. ನಮಗೆ ಹೇಳ್ರಿ, ಪುರುಸೊತ್ತಿಲ್ಲ ಅಂತ ಹೇಳೋರು ಒಳ್ಳೆಯವರಂತ ತಿಳ್ಕೊಳ್ರಿ, ದೊಡ್ಡವರಂತಲ್ಲ, ಅವ್ರ ಹಣೆ ಬರ ಅಂತ ತಿಳ್ಕೊಳ್ಳಿ. ಯಾಕೆ? ಯಾರಿಗೆ ಪುರುಸೊತ್ತಿಲ್ಲ ಕೇಳಿ? ಮಂದಸ್ಯ, ಸೋಮಾರಿಗಳಿಗೆ, ಮಂದಪ್ರಜ್ಞಸ್ಯ, ತಿಳಿಗೇಡಿಗಳಿಗೆ, ಮಂದಾಯುಷಃ, ಅಲ್ಪಾಯುಷ್ಯವುಳ್ಳವರು. ಇಷ್ಟೆಲ್ಲ ವೀಕ್ನೆಸ್ ಇದೆ. ಅಲ್ಪಾಯುಷ್ಯ ಮತ್ತು ಅಲ್ಪಬುದ್ಧಿ ಎಲ್ಲ ಯಾವುದಕ್ಕೂ ಸೋಮಾರಿತನ ಬಿಡೋಲ್ಲ, ಆಲಸ್ಯ. ಇಷ್ಟೆಲ್ಲ ದೋಷ ದೌರ್ಬಲ್ಯ ಉಳ್ಳವನು ಸ್ವಲ್ಪ ಆದರೂ ಸಮಯವನ್ನು ಭಾಗವತ ಕಥೆಗೆ ವಿನಿಯೋಗಿಸ್ತಾನೆ ಅಂದರೆ ಇಲ್ಲ. ನಿದ್ರೆಯ ಹ್ರಿಯತೆ ನಕ್ತಂ, ರಾತ್ರಿಡೀ ನಿದ್ರೆ ಮಾಡಿಯೇ ಹೊರಟೋಗ್ತಾನೆ. ಹಗಲು ಅರ್ಥಕರ್ಮವಿ, ದುಡ್ಡು ಸಂಪಾದನೆ, ಉದ್ಯೋಗ, ಇದು ಬಿಟ್ಟರೆ ಬೇರೆ ಏನು ಕೇಳಿ. ಅಂಥವ್ರು ಹಾಗೆ ಕರೀತಾರೆ. ನಮಗಂತೂ ಹಾಗೆ ಮಾಡಲಿಕ್ಕಾಗೋಲ್ಲ. ನಾವು ಯಜ್ಞದಲ್ಲಿ ದೀಕ್ಷಿತರಾಗಿದ್ದೇವೆ, ನಮಗೆ ಕಥೆ ಹೇಳಬೇಕು. ಹೇಳ್ರಿ, ಡಿಟೇಲ್ ಆಗಿ ಹೇಳ್ರಿ, ಕಲೆಯನ್ನು ಯಾಕೆ ನಿಗ್ರಹ ಮಾಡಿದ ಎಲ್ಲ ವಿವರಣೆ ಕೊಡ್ರಿ. ಇದು ಭಗವದ್ಭಕ್ತನ ಕಥೆ, ಇದು ಕೇಳಬೇಕು, ನಾವು ಉದ್ಧಾರ ಆಗ್ತೇವೆ. ಆಗ ಸೂತ ಪುರಾಣಿಕರು ಹೇಳ್ತಾರೆ, ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸಂಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾಂ ಅನತಿಪ್ರಿಯಾಂ ತತಃ ಶರಾಸನಂ ಸಂಯುಗರೋಚಿರಾದದೆ. ಯಾವಾಗ ತನ್ನ ಆಜ್ಞಾಚಕ್ರ ಎಲ್ಲಿ ತಿರುಗತ್ತೆ ಅಂತ ತನ್ನ ಕುರುಜಾಂಗಲ ಪ್ರದೇಶದಲ್ಲಿ, ತನ್ನ ಆಜ್ಞಾಚಕ್ರ ಚಲಾವಣೆ ಉಳ್ಳ ಪ್ರದೇಶ, ಅವನ ಆದೇಶದಲ್ಲಿ ಎಲ್ಲ ಚಲಾವಣೆ ಆಗತ್ತೆ. ಅಂತಹ ಕುರುಜಾಂಗಲದಲ್ಲಿ ವಾಸ ಮಾಡ್ತಾ ಇದ್ದ. ಕಲಿ ಪ್ರವೇಶ ಆಗಿದೆ ಅಂತ ಸುದ್ದಿ ಕೇಳಿದ ತಕ್ಷಣ ಅವನಿಗಷ್ಟು ಅದು ಪ್ರಿಯಕರವಾಗಿರಲಿಲ್ಲ. ಆ ವಾರ್ತಾ ಕೇಳಿದ ತಕ್ಷಣವೇ ಬಿಲ್ಲು ಬಾಣವನ್ನು ಹಿಡ್ಕೊಂಡ್ಬಿಟ್ಟು ಕಲಿ ನಿಗ್ರಹ, ಯುದ್ಧದಲ್ಲಿ ತುಂಬ ಅಭಿರುಚಿ ಉಳ್ಳಂತಹ ಆಯಾವ ಪರೀಕ್ಷಿತ್ ರಾಜ ಹೊರಟು ಬಿಟ್ಟ. ಸ್ವಲಂಕೃತಂ ಶ್ಯಾಮ ತುರಂಗ ಯೋಜಿತಂ ರಥಂ ಮಗೇಂದ್ರ ಧ್ವಜ ಮಸ್ಥಿತ ಪುರಾತ್ ವ್ರತೋರಥಾಶ್ವ ದಿಪಪತ್ಯಯುಕ್ತಯ ಸ್ವಸೇನಯ ದಿಗ್ವಿಜಯಾಯ ನಿರ್ಗತ. ಒಳ್ಳೆ ಕಪ್ಪಾದ ಕುದುರೆ ಯೋಜನೆ ಮಾಡಿದೆ. ಅಲ್ಲಿ ಮತ್ತೆ ಸಿಂಹ ಧ್ವಜ ಬೇರೆ, ಕಾಲಾಳುಗಳಿಂದ ಕೂಡಿದೆ, ಚತುರಂಗ ಸೇನೆಯಿಂದ ಕೂಡಿದೆ. ಅದರ ಜೊತೆಗೆ ರಥವನ್ನು ಏರಿ, ಬಂಗಾರದ ರಥವನ್ನು ಏರಿ ದಿಗ್ವಿಜಯಕ್ಕೋಸ್ಕರ ಹೊರಟು ಬಿಟ್ಟ. ಎಲ್ಲೆಲ್ಲೇ ದಿಗ್ವಿಜಯ ಮಾಡ್ತಾ ಬಂದ. ಭದ್ರಾಶ್ವ, ಕೇತುಮಾಲ, ಭಾರತ, ಉತ್ತರ ಕುರು, ಕಿಂಪುರುಷಾದಿ ಖಂಡಗಳು ಎಲ್ಲ ಕಡೆಯಲ್ಲೂ ಕೂಡ ರಾಜರನ್ನು ಗೆದ್ದು ಅವರಿಂದ ಕಪ್ಪ ಕಾಣಿಕೆಯನ್ನು ತಗೊಳ್ತಾ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವನು ದಿಗ್ವಿಜಯಕ್ಕೋಸ್ಕರ ಯಾವ್ಯಾವ ಪ್ರದೇಶಕ್ಕೆ ಹೋಗಿದ್ದಾನೆ ಅಲ್ಲಿ ಜನರೆಲ್ಲ ಮಾತಾಡ್ಕೊಂಡ್ರಂತೆ. ತತ್ರ ಉಪಷಣ್ವಾನಃ ಸ್ವಪೂರ್ವೇಷಾ ಮಹಾತ್ಮನಾಂ ಪ್ರಗೀಯಮಾನಂ ಪುರತಃ ಕೃಷ್ಣ ಮಾಹಾತ್ಮ್ಯ ಸೂಚನಂ. ಕೃಷ್ಣ ಮಾಹಾತ್ಮ್ಯ ಸೂಚಕವಾದ ಪಾಂಡವರ, ತನ್ನ ಹಿರಿಯರು, ಅಜ್ಜಂದಿರು ಪಾಂಡವರ, ಅವರ ಮಹಾತ್ಮರ ಯಶಸ್ಸನ್ನು
ಕೃಷ್ಣ ಮಹಾತ್ಮೆಗೆ ಸೂಚಕವಾದ ಯಶಸ್ಸನ್ನು ಕೇಳ್ತಾ ಬಂದ. ಅಷ್ಟೇ ಅದೇ ತಾನು ಕೃಷ್ಣ ಪರಮಾತ್ಮನಿಂದಾಗಿ ಏನಾಗಿದೆ, ಬ್ರಹ್ಮಶಿರೋಸ್ತ್ರದಿಂದ ಸುರಕ್ಷಿತನಾದೆ. ಕೃಷ್ಣನಿಗೆ ಯಾದವರಿಗೆ ಕೃಷ್ಣನಲ್ಲಿ ಮಾಡಿದ ಸ್ನೇಹ, ಕೃಷ್ಣ ಯಾದವರ ಪಾಂಡವರಿಗೆ ಮಾಡಿದ ಸ್ನೇಹ, ಕೃಷ್ಣನ ಬಗ್ಗೆ ಯಾದವರಿಗೆ ಪಾಂಡವರಿಗಿದ್ದ ಭಕ್ತಿ, ಇದೇ ವಿಷಯಗಳಲ್ಲಿ ಮಾತಾಡ್ಕೊಳ್ತಾ ಇದ್ರು. ಅಂತೂ ಇಂತೂ ದಿಗ್ವಿಜಯಕ್ಕೆ ಕಲಿನಿಗ್ರಹ ಮಾಡಲಿಕ್ಕೆ ಹೊರಟಂಥ ಮಹಾತ್ಮ ಅಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಬಂದೋ ಅಲ್ಲಿ ಪಾಂಡವರ ಯಶಸ್ಸನ್ನು, ಕೃಷ್ಣ ಮಹಾತ್ಮೆಯನ್ನು ಕೇಳ್ತಾ ಬಂದ. ಅಂತೂ ದಿಗ್ವಿಜಯದಲ್ಲಿ ಕೇಳಿದ್ದು ಭಾಗವತ ಅಂತ. ಭಾಗವತ ಕೇಳ್ತಾ ಬಂದ ಅಂತ ತಿಳ್ಕೊಳ್ರಿ. ಆ ಭಾಗವತ ಭಗವದ್ಭಕ್ತರ ಯಶಸ್ಸನ್ನು ಕೇಳ್ತಾ ಬಂದಿದ್ದಾನೆ. ತುಂಬ ಸಂತೋಷ ಆಯಿತು. ಪ್ರೀತಿಯಿಂದ ಅರಳಿದ ಕಣ್ಣಿನಿಂದ ನೋಡ್ತಾ ಅವರಿಗೆ ದೊಡ್ಡ ಬೆಲೆ ಬಾಳುವ ಬೆಟ್ಟೆ, ಬೆರೆ, ಹಾರ, ಗೀರ ಎಲ್ಲ ಕೊಡ್ತಾ ಬಂದ. ಅಂತೂ ಇಂತೂ ಒಟ್ಟಿಗೆ ಟೋಟಲ್ ಏನಂದರೆ ಕಲಿನಿಗ್ರಹಕ್ಕೆ ಮಾಡಲಿಕ್ಕೆ ಹೊರಟಂತ ಇವನು ಸಂಚಾರ ಮಾಡ್ತಾ ದಿಗ್ವಿಜಯ ಮಾಡ್ತಾ ಅಲ್ಲಿ ಜನರಿಂದ ಭಾಗವತ ಶ್ರವಣ ಮಾಡ್ತಾ ಬಂದಿದ್ದಾನೆ. ಶ್ರವಣ ಮಾಡಿಸಿದವರಿಗೆಲ್ಲ ತುಂಬ ಸಂತೋಷದಿಂದ ಕೈ ತುಂಬ ಸಂಭಾವನೆ ಅಂದರೆ ಹಾರ ಗೀರ ಎಲ್ಲ ಕೊಡ್ತಾ ಬಂದ. ಇದು ಭಾಗವತ ಕೇಳಬೇಕು, ಭಾಗವತವನ್ನು ಹೇಳಿದವರಿಗೆ ಗೌರವಿಸಬೇಕು, ಅದನ್ನು ಮಾಡ್ತಾ ಬಂದಿದ್ದಾನೆ. ಸಂಚಾರಿ ಭಾಗವತ ಅದನ್ನು ಕೇಳ್ತಾ ಬಂದ. ಆಗ ಅವನಿಗೆ ತುಂಬ ಆ ಭಗವಂತನ ಮೇಲೆ ಅಲ್ಲೆಲ್ಲ ಹೇಳ್ದ. ಕೃಷ್ಣ ಏನು ಮಾಡಿದ? ಕೃಷ್ಣ ಧರ್ಮರಾಜನಿಗೆ ಮೊದಲಾದ ಹಿರಿಯರಿಗೆ ನಮಸ್ಕಾರ ಮಾಡ್ತಾ ಇದ್ದ, ಸ್ತೋತ್ರ ಮಾಡ್ತಾ ಇದ್ದ, ಮತ್ತು ಬೆನ್ನ ಹಿಂದೆ ಖಡ್ಗ ಹಿಡ್ಕೊಂಡು ರಕ್ಷಣೆ ಮಾಡ್ತಾ ಇದ್ದ. ಗೆಳೆಯನಾಗಿ ವರ್ತಿಸ್ತಾ ಅರ್ಜುನ ಮೇಲೆ ಸಂದೇಶವಾಹಕನಾದ, ಹಸ್ತಿನಾಪುರಕ್ಕೆ ಸಂದೇಶ ಕೊಡ್ದ. ಮಹಾಭಾರತ ಯುದ್ಧದಲ್ಲಿ ಅರ್ಜುನಿಗೆ ಸಾರಥಿಯಾದ. ಇದೆಲ್ಲ ಅವರು ಹೇಳ್ತಾ ಇದ್ದರು ಜನರು. ಅದನ್ನು ಕೇಳಿದ ಅಂದರೆ ಬಹಳ ಚೆನ್ನಾಗಿ ಸ್ನಿಗ್ಧೇಶು ಪಾಂಡುಷು, ಪ್ರೀತಿ ಪಾತ್ರಾದ ಪಾಂಡವರ ಬಗ್ಗೆ ಕೃಷ್ಣ ಇಷ್ಟೆಲ್ಲ ಮಾಡಿದ. ತನ್ನ ಪ್ರೀತಿಗೆ ಪಾತ್ರ ಆದ್ದರಿಂದಾಗಿ ಇದೆಲ್ಲ ಮಾಡ್ತಾ ಹೋದ. ಜಗತ್ತಿನಿಂದ ನಮಸ್ಕೃತನಾದ ವಿಷ್ಣು ತನಗೆ ಪ್ರೀತಿ ಪಾತ್ರರಾದ ಮೇಲೆ ಇಷ್ಟೆಲ್ಲ ಹೂವು ತರೋರ ಮನೆಗೆ ಹುಲ್ಲ ತಂದ. ಇಷ್ಟೆಲ್ಲ ಮಾಡಿದ್ನಲ್ಲ, ಅಯ್ಯೋ, ಆಗ ಅವನಿಗೆ ಈ ಕೃಷ್ಣ ತನ್ನ ಪ್ರೀತಿ ಪಾತ್ರರಾದ ನನ್ನ ಅಜ್ಜಂದಿರಲ್ಲಿ ಮಾಡಿದ ಇದೆಲ್ಲ ವ್ಯಾಪಾರವನ್ನು ನೋಡಿದಾಗ ತುಂಬ ಅದನ್ನು ಕೇಳಿದ. ತುಂಬ ಭಕ್ತಿ ವಿಶೇಷವಾಗಿ ಮಾಡಿದಂತೆ. ಯಾವಾಗಲೂ ನಾವು ದೇವರು ಮಾಡಿದ ಉಪಕಾರವನ್ನು ಯಾವಾಗಲೂ ಸ್ಮರಣೆ ಮಾಡಬೇಕ್ರಿ. ಭಕ್ತಿ 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 ಅಂತ ಹೇಗೆ ಬರುತ್ತದೋ, ಅವರು ದೇವರು ಮಾಡಿದ ಕ್ಷಣದಲ್ಲಿ ಮಾಡಿದ ಉಪಕಾರಗಳನ್ನು ಸ್ಮರಣೆ ಮಾಡ್ತಾ ಕೂತ್ಕೊಂಡ್ರೆ ದೇವ್ರ ಮೇಲೆ ಪ್ರೀತಿ ಬರುತ್ತೆ. ಇಲ್ಲಂದರೆ ಹೇಗೆ ಬರುತ್ತೆ? ಅವನಿಗೆ ಬಂತು ವಿಶೇಷವಾಗಿ ಭಕ್ತಿಯನ್ನು ಮಾಡಿದ್ದಾನೆ. ಹೀಗೆ ಮಾಡ್ತಾ ಬಂದಾಗ ಅತಿ ದೂರ, ಹೆಚ್ಚು ದೂರ ಇಲ್ಲ, ಒಂದು ಆಶ್ಚರ್ಯ ದೃಶ್ಯವನ್ನು ಕಾಣ್ತಾ ಇದ್ದಾನೆ. ಏನದು ಕೇಳು ಅಂತ ಸೂತ ಪುರಾಣಿಕರು ಶೌನಕಾದಿಗಳು ಹೇಳ್ತಾ, ಒಂದು ಹಸು ಕರುವನ್ನು ಕಳ್ಕೊಂಡು ಎಷ್ಟು ದುಃಖ ಪಡಬೇಕು ಹಾಗೆ ಕಣ್ಣೀರು ಸುರಿಸ್ತಾ ಇದೆ. ಮುಖದಲ್ಲಿ ಕಾಂತಿ ಗುಂದಿದೆ. ಆಯಿತಾ? ಆ ಹಸುವನ್ನು ನೋಡಿಕೊಂಡು ಒಂದು ಕಾಲಿನಿಂದ ಧರ್ಮ ಎತ್ತಿನ ರೂಪದಲ್ಲಿ ನಿಂತಿದೆ. 3 ಕಾಲು ಹೋಗಿದೆ ಅದು. ಆವಾಗ ಆ ಒಂದು ಕಾಲಿನಿಂದ ನಿಂತಿರ್ತಕ್ಕಂಥ ಎತ್ತೋ ಕಣ್ಣೀರು ಸುರಿಸ್ತಕ್ಕಂಥ ಹಸುವನ್ನು ಕುರಿತು ಯೋಗಕ್ಷೇಮ ಪ್ರಶ್ನೆ ಮಾಡ್ತಾ ಇದೆಯಂತೆ. ಕಚ್ಚಿದ್ ಭದ್ರೆ ಅನಾಮಯಂ ಆತ್ಮನಃ ವಿಚ್ಛಾಯಾಸಿ ಗಾಯತಾಯನ್ಮುಖೇನ ಆಲಕ್ಷಯೇ ಭವತೀಂ ಅಂತರಾದಿಂ ದೂರೇ ಬಂದು ಕಂಚನ ಶೋಚಸೀವ. ನಿನಗೆ ಕೆಲೋ ಹಸುವೆ, ನಿನ್ನ ಮುಖ ಎಲ್ಲ ಬಾಡಿದೆ ಅಲ್ಲ, ಕಾಂತಿ ಗುಂದಿದೆ ಅಲ್ಲ, ನಿನಗೆ ಆರೋಗ್ಯ ನೆಟ್ಟಗಿದೆ ತಾನೇ? ನಿನ್ನನ್ನು ನೋಡಿದ್ರೆ ಒಳಗಡೆ ತುಂಬ ವ್ಯಥೆ ಕಾಣ್ತಾ ಇದೆ. ಒಬ್ಬ ಬಂಧುಗಳು ದೂರ ಆದರೆ ಏನು ದುಃಖವೋ ಆ ರೀತಿಯಾಗಿ ದುಃಖ ತೋರ್ತಾ ಇದೆಯಲ್ಲಪ್ಪ. ಏನು ನಿನಗೆ ದುಃಖಕ್ಕೆ ಕಾರಣ? ನನ್ನ 3 ಕಾಲು ಹೋಗಿದೆ, ಒಂಟಿ ಕಾಲಲ್ಲಿ ನಿಂತಿದ್ದೇನೆ ಅಂತ ದುಃಖವ ನಿನಗೆ? ಅಥವಾ
ನಿನ್ನನ್ನು ಧರ್ಮದ್ರೋಹಿಗಳು ನಿನ್ನನ್ನು ಪಾಲನೆ ಮಾಡ್ತಾರೆ, ಆಳ್ತಾ ಇದ್ದಾರೆ ಅಂತ ದುಃಖವೋ, ಅಥವಾ ದೇವತೆಗಳಿಗೆ ಪಿತೃಗಳಿಗೆ ಯಜ್ಞ ಆಹುತಿಯೆಲ್ಲ ಮುಡ್ತಾ ಇಲ್ಲ ಅಂತ ದುಃಖವೋ, ಅಥವಾ ಇಂದ್ರದೇವರ ಸಕಾಲದಲ್ಲಿ ಮಳೆ ಸುರಿಸ್ತಾ ಇಲ್ಲ ಅಂತ ದುಃಖವೋ, ಸ್ತ್ರೀಯರಿಗೆ ಬಾಲಕರಿಗೆ ರಾಕ್ಷಸನಂತೆ ಇರ್ತಕ್ಕಂತಹ ಇವರಿಂದ ನಿಜವಾಗಿಯೂ ಕೂಡ ರಕ್ಷಣೆ ಇಲ್ಲ, ಅವರು ಪೀಡಿತರಾಗಿದ್ದಾರೆ ಅಂತ ದುಃಖವೋ, ಅಥವಾ ರಾಜರು ಮೇಲೆ ಖರಿ ಏನಾಗಿದೆ ಸಂಪರ್ಕ ಆಗಿದೆ ಅಂತ ದುಃಖವೋ, ರಾಷ್ಟ್ರ ಹಾಳಾಗಿ ಹೋಗ್ತಾ ಇದೆ ಅಂತ ದುಃಖವೋ. ಯಾಕೆಂದರೆ ಇತಸ್ತತೋವ ಅಶನವಾಸ ಸ್ನಾನ ಹವಾಯೋತ್ಸುಕ ಜೀವಲೋಕಂ. ಯಾಕೆಂದರೆ ಜನರಿಗೆ ತಿಂಡಿ ತೀರ್ಥ ಬಟ್ಟೆ ಬರೆ ಸುಖಗಳೆಲ್ಲ ಬೇಕು ಅಂತ ಉತ್ಸುಕದಲ್ಲಿ ಇದ್ದಾರೆ ಜನರಿಗೆ, ಅದು ಪಡೀಲಿಕ್ಕಾಗ್ತಾ ಇಲ್ಲ. ಅಥವಾ ಭೂಮಾನ ಹರಣ ಮಾಡಿರತಕ್ಕಂತಹ ಭಗವಂತ ಅಂತರ್ಹಿತನಾಗಿದ್ದಾನೆ, ಅವನ ಕರ್ಮಗಳನ್ನೆಲ್ಲ ನೀನು ಈಗ ಚಿಂತನೆ ಮಾಡ್ತಾ ಇದ್ದಿ, ಆದರೆ ಅವನಿಲ್ಲ, ಅದಕ್ಕೆ ದುಃಖವೋ. ನಿನ್ನ ಮನಸ್ಸಿಗೆ ವ್ಯತೆಗೆ ಏನು ಕಾರಣ ಹೇಳು, ತುಂಬ ಕೃಶವಾಗಿದ್ಯಪ್ಪ, ಯಾಕೀಗಾಗ್ತಾ ಇದೆ ಹೇಳು ಅಂತ ಹೇಳಿದಾಗ ಆ ಧರಾದೇವಿ ಅಂದರೆ ಭೂದೇವಿ ಹಸುವಿನ ರೂಪದಲ್ಲಿ ಹೇಳ್ತಾಳಂತೆ, ನಿನಗೆಲ್ಲ ಗೊತ್ತುಂಟು, ನನ್ನ ದುಃಖಕ್ಕೇನು ಕಾರಣ ಅಂತ ನೀನೇ ನಿನ್ನ ಬಾಯಿಂದ ಬಂದಿದೆ. ನೀನು 4 ಪಾದಗಳಿಂದ ಕೃತಯುಗದಲ್ಲಿ ನಿಂತಿದ್ದಿ ಎತ್ತೆ ಅಂದರೆ ಧರ್ಮರೂಪವಾದ ಎತ್ತು. ಯಾವುದಕ್ಕೂ 4 ಕಾಲು? ಸತ್ಯ, ಶೌಚ, ದಯಾ, ತಪಸ್ಸು. ಈಗ ನಿನಗೆ ಸತ್ಯವನ್ನು ಬಿಟ್ಟರೆ ದಯಾ ಇಲ್ಲ, ತಪಸ್ಸಿಲ್ಲ, ಶೌಚ ಇಲ್ಲ, ಆ 3 ಕಾಲು ಹೊರಟೋಗಿದೆ. ಯಾಕ್ರಿ 3 ಕಾಲು ಹೋಗುತ್ತೆ? ಅದು ಹೋಗೋದೇ ಅಧರ್ಮದ ಪಾದದಿಂದ ಧರ್ಮದ ಪಾದ ಕಿತ್ಕೊಂಡು ಹೋಗುತ್ತೆ. ಸತ್ಯ ಒಂದಿದೆ, ಧರ್ಮ ಇದು ತಪಸ್ಸು ದಯಾ ಶೌಚ ಇಲ್ಲ. ತಪಸ್ಸು ಯಾಕಿಲ್ಲ? ನನಗಿಂತ ದೊಡ್ಡ ತಪಸ್ಸು ಮಾಡೋರು ಯಾರಿದ್ದಾರೆ ಅಂತ ಸ್ಮಯ ಅದು ಬಂದರೆ ಇವನು ತಪಸ್ಸು ಮನೆಗೆ ಇವನಿಗೆ ಆಶ್ಚರ್ಯ, ಅಷ್ಟು ಕೊಚ್ಕೊಳ್ಳೋದು, ಅಷ್ಟು ಉದ್ದಾದ ವರ್ಷ ಯಾರು ಮಾಡ್ತಾರೆ. ಈ ಸ್ಮಯದಿಂದ ಯಾವುದು ಹೋಗುತ್ತೆ? ತಪಸ್ಸು ಹೋಗುತ್ತೆ. ನಿಮ್ಮ ಕತೆ ಗೊತ್ತುಂಟ? ಒಬ್ಬ ಮಂಕಣ ಎಂಬ ಒಬ್ಬ ಇದ್ದ, ಈ ಕತೆ. ಮಂಕಣ ಎನ್ನುವನು ತಪಸ್ಸು ಮಾಡಿದ. ತಪಸ್ಸು ಮಾಡಿದಾಗ ಅವನ ಮೈಯಿಂದ ತರಕಾರಿ ರಸ ಹೊರಗೆ ಬಂತು. ಬೆವರು ವಾಸನೆ, ಬೆವರಲ್ಲ, ತರಕಾರಿ ರಸ ಹೊರಗೆ ಬಂತು. ನನ್ನ ತಪಸ್ಸು ಎಂಥದ್ದಪ್ಪ, ತರಕಾರಿ ರಸ ನನ್ನ ಮೈಯಿಂದ ಬರ್ತಾ ಇದೆ ಅಂತ ಆಶ್ಚರ್ಯಪಟ್ಟು ಕುಣಿದಾಡ್ತಾ ಇದ್ದಾನೆ. ತನ್ನ ತಪಸ್ಸಿನ ಬಗ್ಗೆ ತಾನೇ ಮೆಚ್ಚಿಕೊಂಡು ಕುಣಿದಾಡ್ತಾ ಇದ್ದಾನೆ. ಇದು ಸ್ಮಯ. ರುದ್ರದೇವರು ಅಂದ್ಕೊಂಡ್ರು, ತನ್ನ ತಪಸ್ಸಿನಾಗಿ ಈ ರೀತಿ ಕುಣಿದಾಡ್ತಾ ಇದ್ದಾನೆ ಇವನು, ನಿಮ್ಮ ತಪಸ್ಸಿನ ಫಲ ಎಲ್ಲ ಹೊರಟೋಗತ್ತೆ ಅಂತ. ತಪೋಭಿಮಾನಿ ಶಿವ ಅಲ್ವಾ? ರುದ್ರದೇವರು ಏನು ಮಾಡಿದ್ರು ಅಂದರೆ ಬಂದ್ರಂತೆ ಭಟ್ಟ ರೂಪದಲ್ಲಿ. ತನ್ನ ಮೈಯಿಂದ ಬಂಗಾರದ ಭಸ್ಮ ಕೆಳಗೆ ಉದಿಸ್ತಾ ಇದ್ರಂತೆ. ನನ್ನ ಮೈಯಿಂದ ತರಕಾರಿ ರಸ ಬಿದ್ದರೆ ನನಗಿಂತ ಈ ಒಟುವಿನ ಮೈಯಲ್ಲಿ ಬಂಗಾರದ ಭಸ್ಮ ಉದುರ್ತಾ ಇದೆ, ಓ ನನಗಿಂತ ದೊಡ್ಡವರಿದ್ದಾರೆ ಅಂತ ಬಂತಂತೆ. ಆಗ ತಣ್ಣಗಾದ. ಹೀಗೆ ತಪಸ್ಸು ಬಗ್ಗೆ ನಾವು ನಮ್ಮ ಬಗ್ಗೆ ಕೊಚ್ಕೊಂಡ್ಬಿಟ್ರೆ ಈ ಸ್ಮಯದಿಂದ ಏನಾಗತ್ತೆ? ತಪಸ್ಸು ಹೊರಟೋಗುತ್ತೆ. ಅದು ಆಗಿದೆ ಈಗ. ಇನ್ನು ಮದ ಇದ್ದರೆ ದಯ ತೋರೋದಿಲ್ಲ ಯಾರು ಕೂಡ. ದುಡ್ಡಿನ ಮದ, ಬಡವನ್ನು ನೋಡಿದರೆ ಏನಾಗ್ತದೆ? ದಯ ಬರ್ತದ? ತಿರಸ್ಕಾರ ಮಾಡ್ತಾನೆ, ದಯ ತೋರಲ್ಲ. ದುಡ್ಡಿನ ಮದ ಇದ್ದರೆ, ವಿದ್ಯಾ ಮದ ಇದ್ದರೆ, ವಿದ್ಯೆಯಿಂದ ನೋಡಿದ್ರೆ ಏನು ಬರುತ್ತೆ ಹೇಳ್ರಿ? ದಯ ಬರಲ್ಲ. ಮದ ತುಂಬ ತಮಾಷೆ ಮಾಡಿ ಅಪಹಾಸ ಮಾಡಿ ಮಾಡ್ತಾನೆ, ವೇದನೆ ಕೊಡ್ತಾನೆ. ರೂಪ ಮದ ಇದ್ದರೆ ಪಾಪ ರೂಪ ಇಲ್ಲದವ್ರು ನೋಡಿ, ಕುರೂಪ ನೋಡಿ ತಿರಸ್ಕಾರ ಮಾಡ್ತಾನೆ, ದಯಾ ತೋರಲ್ಲ. ಹೀಗೆಲ್ಲ ಇರುತ್ತೆ. ಹಾಗಾಗಿ ಮದ ಇದ್ದರೆ ದಯ ಇಲ್ಲ. ಸರಿ ರೇ ರಾಯರೇ, ಮಡಿ ಯಾವಾಗ ಹೋಗುತ್ತೆ ಹೇಳ್ರಿ? ಮಡಿ ಹೋಗೋದು ಯಾವಾಗ ಹೇಳಿ? ಚಕ್ಕನೆ ಹೇಳಬೇಕು.
ನಿಮಗೆಲ್ಲ ಗೊತ್ತಿದೆ ತಾನೆ, ಮಡಿ ಯಾವಾಗ ಹೋಗುತ್ತೆ, ಮಡಿ ಬಿಡ್ತಾರೆ. ಶುಚಿತ್ವ ಯಾವಾಗ ಹೋಗುತ್ತೆ, ಚಾಪಲ್ಯ ಇದ್ರೆ ಹೊರಟೋಗತ್ತೆ. ತಿನ್ನುವ ಚಾಪಲ್ಯ ಇದ್ದರೆ ಮಡಿ ಹೋಗುತ್ತೆ. ಏನ್ರಿ, ದೇವರಿಗೆ ಸ್ನಾನ ಮಾಡ್ಕೊಂಡು ತಿಂದ್ಬಿಡೋಣ ಅಂತ ನಾನೆಲ್ಲ ಹೇಳು, ನನ್ನ ಬಾಯಿಂದ ಬರಬಾರ್ದಂತ ಸುಮ್ಮನೆ ಇರ್ತೇನೆ ಅಷ್ಟೇ. ಜಿಫಾ ಚಾಪಲ್ಯಕ್ಕೆ ಬಲಿ ಆದರೆ ಮಡಿ ಬೇಡ, ಯಾವುದೂ ಬೇಡ. ಮನುಷ್ಯನಿಗೆ ಶುಚಿತ್ವ ಎಂಬುದು ಯಾವಾಗ ಹೊರಟೋಗುತ್ತೆ, ಸಂಘದಿಂದ ಶುಚಿತ್ವ. ಆಸೆ ಜಾಸ್ತಿ ಆದರೆ ಮಡಿ ಮಾಡಲಿಕ್ಕಾಗಲ್ಲ. ಅದೆಲ್ಲ ಒಪ್ಪಿರಲ್ಲರಿ, ನಾನು ಯಾಕೆ ಬಿಡಿಸಿ ಹೇಳಬೇಕು, ಬಿಡಿಸಿ ಹೇಳೋ ಅಗತ್ಯವಿಲ್ಲ. ಅಲ್ಲ, ಅನುಭವಿಸಿದ್ದು ಅದು ಬಿಡಿಸಿ ಹೇಳಬೇಕಾ? ಅಸತ್ಯದಿಂದ ಸತ್ಯ. ಈಗ ಒಂದು ಉಳ್ಕೊಂಡಿದೆ, ತಪಸ್ಸಿನ. ಯಾಕಂದರೆ ಸ್ವಯದಿಂದ ತಪಸ್ಸು ಹೋಯಿತು, ಮದದಿಂದ ದಯ ಹೋಯಿತು, ಆಸೆಯಿಂದ ಆಸಕ್ತಿಯಿಂದ ಯಾವುದಾಯಿತು, ಶುಚಿತ್ವ ಕೃಷ್ಣಾರ್ಪಣ ಆಯಿತು. ಒಂದು ಉಳ್ಕೊಂಡಿದೆ ಸತ್ಯ, ಅದನ್ನು ಕಟ್ ಮಾಡಬೇಕು ಅಂತ ಈ ಕಲಿ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಹೀಗೆ ಅದು ಒಂದು ಕಾರಣ. ಧರ್ಮದ 3 ಪಾದ ಹೋಗಿಬಿಟ್ಟಿದೆ, ಕಿತ್ಕೊಂಡು ಹೋಗಿದೆ. ಅಷ್ಟೇ ಅಲ್ಲ, ದೂರೇ ಬಂಧುವನ್ನು ದೂರ ಆದರೆ ಏನು ವ್ಯಥೆ ಪಡಬೇಕು, ಆ ವ್ಯಥೆ ಪಡ್ತಾ ಇದ್ದಿ. ಹೌದು, ನನ್ನ ಬಂಧು ಯಾರು? ಕೃಷ್ಣ. ಶ್ರೀನಿವಾಸ ದೂರ ಆಗಿದ್ದಾನೆ, ಅದಕ್ಕೆ ನನಗೆ ದುಃಖ. ಸತ್ಯ, ಶೌಚ, ದಯಾ, ದಾನ, ತ್ಯಾಗ, ಸಂತೋಷ, ಆರ್ಜವ, ಶಮ, ದಮ, ತಪಃ, ಸಾಮ್ಯಂ, ತಿತಿಕ್ಷಾ, ಉಪರತಿ, ಶ್ರುತುಂ, ಜ್ಞಾನ, ವಿರಕ್ತಿ, ಐಶ್ವರ್ಯಂ, ಶೌರ್ಯ, ತೇಜಸ್ಸು, ಧೃತಿ, ಸ್ಮೃತಿ, ಸ್ವಾತಂತ್ರ್ಯ, ಕೌಶಲ, ಕಾಂತಿ, ಸೌಭಗ, ಮಾರ್ಧವ, ಕ್ಷಮ, ಪ್ರಾಗಲ್ಭ್ಯ, ಪ್ರಶ್ರಯ, ಶೀಲ, ಸಹ, ಓಜಸ್ಸು, ಬಲ, ಭಗ, ಗಾಂಭೀರ್ಯ, ಸ್ಥೈರ್ಯ, ಆಸ್ತಿಕ್ಯ, ಕೀರ್ತಿ, ಮಾನ, ಅನಹಂಕೃತಿ, ಇವೇ ಬದಲಾದ ಮಹಾಗುಣಗಳು ಭಗವಂತನಿದ್ದಾನೆ. ಅಂಥ ಗುಣಪಾತ್ರನಾದ ಶ್ರೀನಿವಾಸ ನನಗೆ ದೂರ ಆಗಿದ್ದಾನೆ. ಆ ಶ್ರೀನಿವಾಸ ಇಲ್ಲ ಈ ಲೋಕದಲ್ಲಿ. ಕಲಿಯಾದ ಪಾಪ ಕಣ್ಣಿಟ್ಟಿದ್ದಾನೆ ಈ ಲೋಕದ ಮೇಲೆ. ಕೃಷ್ಣ ಕಾಲು ತೆಗೆದಿದ್ದಾನೆ, ಕಲಿ ದೃಷ್ಟಿ ಬಿದ್ದಿದೆ. ಅದರಿಂದಾಗಿ ನನಗೆ ದುಃಖ. ಅಷ್ಟೇ ಅಲ್ಲಪ್ಪ, ನಿನ್ನ ಬಗ್ಗೆ ನನಗೆ ತುಂಬ ದುಃಖ ಆಗ್ತಾ ಇದೆ. ನಿನ್ನನ್ನು ನೋಡಿ ದೇವತೆಗಳು, ಪಿತೃಗಳು, ವರ್ಣಾಶ್ರಮದವರು ಅವರಿಗೆಲ್ಲ ಬೆಲೆಯೇ ಇಲ್ಲ ಅಂತಾಗಿದೆ. ಅದಕ್ಕೆ ದುಃಖರ ಅಂತ ಹೇಳಿದಾಗ ಯಾರು ತಾನೇ ಕೃಷ್ಣ ಪರಮಾತ್ಮನ ವಿರಹವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಮಾತಾಡ್ತಾ ಇದ್ದಾರೆ. ಕೃಷ್ಣ ದೂರ ಆದದ್ದೊಂದು ಕಾರಣ, ಕಲಿ ದೃಷ್ಟಿ ಬಿದ್ದೊಂದು ಕಾರಣ, ಧರ್ಮದ 3 ಪಾದ ಎತ್ತಿನದ್ದು ಹೋದದ್ದು ಕಾರಣ. ಇದೆಲ್ಲ ಕಾರಣದಿಂದ ದುಃಖ ಆಗ್ತಾ ಇದೆ ಅಂತ ಹೇಳಿದಾಗ ಮಾಡ್ತಾ ಹತ್ರ ಇದ್ದರು. ಪರೀಕ್ಷಿದ್ರಾಗ ಅಲ್ಲಿ ಬಂದ. ಪೂರ್ವ ದಿಕ್ಕಿಗೆ ಸರಸ್ವತಿ ನದಿ ಪ್ರವಾಹ ಹರಿತಾ ಇದೆ. ಅಲ್ಲಿಗೆ ಬಂದ. ಅಯ್ಯೋ, ಆ ರಾಜವೇಷದಲ್ಲಿದ್ದಂಥ ಶೂದ್ರ ಕಲಿ ಕೈಯಲ್ಲಿ ಏನು ಹಿಡ್ಕೊಂಡಿದ್ದಾನೆ, ದಂಡ ಹಿಡ್ಕೊಂಡಿದ್ದಾನೆ. ಏನು ಮಾಡ್ತಾ ಇದ್ದಾನೆ? ವಾದಿತಾ ಇದ್ದಾನೆ, ಹೊಡಿತಾ ಇದ್ದಾನೆ. ಪಾಪ ಆ ಬೆಳ್ಳಗಿನ ಎತ್ತು, ಕಮಲದ ನಾಳದಂತೆ ಬೆಳಗಾಗಿದೆ ಎತ್ತು, ಹೆದರ್ತಾ ಏನು ಮಾಡ್ತಾ ಇದೆ? ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದೆ. ಪಾಪ ಶೂದ್ರದಿಂದ ಪೀಡಿತ ಗಡಗಡ ನಡುಗುತ್ತಾ ಇದೆ. ಅದನ್ನು ನೋಡಿ ಶೂದ್ರ ಪದ ಒಂದು ಕಾಲಿಂದ ಒದ್ತಾ ಇದ್ದಾನೆ ಹಸುವಿಗೆ. ಕರುವನ್ನು ಕಳ್ಕೊಂಡು ದುಃಖ ಪಡುವಂತೆ ಕಣ್ಣೀರು ಸುರಿಸ್ತಾ ಇದೆ. ಅದಕ್ಕೆ ಎಳೆ ಹುಲ್ಲು ತಿನ್ನಬೇಕಂತ ಆಸೆ ಇದೆ. ಇಂಥ ಪರಿಸ್ಥಿತಿ ಇದ್ದಾಗ ಮೇಘ ಗಂಭೀರವಾದ ಧ್ವನಿಯಿಂದ ಎತ್ತಲ್ಪಟ್ಟ ಹೆದರಿಸಲ್ಪಟ್ಟಂಥ ಬಿಲ್ಲುಳ್ಳಂಥವನು ವಿಚಾರ ಮಾಡ್ತಾ ಇದ್ದಾನೆ. ಪ್ರಶ್ನೆ: ಕಷ್ಟಮಕ್ಷರಣೆ ಲೋಕೆ ಬಲಾತ್ ಹಂಸಿ ಅಬಲವು ಬಲಿ ನರದೇವೋತಿ ವೇಷೇಣ ನಟವತ್ ಕರ್ಮಣ ದ್ವಿಜ. ಯಾರು ನೀನು? ನನ್ನಿಂದ ರಕ್ಷಣೆಗೊಂಡಿರ್ತಕ್ಕಂಥ ಈ ಲೋಕದಲ್ಲಿ ದುರ್ಬಲವಾದಂತಹ ಹಸುಗಳನ್ನು, ಎತ್ತುಗಳನ್ನು ಬಲಿಷ್ಠನಾಗಿ ಹಿಂಸೆ ಮಾಡ್ತಕ್ಕಂತಹ ನೀನು ಯಾರು? ವೇಷ ರಾಜನದ್ದು, ಮಾಡುವ ಕಂತ್ರಿ ಕೆಲಸ. ರಾಜನು ಮಾಡತಕ್ಕಂಥ ಕೆಲಸ ಮಾಡ್ತಾ ಇಲ್ಲ, ಕೆಟ್ಟ ಕೆಲಸ ಮಾಡ್ತಾ ಇದ್ದಿ. ಓಹೋ, ಕೃಷ್ಣ ಪರಮಾತ್ಮ ಅರ್ಜುನ ಜೊತೆಗೆ ದೂರ ಹೋದಾಗ ಏಕಾಂತದಲ್ಲಿ ಇದ್ದು ನೀನು ಅಶೋಚಾನ್ ರಹಸಿ ಪಾಪ ಅವರಿಗೆ ಹೊಡಿಬಾರ್ದು, ಅವರಿಗೆ ಹೊಡೆಯುವ ಕೆಲಸ ಮಾಡ್ತಾ ಇದ್ದಿ. ಆದ್ದರಿಂದಾಗಿ ಶೋಚನೀಯ ಸ್ಥಿತಿಯನ್ನು ನೀನು ಪಡೆದಿದ್ದಿ ಅಂತ ಇಷ್ಟು ಹೇಳಿ
ನೀನು ಯಾರಪ್ಪ? ಬೆಳ್ಳಗಿದ್ಯಲ್ಲೋ, 3 ಕಾಲು ಹೋಗಿದೆ ನಿನಗೆ, ಯಾರು ನೀನು? ನಿನ್ನನ್ನು ನೋಡಿದ್ರೆ ಎತ್ತಿನ ರೂಪದಿಂದ ನೀನು ಏನೊಬ್ಬ ದೇವತೆ ಅಂತ ಅನ್ನಿಸ್ತಾ ಇದೆಯಲ್ಲ ನನಗೆ. ಓಹೋ, ಪಾಂಡವರ ಬಾಹುವಿನಿಂದ ರಕ್ಷಿತವಾದ ಈ ಭೂತಲದಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಂಥ ಸ್ಥಿತಿಯಲ್ಲಿ ತಲುಪಲಿಲ್ಲಪ್ಪ. ಎಲ್ಲೋ ಎತ್ತೆ, ಹೆದರಬೇಡ, ಈ ಈ ಶೂದ್ರನಿಂದ ನನಗೆ ಭಯ ಬೇಡ. ತಾಯಿ ಹಸು ನೀನು ಅಳಬೇಡ. ದುಷ್ಟರನ್ನು ಶಾಸನ ಮಾಡ್ತಕ್ಕಂಥ ನಾನಿರುವಾಗ ನಿಮ್ಮಿಬ್ಬರಿಗೂ ಇವನಿಂದ ಭಯ ಬೇಡ ಅಂತ ಸಮಾಧಾನ ಮಾಡಿ, ಯಾವ ರಾಜನು ಧರ್ಮ ಏನೆಂದರೆ ಆಪ್ತರ ದುಃಖವನ್ನು ಪರಿಹಾರ ಮಾಡುವ ರಾಜನ ಧರ್ಮ. ಕೃಷ್ಣ ಭಕ್ತರ ರಾಜರಾಗಿರುವಾಗ ರಾಷ್ಟ್ರದಲ್ಲಿ ನಿನ್ನಂಥವರು ಇರಲೇಬಾರದು. ಕೃಷ್ಣ ಭಕ್ತರಾದಂತಹ ರಾಜರು ಯಾರಿರ್ತಾರೆ ಅವರ ರಾಷ್ಟ್ರದಲ್ಲಿ ನಿನ್ನಂಥವ್ರು ಇರಬಾರ್ದು. ಹಸುವಿಗೆ ಅಪಚಾರ ಆಗಬಾರ್ದು. ಇವತ್ತು ಕೃಷ್ಣ ಭಕ್ತರಾದಂಥ, ಇದು ಕೃಷ್ಣ ಇಲ್ಲಿ ಅವತಾರ ಮಾಡಿದರು. ಈ ಕೃಷ್ಣನ ಭೂಮಿ, ಕೃಷ್ಣ ಗೋವುಗಳನ್ನು ರಕ್ಷಣೆ ಮಾಡಿದವರು. ಹಸುಗಳು ಕಣ್ಣೀರು ಸುರಿಸಬಾರ್ದು, ಕಸಾಯಿಖಾನೆಗೆ ಹೋಗಬಾರ್ದು, ಕಣ್ಣೀರು ಸುರಿಸಬಾರ್ದು ಎತ್ತುಗಳು ಹಸುಗಳು. ಆದರೆ ಕೃಷ್ಣ ಭಕ್ತರ ಆಳಿದ ಈ ರಾಷ್ಟ್ರದಲ್ಲಿ ಇವತ್ತು ಏನಾಗಿದೆ? ಕಣ್ಣೀರು ಮಾತ್ರ ಸುರಿಸೋದಲ್ಲ, ರಕ್ತದ ಓಕಳಿಯೇ ಹರಿತಾ ಇದೆ. ಇದೇ ಇಲ್ಲ ಈ ರಾಷ್ಟ್ರ ಉದ್ಧಾರ ಆಗೋದು ಹೇಗೆ? ನಾನು ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೇನೆ, ರಾಷ್ಟ್ರ ಹೇಗೆ ಉದ್ಧಾರ ಆಗಲಿ ಸಾಧ್ಯ? ರಾಷ್ಟ್ರ ವಿಕಾಸ ಹೇಗಾಗಲಿ ಸಾಧ್ಯ? ಯಾವುದು ಹಿರಿಯ ಧರ್ಮವೋ? ಹಸುಗಳು ಎತ್ತುಗಳು ಕಣ್ಣೀರು ಸುರಿಸ್ತಾ ಇದ್ದರೆ ರಾಷ್ಟ್ರ ಎಲ್ಲಿ ವಿಕಾಸ ಆಗಲಿಕ್ಕೆ ಸಾಧ್ಯ? ಇದನ್ನು ನಾವು ನಿಜವಾಗಿಯೂ ಪ್ರಶ್ನೆ ಮಾಡಬೇಕಾದದ್ದು. ಭಾಗವತದಲ್ಲಿ ಸ್ಪಷ್ಟ ಹೇಳಿದೆ, ಈ ಆಡಳಿತ ಸೂತ್ರಧಾರರಿಗೆ ಅದೇ ಅರ್ಥವಾಗುವುದಿಲ್ಲ. ಏನು ಮಾಡೋದು? ಈಗ ಒಳ್ಳೆ ಹಸುಗಳೆಲ್ಲ ಹೊರಟು ಹೋಗೋದು, ಹಸುಗಳೇ ಇಲ್ಲ ಈಗ, ಸರಿಯಾದ ಹಸುಗಳೇ. ಅದು ಭವಿಷ್ಯ ನಿಜವಾಗಿ ದೇವತೆಗಳಿಗೆ ಇಲ್ಲವೇ ಇಲ್ಲ. ಮಳೆ ಸಮಸ್ಯೆನೇ, ಅದಕ್ಕೆ ಮಳೆ ಬರ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ. ಏನೋ ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ ಅಂದರೆ ಅದು ಎಲ್ಲ ಇಲ್ಲಿ ಸ್ವಲ್ಪ ವಿಶೇಷವಾಗಿ ಆಚಾರ್ಯ ಮಧ್ವರ ಏನ್ರಿ ತತ್ವಜ್ಞಾನದ ಪ್ರಸಾರ ಚೆನ್ನಾಗಿ ನಡೀತಾ ಇದೆ ಅಂತ ದೇವರು ಸ್ವಲ್ಪ ಮಳೆ ಸುರಿಸ್ತಾ ಇದ್ದಾನೆ. ಯಾಕೆಂದರೆ ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ. ಇಂಥ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ, ಯಾರಪ್ಪ ಎತ್ತೆ ನಿನ್ನ ಕಾಲನ್ನು ಯಾರು ಕಡಿದ್ರು ಹೇಳಪ್ಪ. ನಿನ್ನನ್ನು ವಿಕಾರ ಮಾಡಿದವರು ಯಾರು? ಪಾಂಡವರಿಗೆ ಕೀರ್ತಿಗೆ ಕಳಂಕ ತಂದೊಡ್ಡಿದವರು ಅವರೆಲ್ಲ. ನಮ್ಮ ರಾಷ್ಟ್ರದಲ್ಲಿ ಈ ರೀತಿಯಾಗಿದ್ದರೆ, ನಾನು ಪಾಂಡವನ ಮೊಮ್ಮಗನಾಗಿ ನನ್ನ ರಾಷ್ಟ್ರದಲ್ಲಿ ಈ ರೀತಿಯಾಗಿ ಮಾಡಿದರೆ ಇದು ನನ್ನ ಕೀರ್ತಿಗೆ, ಪಾಂಡವರ ಕೀರ್ತಿಗೆ ಕಳಂಕ. ಯಾರು ಹೇಳು? ನೀನು ಯಾಕೆ ದುಃಖ ಪಡ್ತಾ ಇದ್ದಿ? ನಾನು ಅಪರಾಧ ಮಾಡಿದವರನ್ನು ಅವನೊಬ್ಬ ಯಾರು ದೇವತೆ ಆಗಿದ್ದರೂ ಕೂಡ ಅವನ ಭುಜವನ್ನು ಕತ್ತರಿಸಬೇಕು. ಹಾಗಿರಬೇಕಾದ್ರೆ ರಾಜನಾದ ಪರಮಧರ್ಮ ಸ್ವಧರ್ಮದಲ್ಲಿದ್ದವರನ್ನು ಪರಿಪಾಲನೆ ಮಾಡೋದು ಅಷ್ಟೇ. ಆಪತ್ತಿಲ್ಲದ ಶಾಸ್ತ್ರದ ಮರ್ಯಾದೆಯನ್ನು ಮೀರಿ ನಡ್ಕೊಂಡವರನ್ನು ಶಾಸನ ಮಾಡೋದು ಅಂತ ಹೇಳಿ ಯಾರು ಏನು ಕಾಲು ಕತ್ತರಿಸಿದವರು ಯಾರು? ಆಗ ಆ ಎತ್ತು ಧರ್ಮದೇವತೆ ಹೇಳ್ತಾ ಇದ್ದಂತೆ, ಎಂಥ ಮಾತಾಡ್ತಾ ಇದೆಯಪ್ಪ, ಪಾಂಡವರ ವಂಶದಲ್ಲಿ ಬಂದಂತಹ ನಿನಗೆ ಇಂಥ ಅಭಯ ವಚನ ಯೋಗ್ಯವಾಗಿದೆ. ಯಾವ ಪಾಂಡವರ ಗುಣದಿಂದ ಭಗವಂತ ಆಕರ್ಷಿತನಾಗಿ ಎಲ್ಲವನ್ನೂ ಮಾಡಿಬಿಟ್ಟ, ಅಂಥ ವಂಶದಲ್ಲಿ ಬಂದವನು ನಿನ್ನ ಬಾಯಿಂದ ಇಂಥ ಒಂದು ಅಭಯ ವಚನ, ಇದು ಸಹಜವೇ. ಯಾರು ಮಾಡಿದರೋ ಅಂಗವೈಕಲ್ಯವನ್ನು ಹೇಳೋ, ಆಗ ಧರ್ಮದೇವತೆ ಅದನ್ನು ಹೇಳುವುದಿಲ್ಲ. ನವಯಂ ಕ್ಲೇಶ ಬೀಜಾನಿ ಯತಸ್ಥೋ ಪುರುಷೋತ್ಸವ ಪುರುಷತ್ತಂ ವಿಜಾನೀಮಃ ವಾಕ್ಯಭೇದ ವಿಮೋಹಿತ. ನಮಗೆ ನಿರ್ಣಯ ಮಾಡೋದು ಕಷ್ಟ, ನಮ್ಮ ಕ್ಲೇಶಕ್ಕೆ ಯಾವುದು ಕಾರಣ ಅಂತ ನಿರ್ಣಯ ಮಾಡೋದು ಕಷ್ಟ. ಒಂದೊಂದು ಕಡೆಯಲ್ಲಿ ಒಂದೊಂದು ಶಾಸ್ತ್ರವಚನ ನಮ್ಮ ಕ್ಲೇಶಕ್ಕೆ ಕಾರಣ ಅಂತ ಹೇಳ್ತಾ ಇದೆ. ಹಾಗೆ ಯಾವುದು ನಿರ್ಧಾರ ಮಾಡೋದೇ ಕಷ್ಟ ಆಗಿದೆ ನೋಡಿ. ಕೆಲವರು ದೈವವೇ ಎಲ್ಲವೂ ಕಾರಣ ಅಂತ ಹೇಳ್ತಾರೆ, ಕೆಲವರು ನಮ್ಮ ಕರ್ಮ ಕಾರಣ ಅಂತ ಹೇಳ್ತಾರೆ, ಕೆಲವರು ಸ್ವಭಾವ ಎಂಬುದು ಕಾರಣ ಅಂತ ಹೇಳ್ತಾರೆ. ಅದನ್ನು ವಿಚಾರ ಮಾಡೋದು ತುಂಬ ಕಷ್ಟ. ನೋಡು, ನಿನಗೆ ದೇವರು ಬುದ್ಧಿ ಕೊಟ್ಟಿದ್ದಾರೆ. ನನ್ನ ಕ್ಲೇಶಕ್ಕೆ ಏನು ಕಾರಣ ನನಗೆ ನಿರ್ಣಯ ಮಾಡಲಿಕ್ಕಾಗೋಲ್ಲ. ನೀನೇ ನಿನ್ನ ಬುದ್ಧಿವಂತಿಕೆಯಿಂದ ನಿರ್ಧಾರ ಮಾಡು, ನನ್ನ ಕ್ಲೇಶಕ್ಕೆ ಏನು ಕಾರಣ ಅಂತ ನೀನೇ ನಿರ್ಧಾರ ಮಾಡೋದು. ಅವನಿಗೆ ಬಿಟ್ಬಿಡಲ್ಲ, ಎತ್ತು ಬಿಟ್ಕೊಡಲ್ಲ. ತನ್ನ ಕಾರು ಮುರಿದದ್ದು ಯಾರಂತ ಬಿಟ್ಕೊಡಲ್ಲ. ಯಾಕೆ ಬಿಟ್ಕೊಡಲ್ಲ? ಅಷ್ಟೇ ಅಲ್ಲ, ಆದ ತಕ್ಷಣವೇನೇ ಗೊತ್ತಾಯಿತು, ಓಹೋ
ತನ್ನ ಕಾಲನ್ನು ಕತ್ತರಿಸಿ ಪಾಪ ಮಾಡಿದವನು ಯಾರು ಹೇಳು ಅಂದರೆ ಯಾವೊಬ್ಬೊಬ್ಬರು ಒಂದೊಂದು ಅಂತ ಹೇಳ್ತಾರ್ರಿ ಶಾಸ್ತ್ರ. ನಮಗೆಲ್ಲ ತಲೆ ಕೆಟ್ಟೋಗಿದೆ, ನಿರ್ಧಾರ ಮಾಡೋದು ಕಷ್ಟ ಆಗಿದೆ. ನೀನು ಬುದ್ಧಿವಂತ, ನೀನೇ ವಿಚಾರ ಮಾಡು. ತಾನು ಎಸ್ಕೇಪ್ ಆಗ್ತಾ ಇದೆ, ಹೇಳ್ತಾ ಬಿಟ್ಕೊಡ್ತಾ ಇಲ್ಲ, ಹೇಳಲಿಲ್ಲ. ಯಾಕೆ ಗೊತ್ತಾಯ್ತು ತಕ್ಷಣ ಮೇಲೆ ಇದು ಬಿಟ್ಟುಕೊಡ್ತಾ ಇಲ್ಲ ಅಂದರೆ ಈ ಎತ್ತು ಸಾಮಾನ್ಯ ಅಲ್ಲ, ಇದು ಧರ್ಮ ದೇವತೆ ಅಂತ ತೀರ್ಮಾನ ಮಾಡಿದ ಬುದ್ಧಿವಂತ ಪರೀಕ್ಷಿತ್ ರಾಜ. ಓಹೋ ಧರ್ಮಂ ಪ್ರವೇಶಿ ಧರ್ಮಜ್ಞ ಧರ್ಮೋಸಿ ವಿಶ್ವರೂಪದರ್ಗು. ಯಾಕೆ ನಿಮ್ಮ ಧರ್ಮದ ಮರ್ಮವನ್ನು ಅರಿತವನು. ಒಂದು ಗಾದೆ ಇದೆ, ಯದಧರ್ಮ ಕೃತ ಸ್ಥಾನಂ ಸೂಚಕಸ್ಯಾಪಿ ತದ್ಭವೇ. ನೀನು ಯಾಕೆ ಬಿಟ್ಟುಕೊಡ್ತಿಲ್ಲ? ನಿನ್ನ ಕಾಲನ್ನು ಕತ್ತರಿಸಿ ಪಾಪ ಮಾಡಿದವನು ಯಾರು ಅಂತ ನೀನು ಹೇಳಿದರೆ, ಯಾರು ಅಧರ್ಮವನ್ನು ಮಾಡಿರ್ತಾರೋ ಅದನ್ನು ಯಾರು ಹೇಳ್ತಾರೆ, ಮಾಡಿದವನ ಪಾಪ ಆಡಿದವನ ಮೇಲೆ ಅಂತಿದೆ. ಕೇಳ್ತೀರಾ ಇಲ್ಲ? ಮಾಡಿದವನ ಪಾಪ ಆಡಿದವನ ಮೇಲೆ. ಈಗ ಕಲಿ ಕಾಲು ಕತ್ತರಿಸಿದ್ದು, ಅದನ್ನು ಈಗ ಎತ್ತೆ ಹೇಳಿದ್ರೆ ಮಾಡಿದ ಕಲಿಯ ಪಾಪ ಯಾರಿಗೆ ಬರುತ್ತೆ? ಆಡಿದ ಎತ್ತಿಗೆ ಬರುತ್ತೆ. ಅದಕ್ಕೆ ಅದು ಹೇಳಿಲ್ಲ, ಅದಕ್ಕೋಸ್ಕರ ನೀನು ಹೇಳ್ತಾ ಇಲ್ಲ. ಮಧ್ವಾಚಾರ ಓಡಿ ಬಂದು ಮಾಡಿದವನ ಪಾಪ ಆಡಿದವನ ಮೇಲೆ ಅಂದರೆ, ಹಾಗಾದರೆ ನಮ್ಗೆ ಭಾಳ ಕಷ್ಟ ಆಯ್ತೀವಿ. ನಮಗೆ ಯಾರೋ ಕಳ್ತನ ಆಗಿರುತ್ತೆ, ನಾವು ನ್ಯಾಯಾಲಯಕ್ಕೆ ಹೋಗಬಾರ್ದು, ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬಾರ್ದು. ಅತ್ಯಾಚಾರ ಆಗಿರುತ್ತೆ, ಸುಮ್ಮನೆ ಕೂತ್ಕೊಳ್ಬೇಕು. ಅತ್ಯಾಚಾರ ಮಾಡಿದವನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅತ್ಯಾಚಾರ ಮಾಡಿದ ಪಾಪ ಯಾರಿಗೆ ಬರುತ್ತೆ? ಕಂಪ್ಲೇಂಟ್ ಕೊಟ್ಟವನಿಗೆ ಬರುತ್ತೆ. ಹಾಗಾದರೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡುವಾಗಿಲ್ಲ, ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಕೊಡಿ ಅಂತ ಆಗ ನ್ಯಾಯಾಲಯದಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಬರುತ್ತೆ, ನಿಮ್ಮ ತಲೆ ಬುಡಕ್ಕೆ ಬರುತ್ತೆ. ಇದನ್ನು ಏನ್ರಿ ಹೀಗೆಲ್ಲ ಅಂದರೆ ಅದಕ್ಕೆ ಮಧ್ವಾಚಾರ ಮಾತ್ರ ಸರಿಯಾಗಿ ಅಭಿಪ್ರಾಯ ಹೇಳ್ತಾರೆ. ಯದ್ಯಧರ್ಮ ಕೃತ ಸದ್ದಿ ಸ ನವಾಚ್ಯ ಕಥಂಚನ ಅಸತ್ಕೃತಂ ಅಧರ್ಮಂತೂ ಭ್ರುವನ್ ಧರ್ಮ ಮಾಪ್ನುಯಾತ್ ಅಂತ ಒಂದು ಮಾತನ್ನು ಹೇಳಿ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಮಾಡಿದವನ ಪಾಪ ಆಡಿದವನ ಮೇಲೆ ಅಂದರೆ ಹಾಗಲ್ಲ. ಸಜ್ಜನರು ಎಲ್ಲಿಯಾದರೂ ಪ್ರಮಾದವಶಾತ್ ಪಾಪ ಮಾಡಿದರೆ, ಅನ್ಯಾಯ ಮಾಡಿದರೆ ಅದನ್ನು ಹೇಳಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಅವರ ತೇಜವಧೆ ಏನೋ ಸಜ್ಜನರು ಏನೋ ಪ್ರಮಾದವಶಾತ್ ಮಾಡಿರ್ತಾರೆ, ಸಹಜವಾಗಿ ಮಾಡೋದಿಲ್ಲ ಪಾಪ, ಏನೋ ಪ್ರಮಾದವಶಾತ್ ಮಾಡಿದ್ದಾರೆ, ಅದನ್ನು ತೇಜವಧೆ ಮಾಡಲಿಕ್ಕೋಸ್ಕರ ಏನ್ರಿ ಆಚಾರ್ರಿ ಕುಡಿತಾರ್ರಿ ಏಕಾದಶಿ ದಿವಸ ಅಂತ ಹೇಳೋದು. ಆಚಾರ್ಯರು ತೀರ್ಥಯಾತ್ರೆಗೆ ಹೋಗಿದ್ದಾರೆ, ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಏಕಾದಶಿ ದಿವಸ ಏನು ಮಾಡಿದ್ರು ಅಂದರೆ ಒಂದು ಲೋಟ ಹಾಲಿನ ವ್ರತ ಏನೋ ಇರಲಿಲ್ಲ ಆ ದಿವಸ, ಹಾಲು ಕುಡಿದ್ರು. ಆಚಾರ್ಯ ಏನ್ರಿ ಕುಡಿತಾರ್ರಿ, ಕುಡಿದು ನಾನು ನೋಡಿದ್ದೇನೆ ಅಂತ ಹೇಳೋದು. ಕುಡಿದು ಕುಡಿತಾರೆ ಅಂತ ಹಾಲು ಕುಡಿದ್ರು ಅಂತ ಹೇಳೋದು. ಅವ್ರ ಮೇಲೆ ಏನು ಬರುತ್ತೆ? ತೇಜವಧೆ ಮಾಡೋದು. ಎಂಥ ಆಚಾರ್ಯ ಅವರು ಕುಡಿಯೋ ಸ್ವಭಾವದವರು ಅಂತ. ಈ ಆಚಾರ ಪಾಪ ಸುಸ್ತಾಗಿದೆ ಅಂತ ಕುಡಿದ್ರು ಅಂತ ಇಟ್ಕೊಳ್ಳೋಣ, ಅದನ್ನು ಕುಡಿದ್ರು ಅಂತ ಇಟ್ಟು ಹೇಳೋದಾ ಮದ್ಯಪಾನ ಮಾಡಿದ್ರು ಅಂತ ಭಾವನೆ ಬಂದ್ಬಿಡುತ್ತೆ. ಏನೋ ಒಂದು ಏಕಾದಶಿ ಯಾವುದೋ ಸುಸ್ತಾಗಿದೆ, ತೀರ್ಥಯಾತ್ರೆ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾದರೆ ಸ್ವಲ್ಪ ಅದನ್ನು ಹಾಲು ಕುಡಿಲಿಕ್ಕೆ ಒಂದು ಅವಕಾಶ ಕಲ್ಪಿಸಿದ್ದಾರೆ. ಅದನ್ನೇ ಆ ನಿಯಮ ಇದೆ ಅಂತ ಹೇಳಿದ್ರೆ ಎಲ್ಲ ಕುಡಿಬಾರ್ದು. ಮತ್ತೆ ತುಂಬ ಕಷ್ಟ ಆಗೋದಾದರೆ ಹಾಗೆ ಒಂದು ಮಾಡಬೇಕಂತ ಏನಲ್ಲ, ಅದು ಮಾಡಲಿಕ್ಕೆ ಒಂದು ಇದೆ, ಅವಕಾಶ ಇದೆ ಅಷ್ಟೇ. ಹಾಗಿದೆ ಆ ಸಂದರ್ಭ ವಿಶೇಷ ಬಂದಾಗ. ಆದರೆ ಎಲ್ಲ ಕಾಲಕ್ಕೂ ಹಾಗಲ್ಲ. ಅದು ಪಾಪ ಏನೋ ಅನ್ಯಾಯ ಮಾಡಿದ್ರು ಪಾಪ, ಅದನ್ನೆಲ್ಲ ಅವರ ತೇಜವಧೆ ಮಾಡಲಿಕ್ಕೋಸ್ಕರ ಎಲ್ಲ ಹೇಳ್ತಾ ಕೂತ್ಕೊಳ್ಳೋದು ಅದನ್ನು ಮಾಡ್ತಾರೆ. ಹಾಗಾದರೆ ಇಲ್ಲೀಗ ಪಾಪ ಮಾಡಿದ್ಯಾರು? ದುರ್ಜನರು ಏನಾದರೂ ಪಾಪ ಮಾಡಿದರೆ ಅದನ್ನು ಟಮ್ ಮಾಡಿ ಹೇಳ್ತಾ ಕೂತ್ಕೊಂಡ್ರೆ ಒಳ್ಳೆ ಪುಣ್ಯ ಬರುತ್ತೆ. ದುರ್ಜನರು ಮಾಡಿದ್ದನ್ನು ಹೇಳಲೇಬೇಕು ಅನ್ಯಾಯವನ್ನು, ಸಜ್ಜನರು ಮಾಡಿದ್ದನ್ನು ಹೇಳಬಾರ್ದು. ಈಗ ಇಲ್ಲಿ ಯಾರು ಮಾಡಿದ್ದು ಅನ್ಯಾಯ? ಕಲಿ, ಅವನು ದುರ್ಜನ, ಅವನು ಮಾಡಿದ್ದು ಹೇಳಲಿಕ್ಕೆ ಅಂತಂದರೆ ಆದರೆ ಹೇಳ್ತಾ ಇಲ್ಲ. ಅದರ ಅರ್ಥ ಏನಂದರೆ ಯಾವಾಗಲೂ ಅನ್ಯಾಯ ಮಾಡಿದಾಗ ಯಾರು ಮಾಡಿದ್ದ ಥಟ್ಟನೆ ಹೇಳಲಿಕ್ಕೆ ಹೋಗಬಾರ್ದು. ಯಾರು ಮಾಡಿದ್ದಾರೆ ಅಂತ ನೋಡಿಕೊಂಡು ವಿಮರ್ಶೆ ಮಾಡಿ ಹೇಳಬೇಕೇ ವಿನಃ ಥಟ್ಟನೆ ಹೇಳಲಿಕ್ಕೆ ಹೋಗಬಾರ್ದು ಅಂತ ಸೂಚನೆ ಮಾಡಲಿಕ್ಕೋಸ್ಕರ ಅದು ಸುಮ್ಮನೆ ಕೂತ್ಕೊಳ್ತು ಎತ್ತು. ಇನ್ನೊಂದು ಕಾರಣ ಏನಂದರೆ, ಅಲ್ರಿ ಅಸಜ್ಜನರು ಸೂಚನೆ ಮಾಡಿದ್ರೆ ಏನು ತೊಂದರೆ ಇಲ್ಲ, ಆದರೆ ಸಜ್ಜನರಿಗೆ ಮಾತ್ರ ಸೂಚನೆ ಮಾಡಬಾರ್ದು ಅಂತ ತೋರ್ಸಲಿಕ್ಕೋಸ್ಕರವೇ ಹಾಗೆ. ಅಥವಾ
ಯಾಕೆ ಹೇಳಲಿಲ್ಲ ಎತ್ತು? ನಿನಗೆ ತಿಳ್ಕೊಳ್ಳಿಕ್ಕೆ ತಾಕತ್ತಿದೆ, ನಾನು ಯಾಕೆ ಹೇಳಬೇಕು ಅಂತ ತಿಳ್ಕೊಂಡು ಇಲ್ಲಿ ಇವಾಗ ದುರ್ಜನ ಮಾಡಿದ್ದು. ಇಲ್ಲಿ ಹೇಳುವ ಬುದ್ಧಿವಂತಿಕೆಯಿಂದ ಅವನೇ ತಿಳ್ಕೊಳ್ಳಿಕ್ಕೆ ಶಕ್ಯ ಇದೆ ಅಂತ ಅದು ಹೇಳಲಿಲ್ಲ. ಅಥವಾ ಎಲ್ಲವುದಕ್ಕೂ ಕಾರಣ ಯಾವುದ್ರಿ? ನಮ್ಮ ಆಗು ಹೋಗಲಿ ಯಾವುದು ಕಾರಣ ಹೇಳಿ? ಮುಖ್ಯ ಕಾರಣ ನೀವೇ ಹೇಳಿ. ನಮ್ಮ ಎಲ್ಲವೂ ಆಗು ಹೋಗುಗಳಿಗೆ ಯಾವುದು ಮುಖ್ಯ ಕಾರಣ? ಏನು? ಯಾವುದು ಕಾರಣ? ಭಗವಂತನ ಇಚ್ಛೆ, ದೇವ ಮಾಯ. ಎಲ್ಲವೂ ಹರಿಚ್ಛೆ ಅಂತ ಹೇಳ್ತೇವಲ್ಲ, ಎಲ್ಲದಕ್ಕೂ ಕಾರಣ ಭಗವಂತನ ಇಚ್ಛೆ. ಅದರಿಂದ ಹೀಗಾಗತ್ತೆ ಎಲ್ಲವೂ ಕೂಡ. ಆದರೆ ಅದು ಗೊತ್ತಾಗೋಲ್ಲ. ದೇವಮಾಯ ಚೇತೋ ಮಾತಿಗೂ ಮನಸ್ಸಿಗೆ ನಿಲ್ಕೋದಿಲ್ಲ. ಅದಕ್ಕೋಸ್ಕರ ಹೇಳುವ ಹಾಗಿಲ್ಲ. ಎಲ್ಲದೂ ಕಾರಣವಾದ ದೇವಮಾಯ, ಭಗವದಿಚ್ಛೆ. ಅದು ನಮಗೆ ಗೊತ್ತಾಗತ್ತಾ? ಅದು ತಿಳ್ಕೊಳ್ಳಿಕ್ಕಾಗುತ್ತೆ? ಅದು ಗೊತ್ತಿಲ್ಲ. ಅಂದರೆ ಜನಸಾಮಾನ್ಯರಿಗೆ ಮನಸ್ಸಿಗೂ ಮಾತಿಗೂ ನಿಲ್ಕೋದಿಲ್ಲ. ಭಗವಂತನ ಇಚ್ಛೆ ಅದು ಗೊತ್ತಾಗಲ್ಲ. ಆದರೆ ರಾಜನಿಗೆ ಗೊತ್ತಾಗಿದ್ದರೂ ಕೂಡ ಜನ ಭೂತ ಜೀವ ರಾಶಿಗೆ ಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡು ಅವನು ಅಗೋಚರ ಅಂತ ಮಾತಾಡ್ತಾನೆ. ಸರಿ, ಆದರೆ ಏನಾಯಿತು? ಇಷ್ಟಾದ ನಂತರ ಗೊತ್ತಾಯಿತು. ಎಲ್ಲ ಬುದ್ಧಿವಂತಿಕೆಯಿಂದ ತಿಳ್ಕೊಂಡ. ಶೌಚಂ ದಯಾ ಸತ್ಯಮಿತಿ ತಪಶ್ಶೌ. ಕೃತಾಯುಗದಲ್ಲಿ ಎಲ್ಲ ಇತ್ತು. ಅದು ಅಧರ್ಮದ ಸಂಘದಿಂದ, ಸ್ಮಯ ಸಂಘ ಮೊದಲಿಂದ ನಾಶ ಆಗಿದೆ. ಇನ್ನೂ ಒಂದು ಪಾದ ಇದೆ ಸತ್ಯ, ಅದನ್ನು ಅಧರ್ಮ ಪಾದವಾದ ಅಸತ್ಯದಿಂದ ಕಡ್ಡು ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ ಈ ಕಲಿ. ಈ ಭೂದೇವಿ ಪರಮಾತ್ಮನಿಂದ ಭಾರ ಇಳಿಸಲ್ಪಟ್ಟವಳು. ಆ ಪರಮಾತ್ಮನ ಧ್ವಜ ವಜ್ರಾಂಕುಳ ಚಿಹ್ನಿತವಾದ ಪಾದದಿಂದ, ಪಾದ ಚಿಹ್ನೆಯಿಂದ ಅಲಂಕೃತಳಾದವಳು. ಇವತ್ತು ದೌರ್ಭಾಗ್ಯ ಸ್ತ್ರೀಯಂತೆ ಕೃಷ್ಣ ಬಿಟ್ಟೋದ್ರಿಂದ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಅಬ್ರಹ್ಮಣ್ಯ ಬ್ರಹ್ಮ ವಿರೋಧಿಗಳು, ಬ್ರಾಹ್ಮಣ ವಿರೋಧಿಗಳು, ರಾಜವೇಷ ತೊಟ್ಟಂತಹ ಧರ್ಮದ್ರೋಹಿಗಳು ಈ ತನ್ನನ್ನು ಆಳ್ತಾ ಇದ್ದಾರೆ ಅಂತ ಅವಳಿಗೆ ದುಃಖ. ಎಲ್ಲವುದನ್ನು ತಿಳ್ಕೊಂಡ. ಹಾಗೆ ಹೇಳಿ ಕೊನೆಗೆ ಧರ್ಮವನ್ನು, ಭೂದೇವಿ ನಿಮ್ಮನ್ನೆಲ್ಲ ಧರ್ಮ ನಿನ್ನ ಪಾದವನ್ನು ಸರಿ ಮಾಡ್ತೇನೆ, ಭೂದೇವಿ ನಿನ್ನನ್ನು ಬೆಳವಣಿಗೆ ಮಾಡ್ತೇನೆ ಅಂತ ಸಮಾಧಾನ ಮಾಡಿ ಹರಿತವಾದ ಖಡ್ಗವನ್ನು ಎತ್ತಿ ಹಿಡ್ಕೊಂಡ. ಅಧರ್ಮಕ್ಕೆ ಕಾರಣದ ಕಲಿಯನ್ನು ನಿಗ್ರಹ ಮಾಡಲಿಕ್ಕೋಸ್ಕರ ತನ್ನ ಕೊಲ್ತಾನೆಂದು ಗೊತ್ತಾದ ತಕ್ಷಣವೇನೆ ತನ್ನ ರಾಜವೇಷವನ್ನು ಬಿಟ್ಟು ಶೂದ್ರ ರೂಪದಲ್ಲೇ ಇದ್ದು ಭಯದಿಂದ ವಿಫಲಿತನಾಗಿ ಅವನ ಪಾದಕ್ಕೆ ಶಿರಸಾ ನಮಸ್ಕಾರ ಮಾಡಿ ಶರಣಾಗತನಾಗಿದ್ದ. ಕಲಿ ಈ ರೀತಿ ನಿಗ್ರಹ ಮಾಡಿ ಕಲಿ ತನ್ನ ಪಾದಕ್ಕೆ ಎರಗುವಂತೆ, ಶರಣ ಬರುವಂತೆ ಮಾಡಿದ ಯಾರು? ಯಾರು ಅಲ್ರೇ? ಇನ್ನು ನಂಬ್ತೀರ ನೀವು? ಕಲಿಯನ್ನು ನಿಗ್ರಹ ಮಾಡಲಿಕ್ಕೆ ಯಾರಿಗಾಗೋದು ಹೇಳ್ರಿ? ಕಲಿಯನ್ನು ನಿಗ್ರಹ ಮಾಡಲಿಕ್ಕೆ ಯಾರಿಗಾಗತ್ತೆ ಹೇಳ್ರಿ? ಭೀಮಸೇನಿಗೆ ಮಾತ್ರ. ಮತ್ತೆ ಎಲ್ಲರ ಮೇಲೆ ಅಟ್ಯಾಕ್ ಆಗ್ತಾನೆ. ಇವನು ಯಾಕೆ ಪರೀಕ್ಷಿದ್ರೆ ಅದು ಕಲಿ ನಿಗ್ರಹ ಮಾಡಿದ? ಇದೇ ಒಂದು ಪ್ರಶ್ನೆ. ಎರಡು ಕಾರಣ. ಭಾಗವತವನ್ನು ಕೇಳ್ತಾ ಬಂದವರಿಗೆ ಕಲಿ ನಿಗ್ರಹ ಮಾಡುವ ಶಕ್ತಿ ಭೀಮಸೇನ ಭಗವಂತನಿಂದ ಖಂಡಿತ ಬರುತ್ತೆ, ಸಂಶಯ ಪಡಬೇಡಿ. ಯದಾ ಮುಕುಂದೋ ಭಗವಾನಿ ಮಾಮಹಿ ಜಹೌ ಸತನ್ವಾ ಶವಣೀಯ ಸತ್ಕಥ ತದಾ ಹರೌ ಅಪ್ರತಿಬುದ್ಧ ಚೇತಸ ಅಭದ್ರ ಹೇತು ಕಲಿರನ್ವ ವರ್ತತ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ಜ್ಞಾನಾನಂದಮಯವಾದ ಶರೀರದ ಜೊತೆಗೆ ಭೂಮಿಯನ್ನು ಬಿಟ್ಟನೋ ಆವಾಗ ಕಲಿ ಎಲ್ಲರ ಅಭದ್ರಕ್ಕೆ ಅಮಂಗಲಕ್ಕೆ ಕಾರಣನಾದ. ಅವನೇ ಅಟ್ಯಾಕ್ ಮಾಡಿದ, ಭೂಮಿ ಮೇಲೆ ಆಕ್ರಮಣ ಮಾಡಿದ. ಯಾರಿಗೆ? ಎಲ್ಲರಿಗೆ ಅಂತ ಹೇಳೋದಿಲ್ಲ. ಹರೌ ಅಪ್ರತಿಬುದ್ಧ ಚೇತಸ. ಸಂಸ್ಕೃತದಲ್ಲಿ ಹರಿ ಅಂದರೆ ಸೂರ್ಯ. ಈಗ ಪ್ರಕೃತದಲ್ಲಿ ಭಾಗವತದಲ್ಲಿ ಹೇಳಿದ ಸೂರ್ಯ ಯಾವುದು? ಪುರಾಣ ಅರ್ಘ ಭಾಗವತ ಸೂರ್ಯ. ಅದರಲ್ಲಿ ಪ್ರತಿಬುದ್ಧ ಚೇತಸ, ಎಚ್ಚರಿಕೆ, ಜಾಗೃತವಾದ ಬುದ್ಧಿಗಳು. ಭಾಗವತದಲ್ಲಿ ಯಾರು ಎಚ್ಚರ ಇರ್ತಾರೆ ಅವರಿಗೆ ಅಭದ್ರ ಹೇತು ಅಲ್ಲ. ಆದರೆ ಭಾಗವತದಲ್ಲಿ ಯಾರಿಗೆ ಎಚ್ಚರಿಕೆ ಇಲ್ಲ, ಭಾಗವತ ಶ್ರವಣ ಮನನಾದಿಗಳನ್ನು ಯಾರು ಮಾಡೋದಿಲ್ಲ ಅವರಿಗೆ ಕಲಿ ಅಭದ್ರ ಹೇತು. ಇವನು ಭಾಗವತ ಶ್ರವಣ ಮಾಡ್ತಾ ಬಂದಿದ್ದಾನೆ, ಭಾಗವತ ಶ್ರವಣ ಮಾಡಿಸಿದವರಿಗೆ ಸಂಭಾವನೆ ಕೊಡ್ತಾ ಬಂದಿದ್ದಾನೆ. ಹಾಗಾಗಿ ಕಲಿ
ನಿಗ್ರಹ ಮಾಡುವ ಶಕ್ತಿ ಬಂತು ಪರೀಕ್ಷಿತ್ ರಾಜನಿಗೆ. ಇದೇ ನ್ಯಾಯದಿಂದ ಪ್ರಾಮಾಣಿಕವಾಗಿ ಭಾಗವತ ಶ್ರವಣ ಮನನಾದಿಗಳು ಮಾಡ್ತಕ್ಕಂಥವರಿಗೆ ಕಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಕಲಿಯನ್ನು ನಿಗ್ರಹ ಮಾಡುವ ಶಕ್ತಿಯನ್ನು ಭಗವದ್ ಅನುಗ್ರಹದಿಂದ ಪಡಿತಾರೆ ಎಂದು ಅದಕ್ಕೆ ಸಾಕ್ಷಿ. ಇದು ಒಂದು. ಇನ್ನೊಂದು ಕಾರಣ ಏನಂದರೆ, ಆ ರಥಾಂಗಪಾಣು ಅಂತ ಒಂದು ಮಾತು ಬರುತ್ತೆ. ಆಚಾರ್ಯರು ಹೇಳ್ತಾರೆ, ಎಲ್ಲ ರಾಜರನ್ನು ನಾಶ ಮಾಡಿದ ಕೃಷ್ಣ ಕೊನೆಗೆ ಪರೀಕ್ಷಿತ್ ರಾಜನ ಒಳಗೆ ಸೇರಿಕೊಂಡು ಪರಮಾತ್ಮ ಈ ಜಗತ್ತನ್ನು ರಕ್ಷಣೆ ಮಾಡಿದ. ಪರೀಕ್ಷಿತ್ ರಾಜ ಚಕ್ರವರ್ತಿ, ಅವನ ಒಳಗೆ ರಾಜರಾಜೇಶ್ವರ ರೂಪದಿಂದ ಪರಮಾತ್ಮ ಇದ್ದಾನೆ. ರಥಾಂಗ ಈಗ ಅಧಿಷ್ಠಾನ ಪರೀಕ್ಷಿತ್ ರಾಜ, ಅವನನ್ನು ನಾಶ ಮಾಡಿದೆಯಲ್ಲ, ಇನ್ನು ರಥಾಂಗ ಬಾಣಿ ಈ ಜಗತ್ತನ್ನು ಹೇಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯಪ್ಪ? ಅಧಿಷ್ಠಾನಭೂತವಾದ ಪರೀಕ್ಷಿತ್ ರಾಜನ ನಾಶ ಮಾಡಿಬಿಟ್ಟು ಎಲ್ಲ ಮುಂದೆ ಬರುತ್ತೆ ಈ ಕತೆ, ಈ ಮಾತು. ಆಗ ಎಲ್ಲ ಕಳ್ಳಕಾಕರ ಹಾವಳಿ, ರಾಷ್ಟ್ರ ನಾಶ ಆಗುತ್ತೆ. ಇಂಥ ರಾಷ್ಟ್ರ ನಾಶಕ್ಕೆ ಕಾರಣೀಭೂತವಾದಂಥ ನೀನಾದಿ ರಾಜನಿಗೆ ಸಾಯಿಸಿದೆಯಲ್ಲ, ಇನ್ನು ಯಾವ ಅಧಿಷ್ಠಾನದಲ್ಲಿ ನಿಂತು ರಾಜರಾಜೇಶ್ವರ ರೂಪಿ ಪರಮಾತ್ಮ ಈ ಜಗತ್ತನ್ನು ರಕ್ಷಣೆ ಮಾಡಬೇಕು ಹೇಳು? ಅಧಿಷ್ಠಾನವೇ ಇಲ್ಲಂತಾಯ್ತಲ್ಲ. ಹಾಗಾದರೆ ಆ ಪರೀಕ್ಷಿತ್ ರಾಜರಲ್ಲಿ ರಾಜರಾಜೇಶ್ವರ ರೂಪದಿಂದ ಪರಮಾತ್ಮ ಇದ್ದ. ಹಾಗಾಗಿ ಕಲಿಯನ್ನು ನಿಗ್ರಹ ಮಾಡಿದ್ದಲ್ಲಿ ವಿಶೇಷವಾಗಿ ರಾಜರಾಜೇಶ್ವರ ರೂಪದಿಂದಿರುವಂತಹ ಆ ಪರಮಾತ್ಮನೇ ವಿನಃ ಸ್ವಂತ ಶಕ್ತಿಯಿಂದ ನಿಗ್ರಹ ಮಾಡಿದ್ದು ಪರೀಕ್ಷಿತ್ ರಾಜ ಅಲ್ಲ. ಮಾಡಿದರೆ ಭಾಗವತ ಶ್ರವಣದ ಮಹತ್ವದಿಂದ ರಾಜರಾಜೇಶ್ವರ ರೂಪಿ ಪರಮಾತ್ಮನ ಸನ್ನಿಧಾನ ಮಹತ್ವದಿಂದ ಆ ಕೆಲಸ ಯಾರಿಂದ ಆಯಿತು? ಪರೀಕ್ಷಿತ್ ರಾಜನಿಂದ ಆಯಿತು ಅಂತ ತಿಳ್ಕೊಳ್ಳಿ. ಅದನ್ನೇ ಮುಂದೆ ಕಲಿಯೇ ಹೇಳ್ತಾನೆ ಇದನ್ನು. ಸರಿ ನೋಡಪ್ಪ, ಆಗ ಹೇಳ್ತಾ ಇದ್ದಾನಂತೆ, ನೋಡು ನೀನು ನನಗೆ ಶರಣ ಹೊಂದಿದ್ದೀವಿ. ಅರ್ಜುನ ಯಶಸ್ಸನ್ನು ರಕ್ಷಣೆ ಮಾಡುವರು ನಾವು, ಆ ವಂಶದಲ್ಲಿ ಬಂದ ನಾವು. ನೀನು ಯಾವಾಗ ಕೈ ಮುಗಿದು ಶರಣ ಹೊಂದಿದಿ, ಇನ್ನು ನಿನಗೆ ಭಯ ಇಲ್ಲ. ನತೇ ಗುಣಾಕೇಶ ಯಶೋಧರಾಣ ಬದ್ಧಾಂಜಲೇರ್ಭೋ ಭಯಮಸ್ತಿ ಕಿಂಚಿತ್. ನಿನಗೆ ಅಭಯ ಪ್ರದಾನ ಮಾಡಿದ್ದೇನೆ, ಶರಣಾಗತರಾದವರನ್ನು ಹೊಡೆಯಬಾರದು, ಅಭಯ ಪ್ರದಾನ ಮಾಡಿದ್ದೇನೆ. ಆದರೆ ನೀನು ಮಾತ್ರ ನನ್ನ ಕ್ಷೇತ್ರದಲ್ಲಿ, ನನ್ನ ಆಜ್ಞಾಚಕ್ರ ಎಲ್ಲಿ ಚಲಾವಣೆ ಆಗ್ತಾ ಇದೆ ಅಲ್ಲಿ ಮಾತ್ರ ನೀನಿರಬಾರ್ದು. ನೀನಿದ್ರೆ ನೀನು ಅಧರ್ಮ ಬಂದು ಎಲ್ಲ ಅನಿಷ್ಟಗಳನ್ನು ತಂದುಬಿಡ್ತೀಯ. ನೀನಿದ್ರೆ ಮೊದಲು ರಾಜರ ದೇಹದಲ್ಲಿದ್ದು ಅಧರ್ಮದ ಸೈನ್ಯವನ್ನೇ ಕರ್ಕೊಂಡು ಬರ್ತಾ ಇದ್ದಿ. ನೀನಿದ್ರೆ ಮೊದಲು ರಾಜರ ಮೇಲೆ ಅಟ್ಯಾಕ್ ಮಾಡಿ ಯಥಾ ರಾಜ ತಥಾ ಪ್ರಜಾ ಅಂತ ರಾಜರೆಲ್ಲ ಕೆಡಿಸಿ ನನಗೆ ಪ್ರಜೆಗಳನ್ನು ಕೆಡಿಸ್ತಾ ಇದ್ದಿ. ನಿನ್ನ ದಂಡು ಸೈನ್ಯ ಪರಿವಾರ ಯಾವುದು? ಲೋಭ ಜಾಸ್ತಿ ಆಗುತ್ತೆ, ಸುಳ್ಳು ಹೇಳೋದು ಜಾಸ್ತಿ ಆಗುತ್ತೆ, ಕಳ್ಳತನ ಮತ್ತು ದೌರ್ಜನ್ಯ, ಪಾಪ, ಕಲಹ, ವಂಚನೆ, ಡಂಬಾಚಾರ ಎಲ್ಲವೂ ಬರುತ್ತೆ. ಇಲ್ಲಿ ಸತ್ಯ ಧರ್ಮದಿಂದ ಜನರಿದ್ದು ಈ ಬ್ರಹ್ಮಾವತ ಕ್ಷೇತ್ರದಲ್ಲಿ ಬ್ರಹ್ಮಯಜ್ಞದ ಮೂಲಕ, ದ್ರವ್ಯಮಯವಾದ ಯಜ್ಞದ ಮೂಲಕ ಯಜ್ಞೇಶ್ವರನಾದ ಭಗವಂತನನ್ನು ಎಲ್ಲರೂ ಕೂಡ ಭಕ್ತರು ಆರಾಧನೆ ಮಾಡಿ ಪುಣ್ಯಭೂಮಿಯಾದ ಈ ಬ್ರಹ್ಮಾವರ್ತದಲ್ಲಿ ಆ ಭಗವಂತ ಅಂಥ ಭಕ್ತರಿಗೆ ಒಲಿದು ತನ್ನ ಇಚ್ಛಾನುಸಾರವಾಗಿ ರೂಪವನ್ನು ತಗೊಂಡು ಭಕ್ತರಿಗೆ ಅನುಗ್ರಹ ಮಾಡಬೇಕಾದ ಇಷ್ಟು ಪವಿತ್ರವಾದ, ಇಷ್ಟು ಮೌಲ್ಯಭರಿತವಾದ ಕ್ಷೇತ್ರ ಇದು. ಇಲ್ಲಿ ನೀನು ಬಂದರೆ ಎಲ್ಲ ಕೆಟ್ಟು ಹೋಗುತ್ತೆ, ಹೋಗು. ಇಲ್ಲಿ ಭಗವಂತ ಒಳಗಡೆ ಸ್ಥಾವರ ಜಂಗಮ ಪ್ರಪಂಚದ ಒಳಗೆ ಇದ್ದು ಎಲ್ಲರಿಗೂ ಅಮೂಲ್ಯವಾದಂಥ ಅಭಿಷ್ಟವನ್ನು ಕೊಡಬೇಕಾದದ್ದು, ಹೋಗು. ಪರೀಕ್ಷಿತ್ ರಾಜ ಈ ರೀತಿಯಾಗಿ ಹೇಳಿದಾಗ ಗಡ 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 ನಡುಗುತ್ತಾ ಆ ಖಡ್ಗೆ ಎತ್ತಿ ನಿಂತಿರ್ತಕ್ಕಂತಹ ದಂಡ ಯವನಂತೆ ನಿಂತಿರ್ತಕ್ಕಂಥ ಕುರಿತು ಹೇಳ್ತಾನಂತೆ, ಯತ್ರತ್ಪಾತ ವತ್ಯಾಹಿ ಸರ್ವಭೌಮತವಾಜ್ಞೆಯ ಲಕ್ಷಯೇ ತತ್ರ ತತ್ರಾಪೀತ ಆತ್ಯೇಷು ಶರಾಸನಂ. ನೋಡಪ್ಪ, ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿ ವಾಸ ಮಾಡ್ತೀಯ. ಈಗ ಏನಾಗಿದೆ ಅಂದರೆ, ನಾನು ಎಲ್ಲಿ ಹೋದರೂ ಅಲ್ಲೇ ನೀನು ಕಾಣ್ತಾ ಇದ್ದಲ್ಲಪ್ಪ ಖಡ್ಗ ಹಿಡ್ಕೊಂಡು. ಏನು ಮಾಡಲಿ ನಾನಿವಾಗ? ನೀನು ಹೇಳ್ದಲ್ಲಿ ಕೂತ್ಕೊಳ್ತೇನೆ, ಹೇಳು. ನನಗೆ ಸೈಟ್ ಕೊಟ್ಟರೆ ಅದೇ ಸೈಟ್ ಬಿಟ್ಟು ಬೇರೆ ಕಡೆ ನಾನು ಆಕ್ರಮಣ ಮಾಡು. ನೀನು ಸ್ಥಾನ ಕೊಡು ನನಗೆ, ಆ ಸ್ಥಾನ ಇರ್ತೇನೆ. ಈ ರೀತಿಯಾಗಿ ತನಗೆ ಇರಲಿಕ್ಕೆ ಸ್ಥಳಕ್ಕೆ ಹೋಗಿ ಕೇಳಿದ್ರೆ, ಈ ಪರೀಕ್ಷಿತ್ ರಾಜ ತುಂಬ ಉದಾರಿ.
ಒಂದು ಸೈಟ್ ಕೊಟ್ಟಿದ್ರೆ ಸಾಕಾಗಿದೆ, 4 ಸೈಟ್ ಕೊಡಬೇಕಾ? ಹೇಳ್ತಾ ಇದ್ದಾರೆ, ಇತ್ಯಭ್ಯರ್ಥಿತ ತಸ್ಮೈ ಸ್ಥಾನಾನೇ ಕಲೆಯೇ ಅಕರೋ. 4 ಸ್ಥಾನ ಕೊಟ್ಟ. ದ್ಯೂತಂ ಪಾನಂ ಸ್ತ್ರೀಯ ಸೂನ ಯತ್ರ ಅಧರ್ಮಶ್ಚ ಚತುರ್ವಿಧ. ಜೂಜು, ಮದ್ಯಪಾನ, ಸ್ತ್ರೀ ಅಂದರೆ ಪರಸ್ತ್ರೀ, ಮತ್ತು ಹಿಂಸೆ. 4 ಸ್ಥಾನ ಕೊಟ್ಟು. ಜೂಜಿನಿಂದ ಏನಾಗತ್ತೆ? ಆ ಧರ್ಮ ಯಾವುದು? ಸುಳ್ಳು ಹೇಳಲು ಶುರುವಾಗುತ್ತೆ. ಜೂಜಿನಿಂದ ಸುಳ್ಳು ಹೇಳಿದ್ದಲ್ಲ, ನಾನೇ ಗೆದ್ದೆ ಅಂತ ರುಕ್ಮಿ ತಲೆ ಹೊಡ್ಕೊಂಡೋ ಇಲ್ಲೋ. ಬಲರಾಮ ದೇವರ ಹತ್ರ ಜೂಜಿನಲ್ಲಿ ಮೊದಲು ಸೋತರು ಬಲರಾಮ ದೇವರು, ಮತ್ತೆ ಗೆದ್ದರು. ಆಕಾಶವಾಣಿ ಅಶರೀರವಾಣಿ ಆಯಿತು. ಯಾರು? ಬಲಭದ್ರನೇ ಗೆದ್ದದಂತ. ಆದರೆ ನಾನೇ ಗೆದ್ದದಂತ ಹೇಳಿ ಬಾಯಿ ಮಾಡಲಿಕ್ಕೆ ಶುರು ಮಾಡಿದಾಗ ಸುಳ್ಳು ಹೇಳಿದ್ದಕ್ಕೆ ಏನಾಯಿತು? ತಲೆ ಹೊಡ್ಕೊಂಡೋ ಇಲ್ಲೋ. ಬಲರಾಮ ದೇವರು ಏನು ಮಾಡಿದರು? ಹೊಡೆದೇ ಬಿಟ್ಟು ದ್ಯೂತದ ಫಲಕದಿಂದ ಸತ್ತೇ ಹೋದರು. ಸುಳ್ಳೇ ಜಾಸ್ತಿ ಜೂಜಿನಿಂದ. ಮತ್ತೇನ್ರಿ ರಾಯರೇ? ಮದ್ಯಪಾನದಿಂದ ಏನಾಗತ್ತೆ ಹೇಳಿ? ಮತ್ತು ಬರುತ್ತೆ, ಮದ ಬರುತ್ತೆ. ಪರಸ್ತ್ರೀ ಸಹವಾಸದಿಂದ ಏನಾಗತ್ತೆ? ಕಾಮ ಜಾಸ್ತಿ ಆಗತ್ತೆ. ಹಿಂಸೆಯಿಂದ ಏನಾಗತ್ತೆ? ದ್ವೇಷ ಬೆಳೀತದೆ. ಸರಿ ರೇ, ಸಾಕಾಗಿಲ್ಲ, ಇನ್ನೊಂದು ಕೊಡೋದು ಕೇಳ್ತಾರೆ. ಮನಸ್ಸು ಇನ್ನೊಂದು ನನಗೆ ಬಂಗಾರ ಕೊಟ್ಟು. ಬಂಗಾರದಿಂದ ಏನಾಗತ್ತೆ ಹೇಳಿ? ಬಂಗಾರದಿಂದ ಏನಾಗತ್ತೆ? ರಾಗ ಜಾಸ್ತಿ ಆಗುತ್ತೆ. ಬಂಗಾರದ ಅಂಗಡಿಗೆ ಹೋದಾಗ ಆ ಆಭರಣ ತಗೊಂಡು ಈ ಆಭರಣ ತಗೊಳ್ಳೋ ಶುರು ಆಗತ್ತೆ ನೋಡಿ. ಅದು ತಗೊಂಡು ಅದು ಬಿಡ್ಲಿಕ್ಕಾಗಿ ಇದನ್ನು ತಗೊಳ್ಳೋ, ಸುಮ್ಮನೆ ರಾಗ ಜಾಸ್ತಿ ಆಗ್ತಾ. ಇದೆಲ್ಲ ಅನರ್ಥಕ್ಕೆ ಕಾರಣ. ಆದ್ದರಿಂದಾಗಿ 5ರ ತಂಟೆಗೆ ಹೋಗಬಾರ್ದು. ಇಲ್ಲಿ ಕಲಿ ಇಟ್ಕೊಂಡ್ಬಿಟ್ಟು ಈ ಸ್ಥಾನದಲ್ಲಿ ಕೇಂದ್ರವಾಗಿಟ್ಕೊಂಡು ಅದರ ಸಹವಾಸ ಲೆಕ್ಕಕ್ಕಿಂತ ಜಾಸ್ತಿ ಮಾಡಿದ್ರೆ ಸರ್ವನಾಶ ಮಾಡಿಬಿಡ್ತಾನ್ರಿ. ಅಮೂನಿ ಪಂಚಸ್ಥಾನಾನಿ ಅಧರ್ಮ ಪ್ರಭವ ಕಲಿಹಿ ಔತ್ತರೇಣ ದತ್ತಾನಿ ನವಸತ್ತನ್ನಿದೇಶಕತ್. ಆದ್ದರಿಂದಾಗಿ ಯಾರೂ ಕೂಡ ಏಳಿಗೆ ಪಡಿಬೇಕಂತಿದ್ರೆ ಈ 5ರ ತಂಟೆಗೆ ಹೋಗಬಾರ್ದು. ಅದರಲ್ಲೂ ಧರ್ಮಶೀಲಾದ ರಾಜ ಲೋಕಕ್ಕೆ ಮಾರ್ಗದರ್ಶನ ಮಾಡೋದು ಇವರು ತಂಟೆಗೆ ಹೋಗಬಾರ್ದು. ಅದಕ್ಕೆ ಧರ್ಮರಾಜ ಜೂಜು ಆಡಿದ್ದು ಮಹಾ ತಪ್ಪಾಯಿತು. ಮಧ್ವಾಚಾರ್ಯ ಈ ರೀತಿಯಾಗಿ ಹೇಳಿದ್ರೆ ಮಧ್ವಾಚಾರ್ಯ ಹೇಳ್ತಾರೆ, ಏನ್ರಿ ಇದು ಸ್ವಲ್ಪ ಉಂಟಲ್ಲಿ. ಬಂಗಾರ ಸ್ತ್ರೀ ಅಂತ ಹೇಳಿದಾಗ ಜೂಜು ಅಲ್ರಿ. ದೀಪಾವಳಿ ಬಲಿಪಾಡ್ಯದ ದಿವಸ ದ್ಯೂತ ಕ್ರೀಡೆ ಉಂಟಲ್ವಾ, ಶಾಸ್ತ್ರವೇ ವಿಹಿತ. ಅದು ಆಡಬಾರ್ದಂದ್ರೆ ಹೇಗೆ? ಸ್ತ್ರೀ ಮಾಡಬಾರ್ದು ಪರಕ್ರಿ. ಸ್ತ್ರೀ ಕಟ್ಕೊಂಡೇ ಧರ್ಮಾಚರಣೆ ಮಾಡೋದು ಗೃಹಸ್ಥರು. ಸ್ತ್ರೀ ಬಿಡಬೇಕಂದ್ರೆ ಹೇಗೆ? ಅಥವಾ ಬಂಗಾರ ಬಿಡಬೇಕಂದ್ರೆ ಹೇಗ್ರಿ? ಕಿವಿಲಿ ಕಿಕ್ಕಿ ಹಾಕ್ಬೇಕ್ರಿ, ಮಡಿ ಬರಲ್ಲ. ಕರಿಮೇಲೆ ಬಂಗಾರ ಬೇಕೇ ಬೇಕಲ್ರಿ. ಎಂಥದ್ರಿ ಈ ರೀತಿಯಾಗಿ ಬಂಗಾರ ಬಿಡಬೇಕಂತ ಹೇಳಿದ್ರೆ? ಅದಕ್ಕೆ ಹೇಳಿದರೆ ವಿಹಿತ ಅತಿರೇಕೇಣ ನ ಸೇವೇಕ ಅಂತ ಮಧ್ವಾಚಾರ್ಯ ಹೇಳಿದರು. ಅದು ದೀಪಾವಳಿ ಬಲಿಪಾಡ್ಯದ ದಿವಸ ರಾಜರು ದ್ಯೂತ ಕ್ರೀಡೆ ಆಡ್ತಾರೆ, ಅದು ವಿಹಿತ, ಪರವಾಗಿಲ್ಲ. ಆದರೆ ಜೂಜು ಅಂದರೆ ಏನೋ ಅಶ್ವಮೇಧ ಯಾಗ ಮಾಡಬೇಡಿ ಅಂತ ಅರ್ಥ ಕಲಿಯುಗದಲ್ಲಿ. ಏನ್ರಿ? ರೇಸ್ ಕುದುರೆ ತಂಟೆಗೆ ಹೋಗಬೇಡ್ರಿ. ಒಂದಂಕಿ ಲಾಟ್ರಿ, ಕ್ರಿಕೆಟ್ ಬೆಟ್ಟಿಂಗು, ಇದೆಲ್ಲ ಜೂಜು. ಇದನ್ನು ಬಿಡಿ, ಇದು ಶಾಸ್ತ್ರ ಹೇಳೋದಿಲ್ಲ. ದೀಪಾವಳಿ ಪಾಡ್ಯ ದಿವಸ ದ್ಯೂತ ಕ್ರೀಡೆ ಅದು ಪರವಾಗಿಲ್ಲ. ಈ ಸ್ವೀಟ್ ಆಡೋದು, ಅದು ಮಾಡೋದು, ಇದು ಮಾಡೋದು, ಇದರ ತಂಟೆಗೆ ಹೋಗಬೇಡಿ. ಅದು ರೇಸ್ ಕುದುರೆಯಲ್ಲಿ ಅಂತೂ ಫಸ್ಟ್ ಕ್ಲಾಸ್ ಆಗಿದ್ದಾನೆ, ಖಾಲಿ ಸರ್ವಸ್ವ ಹಾಳು ಮಾಡ್ತಾನೆ, ಅದರ ತಂಟೆಗೆ ಹೋಗಬಾರ್ದು. ಅದರ ನಂತರ ಪಾನ ಅಂದರೆ ಏನ್ರಿ? ಮತ್ತು ಬರ್ತಕ್ಕಂಥ ಪಾನ, ಡ್ರಗ್ಸ್ ಗಿಕ್ಸ್, ಅದು ನಮಗೇನು ಗೊತ್ತಿಲ್ಲ, ಅದೆಲ್ಲ ಉಂಟಲ್ಲ, ಅದರ ತಂಟೆಗೆ ಹೋಗಬಾರ್ದು. ಅದು ಸ್ತ್ರೀ ಅಂದರೆ ಪರಸ್ತ್ರೀ ಸಹವಾಸ ಮಾಡಬಾರ್ದು. ಇಷ್ಟು ಹೇಳಿದ ನಂತರ ಇನ್ನೊಂದು ಹೇಳ್ತಾರೆ, ಬಂಗಾರ
ಕೂಡಿಡುದು, ಗೋಲ್ಡ್ ಸ್ಮಗಲರ್ ಆಗೋದು, ಅಕ್ರಮವಾಗಿ ಬಂಗಾರ ತಗೊಂಡು ಬರೋದು, ಮತ್ತು ಸಿಕ್ಕಾಕೊಳ್ಳೋದು, ಇನ್ನೇನು ಎಡವಟ್ಟಾಗೋದು, ಗೋಲ್ಡ್ ಸ್ಮಗಲರ್ ಆಗೋದು, ಇದೆಲ್ಲ ಮಾಡಬಾರ್ದು, ಅಪಾಯ. ಅಲ್ಲಿ ಕಲಿ ಕೂತ್ಕೊಳ್ತಾನೆ. ಅಥವಾ ಇನ್ನೊಂದು ದುರ್ಬುದ್ಧಿ ಕೆಲವರಿಗಿದೆ, ಸಾಲಿಗ್ರಾಮದಲ್ಲಿ ಬಂಗಾರ ಇರುತ್ತೆ, ಸಾಲಿಗ್ರಾಮ ಹೊಡೆದು ಬಂಗಾರ ತಗೊಳ್ಳೋದು, ಇದು ದುರ್ಬುದ್ಧಿ. ಸಾಲಿಗ್ರಾಮದಲ್ಲಿ ಬಂಗಾರ ಇರುತ್ತೆ, ಸಾಲಿಗ್ರಾಮ ಒಡೆಯೋದು, ಬಂಗಾರ ತಗೊಳ್ಳೋದು, ಇಂಥ ಪಾಪ ಕೆಲಸ ಮಾಡಬಾರ್ದು. ಅಥವಾ ಬಂಗಾರ ಕೂಡಿಟ್ಟು ಎಡವಟ್ಟು ಮಾಡಿಕೊಳ್ಬಾರ್ದು. ಆದ ನಂತರ ಇನ್ನೊಂದು ಹೇಳ್ತಾರೆ, ಇನ್ನೊಂದು ಏನು ಹೇಳಿದರೆ ರಾಯರ ಸೂನ ಹಿಂಸೆ ಮಾಡಬಾರ್ದು ಅಂದರೆ ಏನು? ಇದು ಪಕ್ಕ ಅರ್ಥ ಆಗೋಲ್ಲ. ಇದು ಹಿಂಸೆ ಮಾಡ್ಬೋದು, ಮಾಡಬಾರ್ದು. ಹಿಂಸೆ ಮಾಡೋದಿಲ್ವಾ? ನಾವು ಬದುಕಬೇಕಾದ್ರೆ ಹಿಂಸೆ ಮಾಡಲೇಬೇಕಲ್ರಿ. ಜೀವೋ ಜೀವಸ್ಯ ಜೀವನ. ಒಬ್ಬ ಜೀವ ಇನ್ನೊಂದು ಜೀವನ ಆಹಾರ ಮಾಡಿಕೊಂಡೇ ಬದುಕೋದು. ಇದು ಭಾಗವತ ಹೇಳ್ತಾ ಇದೆ. ಅಲ್ರಿ, ನೀವು ಸಸ್ಯ ತಿಂತೀರೋ ಇಲ್ಲೋ? ಪಲ್ಯಕಾಯಿ ಯಾವುದ್ರಿ? ದಂಟಿನ ಸೊಪ್ಪು, ಆ ಸೊಪ್ಪು, ಈ ಸೊಪ್ಪು, ಮತ್ತು ಸಸ್ಯ ಅದನ್ನು ಕಟ್ ಮಾಡ್ತೀರಿ, ಅಲ್ಲಿ ಭತ್ತ ಬರುತ್ತೆ, ಅಕ್ಕಿ ಮಾಡಿ ತಿಂತೀರೋ ಇಲ್ಲೋ? ಇದೆಲ್ಲ ಪ್ರಾಣಿ ಅಲ್ವಾ? ಹಿಂಸೆ ಆಗಿಲ್ವಾ? ರುಬ್ತೀರಿ, ರುಬ್ಬುವಾಗ ಹಿಂಸೆ ಆಯ್ತಾ? ಮತ್ತೆ ತೊಳಿತೀರಿ, ಎಷ್ಟು ಕ್ರಿಮಿಕೀಟಗಳಿರುತ್ತೋ ಏನೋ. ಮತ್ತೆ ಬಿಸಿನೀರು ಕುದಿಸ್ತೀರಿ, ಅಲ್ಲಿ ಎಷ್ಟು ಕ್ರಿಮಿಗಳಿರ್ತೇವೋ. ನೀವು ಬದುಕಿದ್ರೆ ಹಿಂಸೆ ಮಾಡಿದ ಹಾಗೆ ಏನು ಮಾಡ್ತೀರಿ? ಅದಕ್ಕೆ ವಿಹಿತ ಅತಿರೇಕೇನ ನ ಸೇವೇತ. ಹಿಂಸೆ ಅನಿವಾರ್ಯವಾಗಿರುತ್ತೆ. ಶಾಸ್ತ್ರದಲ್ಲಿ ಯಾವುದಕ್ಕೂ ಒಪ್ಪಿಕೊಟ್ಟಿದ್ದಾರೆ ಅಷ್ಟು ಮಾಡಿ. ಆ ಹಿಂಸೆ ಮಾಡಿದಾಗಲೂ ಕೂಡ ಪಂಚಸೂನ, ಪಂಚ ಅಡುಗೆ ಮಾಡಿ, ಅದು ಅಲ್ಲಿ ಎಲ್ಲ ಹೇಳಿದ್ದಾರೆ. ತೊಳೆಯೋದು, ರುಬ್ಬುವುದು, ಕಟ್ ಮಾಡುವುದು, ಗುಡಿಸೋದು, ಇದೆಲ್ಲ ಇದೆ. ಬಿಸಿನೀರು ಕಾಸೋದು, ಇದೆಲ್ಲ ಮಾಡುವಾಗ ಹಿಂಸೆ ಆಗತ್ತೆ. ಈ ಥರದ್ದು ಈ ಹಿಂಸೆಗೆ ಏನು ಮಾಡಬೇಕ್ರಿ ಹೇಳ್ರೆ? ಐಶ್ವರ್ಯ ಮಾಡಿ ಆ ಹಿಂಸೆಯನ್ನು ಪರಿಹಾರ ಮಾಡಿಕೊಡ್ಬೇಕು. ಇಲ್ಲಾಂದರೆ ಅವನು ಹಿಂಸೆ ಮಾಡಿ ನಡ್ಕೊಂಡು ಹೋಗ್ತಾನೆ, ಸ್ವರ್ಗಕ್ಕೆ ಹೋಗೋದಿಲ್ಲ ಅಂತುಂಟು. ಇವತ್ತು ಅದಕ್ಕೆ ಹೇಳುವಾಗ ಪಂಚಸೂನ ಪ್ರಾಯಶ್ಚಿತ್ತಾರ್ಥ ವೈಶ್ವರ್ಯವಾದಿಗಳನ್ನು ಮಾಡಬೇಕು. ಇವತ್ತು ಅದೇ ಹಿಂಸೆ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲಿಯೂ ಕೂಡ ದೇವರಿಗೆ ನೈವೇದ್ಯ ಆಗಿ ವೈಶ್ವದೇವ ಕೃಷ್ಣಾರ್ಪಣ. ಅದೇ ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ವೈಶ್ವದೇವ ಮಾಡಿಸೋದಿಲ್ಲ. ಕಲಿ ಅಲ್ಲಿ ಬಂದು ಕೂತ್ಕೊಳ್ತಾನೆ, ಕೆಡಿಸ್ತಾನೆ. ಅದಕ್ಕೆ ಹಿಂಸೆ ಅಂದರೆ, ಹಿಂಸೆ ಅಂದರೆ ಅದು ಕಸಾಯಿಖಾನೆಯಲ್ಲೇ ಹಿಂಸೆ ಮಾಡೋದು, ಇನ್ನೊಬ್ಬರಿಗೆ ಕುತ್ತಿಗೆ ಕೈಯೋದು, ಇದು ಮಾತ್ರ ಹಿಂಸೆ ಅಲ್ಲ. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಹಿಂಸೆನೇ. ವೈಶ್ವದೇವ ಮಾಡದೆ ತಿಂದುಬಿಡ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಹಿಂಸೆ ಆಗ್ತಾ ಇದೆ. ಕಲಿ ಕೂತ್ಕೊಂಡ್ಬಿಟ್ಟು ಅಲ್ಲೇ ಕಾಯ್ತಾ ಕೂತ್ಕೊಳ್ತಾನೆ, ರುಬ್ತಾನೆ, ಅಡುಗೆ ಮಾಡಿಸ್ತಾನೆ, ತಿನ್ನಿಸ್ತಾನೆ. ಪಶುವಿಗೆ ಮೆತ್ತಂತೆ ಮೆನ್ತಾವೆ. ಪಂಚಮಹಾಯಜ್ಞ ಇಲ್ಲ, ಕೃಷ್ಣ ದೇವರ ಯಜ್ಞ ಇಲ್ಲ, ತೀರ್ಥ ಬೇಡ, ದೇವರ ನೈವೇದ್ಯ ಬೇಡ, ಏನಿಲ್ಲ, ಪಶುವಿನಂತೆ ತಿಂತಾರೆ. ಇದು ಎಂಥದ್ದು? ಮನೆ ಮನೆಯಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಹಿಂಸೆ. ಕಲಿಯಲ್ಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ. ನೋಡ್ರಿ, ಎಚ್ಚರಿಕೆ. ಮುಂದಿನ ಜನ್ಮದಲ್ಲಿ ಏನು ಮಾಡ್ತಾವೆ ಗೊತ್ತುಂಟ? ಈ ಜನ್ಮದಲ್ಲಿ ಏನು ಮಾಡ್ರಿ? ದಂಟಿನ ಸೊಪ್ಪನ್ನು ಏನು ಮಾಡಿದ್ದೀರಿ? ದಂಟಿನ ಸೊಪ್ಪು ಸಸ್ಯವನ್ನು ಕಟ್ ಮಾಡಿ ತಿಂದಿದ್ದೀರಿ ಇಲ್ಲೋ? ಮುಂದಿನ ಜನ್ಮದಲ್ಲಿ ನಿಮ್ಮನ್ನು ನೋಡ್ಕೊಳ್ತಾರೆ. ವೈರ ಅದು ನಾರದರಿಗೆ, ಇವನಿಗೆ ಪ್ರಾಚೀನವರಿಗೆ ತೋರಿಸಿದ್ರೋ ಇಲ್ಲೋ? ಯಾವ ಪಶುಗಳನ್ನು ಯಜ್ಞದಲ್ಲಿ ಬಲಿ ಕೊಟ್ಟಿದ್ದ, ಕಾಮ್ಯಕರ್ಮ ಮಾಡಿ ನಾರದರು ಅವನ ಕಾಮ್ಯಕರ್ಮದಲ್ಲಿ ಆಸಕ್ತನಾಗಿದ್ದ, ಅವನು ಬಿಡಿಸ್ಬೇಕು ಅಂತ ತೋರಿಸಿದಂತಮ್ಮ ಯೋಗದ ಸಾಮರ್ಥ್ಯ ನೋಡು. ಯಾವ ಪಶುಗಳನ್ನು ಕೊಂದಿದ್ದಿ ನೋಡು, ಅವುಗಳೆಲ್ಲ ಕೊಡಲಿ ಹಿಡ್ಕೊಂಡು ಕಾಯ್ತಾ ಇದ್ದೇವೆ ನೋಡು, ನೀನು ಬಂದಾಗ ಒಂದು ಕೈ ನೋಡ್ತಾವೆ ಅಂತ. ಗೊತ್ತುಂಟಾ? ಹಿಂಸೆ ಮಾಡಿದರೆ ವೈರ ಬರುತ್ತೆ. ಆ ವೈರದಿಂದ ಅವಳು ಮತ್ತೆ ಮುಯ್ಯಿಗೆ ಮುಯ್ಯಿ ತೀರ್ತದೆ, ಗ್ಯಾರಂಟಿ. ಅದಕ್ಕೆ ನಮ್ಮ ಇದನ್ನು ಗೊತ್ತಿಲ್ಲ, ಮಾಂಸ ಅಂತ ಹೆಸರು ಯಾಕ್ರಿ ಹೇಳ್ರಿ? ಆ ವಿದೇಶದಲ್ಲಿ ಅವಳು ಇಂಗ್ಲೀಷ್ ಗೊತ್ತೇ ಇಲ್ಲ. ನಾನು ರೆಡಿಚೀರಿ ಅಂತಿಷ್ಟೇ ಹೇಳೋದು. ಏನ್ರಿ? ಅದೇ ಪರ್ಟಿಕಲ್ಲಾಗಿ ಮಾಂಸ ಎಂಬ ಶಬ್ದ ಆ ವಿದೇಶದಲ್ಲಿಲ್ಲ, ಇಂಗ್ಲೀಷಿನಲ್ಲಿ ಇಲ್ಲ. ಏನು ಹೇಳ್ತಾರ್ರಿ? ಹಾಂ, ನಾನ್ ವೆಜ್ ಇಲ್ಲ. ಆದರೆ ನಮ್ಮಲ್ಲಿ ಮಾಂಸ ಶಬ್ದಕ್ಕೆ ಏನು ಅರ್ಥ ಗೊತ್ತುಂಟ? ನಮ್ಮ ಭಾರತೀಯ ತತ್ವಶಾಸ್ತ್ರದವರಿಗೆ ಮಾಂಸ ಅಂತ, ಧರ್ಮಶಾಸ್ತ್ರ ಮಾಂಸ ಅಂತ ಹೇಳಿದ್ರೆ ಏನು ಗೊತ್ತುಂಟ? ಈ ಜನ್ಮದಲ್ಲಿ ಯಾವ ಪಶುವಿನ ಮಾಂಸವನ್ನು ತಿಂದಿದ್ದೇವೋ
ಮುಂದಿನ ಜನ್ಮದಲ್ಲಿ ಅವನಿಗೆ ಆ ರೀತಿಯಾಗಿ ಭಾವನೆ ಬರುತ್ತಂತೆ. ಸರಿಯಾಗಿ ತಿಳಿದವನಿಗೆ ಮಾ ಸಹಮತಿ, ನಾನು ಯಾರನ್ನು ತಿಂದಿದ್ದೇನೋ ಅವನು ನನ್ನನ್ನು ಮುಂದಿನ ಜನ್ಮದಲ್ಲಿ ತಿಂತಾನೆ ಎಂಬ ಭಾವನೆ ಇರುತ್ತೆ. ಅದಕ್ಕೆ ನಾನು ತಿನ್ಲಿಕ್ಕೆ ಹೋಗಬಾರ್ದು. ಇದು ಏತದ್ ಮಾಂಸಸ್ಯ ಮಾಂಸತ್ವ. ಹಾಗಾಗಿ ನಾವು ಇವತ್ತು ವೈಷ್ಣದೇವ ಮಾಡ್ದೇನೆ, ಪ್ರಾಯಶ್ಚಿತ್ತ ರೂಪದಲ್ಲಿ ಮಾಡ್ದೇನೆ ತಿಂದರೆ ಮುಂದಿನ ಜನ್ಮದಲ್ಲಿ ನಾವು ದಂಟಿನ ಸೊಪ್ಪಾಗಿ ಹುಟ್ಟುವುದು ಗ್ಯಾರಂಟಿ. ಆ ತಿಂದ ನಾವು ಅದು ದಂಟಿನ ಸೊಪ್ಪಾಗಿ ಹುಡ್ತೇವೆ, ಅವನು ನಮ್ಮನ್ನು ತಿಂತಾನೆ. ವೈರ ನಾರದ ತೋರಿಸಿದ್ರಲ್ಲ, ಅದು ವೈರ ಉಂಟಾಗುತ್ತೆ. ಅದಕ್ಕೆ ಆ ರೀತಿಯಾಗಿ ಮಾಡಲಿಕ್ಕೆ ಹೋಗಬಾರ್ದು. ಕೇವಲ ಹಿಂಸೆ ಅಂದರೆ ಹೊಡೆಯೋದು ಬಡಿಯೋದು. ಇವತ್ತಂತೂ ಸುಪಾರಿ ಕೊಲೆ ಗಿಲೆ ಎಲ್ಲ ಇದ್ದದ್ದೇ. ಅದಲ್ಲ, ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಹಿಂಸೆನೇ. ವೈಷ್ಣದೇವ ಮಾಡಿದ್ರೆ ಹಿಂಸೆನೇ. ಇಲ್ಲಿ ಬಂದು ಮತ್ತೆ ಕೆಡಿಸೋದೇ ಇಲ್ಲಿ ಶುರು ಮಾಡ್ತಾನೆ. ಎಚ್ಚರಿಕೆ. ಇನ್ನೊಂದು ಬಹಳ ಚೆನ್ನಾಗಿ ಹೇಳ್ಬೋದು. ನಾನು ಸೂನ ಹಿಂಸೆ ಈಗ ರೀ ಬ್ರಹ್ಮಹತ್ಯೆ ಹಿಂಸೆ ಅಲ್ರಿ? ಬ್ರಹ್ಮಹತ್ಯೆ ಹಿಂಸೆ ಅಲ್ವಾ? ಹೌದು. ಮಧ್ವಾಚಾರ್ಯರು ಬ್ರಹ್ಮಹತ್ಯೆ ಒಂದು ದೊಡ್ಡದು ಬ್ರಹ್ಮಹತ್ಯೆ ಇದೆ. ಯಾವುದು? ಬ್ರಾಹ್ಮಣೋ ವಿಷ್ಣುರುದ್ದಿಷ್ಟ ಸಹ ನಾಸ್ತಿ ಇತಿ ಅಭಿಚಿಂತನ ಬ್ರಹ್ಮಹತ್ಯಾ ಸಮುದ್ದಿಷ್ಟ ತಾನ್ನ ಕುರಿಯಾದ ಕದಾಚನ. ಒಬ್ಬ ಬ್ರಾಹ್ಮಣ ಕುತ್ತಿಗೆ ಇಟ್ಟು ಕೊಂದ್ರೆ ಬ್ರಹ್ಮಹತ್ಯೆ ಮಾತ್ರ ಅಲ್ಲ. ಬ್ರಾಹ್ಮಣಂದ್ರೆ ದೇವರು, ಬ್ರಹ್ಮ ಅಂದರೆ ವೇದ, ವೇದದಿಂದ ಪ್ರತಿಪಾದ್ಯನಾದ ಭಗವಂತ, ಗುಣಪೂರ್ಣನಾದ ಭಗವಂತ ಅವನಿಲ್ಲ ಅಂತ ಯಾರು ಹೇಳ್ತಾರೋ ಅದು ಬ್ರಹ್ಮಹಿಂಸೆ. ಅದು ಬ್ರಹ್ಮಹಿಂಸೆ, ಅದು ದೊಡ್ಡ ಹಿಂಸೆ. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಇದೇ ಆಗೋದು, ದೇವರಿಲ್ಲ ದಿಂಡ್ರಿಲ್ಲ ಅಂತ. ಇದು ಬ್ರಹ್ಮಹತ್ಯೆ, ಇದು ಬ್ರಹ್ಮಹಿಂಸೆ. ಇದು ಪ್ರತಿಯೊಬ್ಬರ ಮನೆಯಲ್ಲಿ ಆಗತ್ತೆ. ಅಲ್ಲಿ ಬಂದು ಕುತ್ಕೊಂಡು ಅಲ್ಲಿ ಕುತ್ಕೊಂಡು ಆ ಬುದ್ಧಿ ಉಡಿಸಿ ಸರ್ವನಾಶ ಮಾಡ್ತಾರೆ. ಅದು ಒಂದು ಅರ್ಥ. ಹಾಗಾಗಿ ಇದನ್ನೆಲ್ಲ ಅರ್ಥ ಕಲಿಯಿಂದಾಗಿ, ಕಲಿಯ ಹೆಡ್ ಕ್ವಾರ್ಟರ್ ಇದು, ವಿಶಿಷ್ಟವಾದ ಕೇಂದ್ರ. ಇಲ್ಲಿ ಇದ್ದುಕೊಂಡು ಸರ್ವನಾಶ ಮಾಡ್ತಾನೆ. ಆದ್ದರಿಂದಾಗಿ ಇದರ ತಂಟೆಗೆ ಹೋಗಬೇಡಿ. ಮತ್ತು ಬರುವಂಥ ಮಾದಕ ವಸ್ತುಗಳು ತಗೊಳ್ಬೇಡ್ರಿ. ಗುಡ್ಕ ಗಿಡ್ಕ ಎಲ್ಲ ಸೇರ್ತದೆ ಅದರಲ್ಲಿ. ಉಪಲಕ್ಷಣ ಜೂಜು ಅಂದರೆ ಕೇವಲ ಜೂಟ, ತಗಡೆ ಆಟ ಮಾತ್ರ ಅಲ್ಲ. ಇಸ್ಪೀಟು, ಒಂದಂಕಿ ಲಾಟ್ರಿ, ರೇಸ್ ಕುದುರೆ, ಕ್ರಿಕೆಟ್ ಬೆಟ್ಟಿಂಗ್, ಗಿಟ್ಟಿಂಗ್ ಎಲ್ಲ ಸರ್. ಸ್ತ್ರೀ ಸಹವಾಸ ಅಲ್ಲಿ ಕಲಿಕೊಂಡು ವಿಶೇಷವಾಗಿ ಹಾಳು ಮಾಡ್ತಾನೆ. ಅದು ಹೆಡ್ ಕ್ವಾರ್ಟರ್ ಅವರದ್ದು. ಸ್ತ್ರೀ ಅಂದರೆ ಆ ಸ್ತ್ರೀ ಪರಸ್ತ್ರೀ ಅಂತ ಒಂದರ್ಥ. ಇನ್ನೊಂದು ಏನು ಗೊತ್ತು ಅಂತ, ಸ್ತ್ರೀ ಅಲ್ಲಿ ಸ್ವಲ್ಪ ಬಿಡಿಸಬೇಕು. ಸ್ತ್ರೀ ಅಲ್ಲಿ ಸ್ವಲ್ಪ ನೋಡಿ ಬಿಡಿಸಿ. ಸ ತು ತ್ರಿ. ಸ ಅಂದರೆ ಸಹವಾಸದಿಂದ, ತ್ರೀ ಟೈಮ್, 3 ಹೊತ್ತು. ತು ತೊಂದರೆ ಯಾವುದು ಕೊಡುತ್ತೋ ಅದೇ ಸ್ತ್ರೀ. ಅಂದರೆ ಪಾಪ ಈ ಸ್ತ್ರೀಯರಿಗೆಲ್ಲ ಹೇಳಿದ್ದಲ್ಲ, ಸಹವಾಸ ಮಾಡಿದಾಗ 3 ಕಾಲದಲ್ಲಿ ಯಾವುದು ತೊಂದರೆ ಕೊಡುತ್ತೋ ಅದೇ ಸ್ತ್ರೀ. ಅಂದರೆ ಕೇಶವೇ ಅನ್ಯತಾ ಬುದ್ಧಿ ಸೈವ ಸ್ತ್ರೀ ಸಂಪ್ರಕೈತದ. ಭಗವಂತನಲ್ಲಿ ತಪ್ಪು ತಿಳುವಳಿಕೆ ಉಂಟಲ್ವಾ, ಅದು ಸ್ತ್ರೀ. ಅಂದರೆ ಕಲಿಯುಗದಲ್ಲಿ ಮಿಥ್ಯಾಜ್ಞಾನದಲ್ಲಿ ಕುತ್ಕೊಂಡು ಸರ್ವನಾಶ ಮಾಡ್ತಾನೆ. ಎಚ್ಚರಿಕೆ. ಕಲಿಯುಗದಲ್ಲಿ ವಿಶೇಷ ಮಿಥ್ಯಾಜ್ಞಾನಕ್ಕೆ ಅವಕಾಶ ಇರುತ್ತೆ, ಅದು ಸ್ತ್ರೀ. ಅದರ ಸಹವಾಸ ಮಾಡಿದರೆ ಏನಾಗುತ್ತೆ? ಯಾಕೆ ಅಲ್ಲಿ ವಿಶೇಷವಾಗಿ ಅವನಿರ್ತಾರೆ, ಅಲ್ಲಿ ಇದ್ಕೊಂಡು ಹಾಳು ಮಾಡ್ತಾನೆ. ಅದಕ್ಕೆ ಎಚ್ಚರಿಕೆ. ಹೀಗೆ ಎಲ್ಲ ಅರ್ಥ. ಸರಿ, ಇಷ್ಟ ಆದ ನಂತರ ಸರಿ, ನಷ್ಟವಾದಂತಹ ಯಾವುದು? ಶೌಚ, ದಯ ಮತ್ತು ತಪಸ್ಸು, ಅದನ್ನು ನಾನು ಜೋಡಣೆ ಮಾಡ್ತೇನೆಂತ ಆಶ್ವಾಸನೆ ಮಾಡಿದ ಭೂಮಿಯನ್ನು ಅವನು ಅಭಿವೃದ್ಧಿಪಡಿಸಿದ. ನೋಡಪ್ಪ, ಪಿತಾಮಹ ಕೊಟ್ಟಿರ್ತಕ್ಕಂತಹ ಅವನು ರಾಜ ಯಾವಾಗ ಧೃತರಾಷ್ಟ್ರ ಅರಣ್ಯ ಪ್ರವೇಶ ಮಾಡಿದಾಗ ಆ ಪಿತಾಮಹ ಕೊಟ್ಟಿರ್ತಕ್ಕಂತಹ ಆ ಸಿಂಹಾಸನ ಏರ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿಯೂ ಅವನು ಹಸ್ತಿನಾಪುರದಲ್ಲಿ ಚಕ್ರವರ್ತಿಯಾಗಿ ಬರೆಯುವಾಗಲೇ ನೀವು ಯಜ್ಞದಲ್ಲಿ ದಿಕ್ಕೀತರಾಗಿದ್ದೀರಾ ಅಂತ ಸೂತ ಪ್ರಾಣಿಕರು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ. ಆಯಿತು, ಕಲಿನಿಗ್ರಹ ಮಾಡಿದ ದೊಡ್ಡ ಕೆಲಸ ಮಾಡಿದ, ಧರ್ಮಕ್ಕೋಸ್ಕರ, ಹಸುವಿಗೋಸ್ಕರ
ಇಷ್ಟು ದೊಡ್ಡ ಭೂಮಿಗೋಸ್ಕರ ಇಷ್ಟು ದೊಡ್ಡ ಕೆಲಸ ಮಾಡಿದ ನಂತರ ಅವನ ಅಂತಿಮ ಚಿತ್ರಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕೊನೆಗೆ ಕೃಷ್ಣನ ಅನುಗ್ರಹದಿಂದ ಅಶ್ವತ್ಥಾಮಾಚಾರ್ಯ ಬ್ರಹ್ಮಶಿರೋಸ್ತ್ರ ಬಿಟ್ಟರೂ ಕೂಡ ಸಾಯಿದೇನೆ ಕೃಷ್ಣನಿಂದ ಸುರಕ್ಷಿತನಾಗಿದ್ದ. ಅಂಥವನು ವಿಷ್ಣುರಾತ ಅಂತ ವಿಷ್ಣುವಿನಿಂದ ಕೊಡಲ್ಪಟ್ಟ ಅಂತ ಹೇಳಿದ. ಕೊನೆಗೆ ಬ್ರಹ್ಮಶಾಪ ಶೃಂಗಿಯ ಶಾಪದಿಂದ ಪ್ರಚೋದಿತನಾಗಿ ತಕ್ಷಕ ಕಚ್ಚಿದಾಗಲೂ ಕೂಡ ಪ್ರಾಣ ಹೋಗುವ ಸಂದರ್ಭದಲ್ಲಿಯೂ ಕೂಡ ಕೃಷ್ಣನಲ್ಲೇ ಮನಸ್ಸನ್ನಿಟ್ಟವನಿಗೆ ಯಾವುದೇ ವಿಧವಾದ ಭಯ ಉಂಟಾಗಿಲ್ಲ, ಯಾವುದೇ ರೀತಿಯಾಗಿ ವೇದನೆಯಾಗಿಲ್ಲ. ಕೃಷ್ಣನಲ್ಲೇ ಮನಸ್ಸಿಟ್ಟು ಕಚ್ಚಿದ ವೇದನೆಯಾಗೇನೆ ಬೇಗೆ ಖಗೇಂದ್ರ ಧ್ವಜ ಪಾದ ಮೂಲ ಆ ಭಗವಂತನ ಪಾದಾರವಿಂದವನ್ನು ಹೋಗಿ ಸೇರಿದ ಅಂತ ಹೇಳ್ತಾ ಇದ್ದಾರೆ. ಆ ಉತ್ತಮ ಶ್ಲೋಕ ವಾರ್ತಾನ ಭಗವಂತನ ಕಥಾ ಕಲಾಪವನ್ನೇ ಸೇವಿಸಿದವರಿಗೆ ಅಂತ್ಯಕಾಲದಲ್ಲೂ ಕೂಡ ಯಾವುದೇ ಥರದ ಭಯ ಉಂಟಾಗೋದಿಲ್ಲ. ಕೃಷ್ಣನ ಪಾದಸ್ಮರಣೆ ಮಾಡಿದವರಿಗೆ ಅದಕ್ಕೆ ಒಂದು ಚಾಲೆಂಜ್ ಮಾಡ್ತಾನೆ. ಎಲ್ಲೋ ಮಹಾನುಭಾವರೇ ಋಷಿಮುನಿಗಳೆಲ್ಲ ಬಂದರು, ನಾನು ಸಾಯುವ ಕಾಲದಲ್ಲಿ ನೀವೆಲ್ಲ ಬಂದಿದ್ದೀರಿ, ವಿಷ್ಣುಗಾಥ ಭಗವಂತನ ಗುಣಗಾನ ಮಾಡ್ತಾ ಇರ್ರಿ, ಭಗವಂತನ ಹಾಡನ್ನು ಹಾಡಿರಿ, ನಾನು ಕೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಧೃತ ಚಿತ್ತ ಮೀಸೆ ಕೃಷ್ಣನಲ್ಲೇ ಮನಸ್ಸಿಟ್ಟ ನನಗೆ ಗಂಗೆ ಬಂದು ಕೊಚ್ಕೊಂಡು ಹೋದ್ರೂ ಚಿಂತೆ ಇಲ್ಲ, ಆ ತಕ್ಷಕ ಸರ್ಪ ಬಂದು ಕಚ್ಚಿದ್ರೂ ಚಿಂತೆ ಇಲ್ಲ, ಕೃಷ್ಣನ ಮನಸ್ಸಿಟ್ಟಿದ್ದೇನೆ, ನನಗೆ ಯಾವ ಅಪಮೃತ್ಯು ಬರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಕೃಷ್ಣನನ್ನೇ ಚಿತ್ತ ಹರಿಯುವಂತೆ ವಿಷ್ಣು ಗುಣಗಾನ ಮಾಡಿರಪ್ಪ ಮಹಾನುಭಾವರೇ ಅಂತ ಅವನು ಕೇಳ್ಕೊಳ್ತಾನೆ. ಅಷ್ಟು ಚಾಲೆಂಜ್ ಮಾಡ್ತಾನೆ, ಏನೂ ಆಗೋಲ್ಲ ಅಂತ. ಸರಿ ರೀ, ಆದರೆ ಒಂದು ಪ್ರಶ್ನೆ ಬಂತಲ್ವ, ಇಷ್ಟು ಅವನು ಭಯ ಪಡಲಿಲ್ಲ ಅಂದರೆ ನೀವು ಹೇಳ್ತೀರಿ, ಹಾಗಾದ್ರೆ ಅವನು ಯಾಕೆ ಪರೀಕ್ಷೆ ಮಾಡಿದ? ಸರ್ಪದಷ್ಟಿ ಮನುದ್ಯಾಯನ್ ಪರೀಕ್ಷೇತ ನರೇಶ್ವಪಿ ಅಂತ ಒಂದು ಮಾತಿದೆ. ಅವನು ಎಲ್ಲ ಕಡೆ ಎಲ್ಲ ಮನುಷ್ಯರು ನೋಡಿದ್ರೆ ಏನಪ್ಪ ತಕ್ಷಕನೇ ಈ ರೂಪದಲ್ಲಿ ಬಂದ, ನನ್ನ ಕಚ್ಚಲಿಕ್ಕೆ ಬಂದಿದ್ದಾನೆ ಅಂತ ಎಲ್ಲ ಪರೀಕ್ಷೆ ಮಾಡ್ತಾ ಕೂತ್ಕೊಂಡ. ಅವನಿಗೆ ತಕ್ಷಕನಿಂದ ಯಾವ ಭಯವೂ ಇಲ್ಲಂತಾದರೆ ಯಾಕೆ ಪರೀಕ್ಷೆ ಮಾಡಿದ? ಈ ಮಾತು ಬರುತ್ತೆ ಇಲ್ಲ, ಎಲ್ಲ ಪರೀಕ್ಷೆ ಮಾಡ್ತಾ ಇದ್ದಾರೆ, ಅದಕ್ಕೆ ಪರೀಕ್ಷೆ ಅಂತ. ಅದು ನಿಮಗೆ ಗೊತ್ತಿಲ್ಲ. ಆ ಪರೀಕ್ಷೆ ಮಾಡಿದ್ದು ಯಾಕೆಂದರೆ ಅವನು ಸಂಕಲ್ಪ ಮಾಡಿದ, 7 ದಿನ ಭಾಗವತ ಕೇಳಬೇಕು, 7 ದಿನ ಆಯುಷ್ಯದಲ್ಲಿ ಗೊತ್ತಾಯಿತು. ತಕ್ಷಕ ಮಧ್ಯದಲ್ಲಿ ಬಂದು ಕಚ್ಚಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೆದರಿಕೆ ಅಷ್ಟೇ. ಭಾಗವತ ಕೇಳಲಿಕ್ಕೆ ತೊಂದರೆ ಆಗಬಾರ್ದು, ಪ್ರಾಣ ಒಂದು ಚಿಂತೆ ಇಲ್ಲ, ಭಾಗವತ ಪೂರ್ತಿ ಕೇಳಿ ಪ್ರಾಣ ಹೋಗ್ಬೇಕು. ಮಧ್ಯದಲ್ಲಿ ಕಚ್ಚಿದ್ರೆ ಆಸ್ಪತ್ರೆ ಹೇಳ್ಕೊಂಡು ಹೋಗಿಬಿಡ್ತಾರೆ, ಔಷಧೋಪಚಾರ ಮಧ್ಯದಲ್ಲಿ ಕಚ್ಚಿಬಿಟ್ಟು ಪ್ರಾಣ ಸಂಕಟ ಏನಾದರೂ ಆದರೆ ಮೂರ್ಛಾದಿಗಳು ಬಂದರೆ ಭಾಗವತಗಳು ತೊಂದರೆ ಆಗುತ್ತೆ. ಕಥಾವಿಂದ್ರಕರವಾಗಿ ತಕ್ಷಣಕ್ಕೆ ಸ್ವಲ್ಪ ಕಚ್ಚಬಾರ್ದು ಅಂತ, ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಪರೀಕ್ಷೆ ಮಾಡ್ತಾ ಇದ್ನೇ ವಿನಃ ಇದಲ್ಲ ನನಗೆ ಸಾವು ಬರುತ್ತಪ್ಪ ಅಂತ ಹೆದರಿ ಅಲ್ಲ. ಈ ದೃಷ್ಟಿಯಿಂದ ಕಥಾವಿಘ್ನಕರವಾಗಿ ತಕ್ಷಕ ಸರ್ಪ ಕಚ್ಚಬಾರ್ದು ಅಂತ ಏಕೈಕ ದೃಷ್ಟಿಯಿಂದ ಪರೀಕ್ಷೆ ಮಾಡ್ತಾ ಇದ್ದ ಅಂತ ನಾವು ಇಟ್ಕೊಳ್ಬೇಕು. ಸರಿ, ಆದರೆ ಒಂದೇ ಒಂದು ಪ್ರಶ್ನೆ ಬರುತ್ತಲ್ವಾ, ಅಲ್ರಿ ಕಲಿಗೆ ಕೆಟ್ಟವನವನು, ಅಧರ್ಮ ಮಿತ್ರ ಅಂಥವನಿಗೆ 5 ಕಡೆಯಲ್ಲಿ ಸ್ಥಾನ ಕೊಟ್ಟಲ್ಲ, ಇದು ಮಾಡಿದ್ದು ಅನ್ಯಾಯ ಅಲ್ವಾ? ಅವನು ಒದ್ದೋಡಿಸ್ಬಿಡ್ದಿತ್ತಲ್ಲ, ಇಲ್ಲಿ ಇರಲೇ ಬೇಡ ಅಂತ, ಹೋಗಿ ಅಮೇರಿಕದಲ್ಲಿ ಇರು, ಬೇರೆ ವಿದೇಶದಲ್ಲಿ ಇದ್ದೀವಿ, ಇದು ಧರ್ಮಭೂಮಿ, ಇಲ್ಲಿ ಇರಬೇಡ ಅಂತ ಒದ್ದೋಡಿಸ್ಬೋದಿತ್ತಲ್ಲ. ಇಲ್ಲಿ ಯಾಕ್ರಿ ಕರ್ಮಭೂಮಿಯಲ್ಲಿ ಅವನಿರಬೇಕು? ಅದು ಬ್ರಹ್ಮಾವೃತ ಪುಣ್ಯಭೂಮಿ, ಅಲ್ಲಿರ್ಬೇಕು. ಸಮುದ್ರದ ಆಚೆ ಎಲ್ಲೋ ದೇಶಕ್ಕೆ ಹೋಗಿಬಿಡು, ಗಡಿಪಾರು ಮಾಡ್ಬೋದಿತ್ತಲ್ಲ. ಇಲ್ಲೇ 5 ಸೈಟ್ ಕೊಟ್ಬಿಟ್ಟು ಕುಡಿಸಿದ್ನಲ್ಲ ಅಂದರೆ ನಾನು ಪ್ಲೇಟಿ ಕಲಿಂ ಸಮ್ರಾಟ್ ಸಾರಂಗ ಇವ ಸಾರಭುಕ್ ಕುಶಲಾನಿ ಆಶು ಸಿದ್ಧಂತೆ ನೇತರಾಣಿ ಕೃತಾನಿ. ನೋಡಿ, ಕಲಿ ದೋಷಪೂರ್ಣ ಅಂತ. ಆದರೆ ಅವನು ದುಂಬಿಯಂತೆ ಸಾರಗ್ರಾಹಿ. ದುಂಬಿ ಚಿಕ್ಕ ಪುಷ್ಪ, ದೊಡ್ಡ ಪುಷ್ಪ, ಕಾಡಿನ ಪುಷ್ಪ ಮತ್ತು ಲಾಲ್ಬಾಗಿನ ಪುಷ್ಪ ಅಂತ ನೋಡಲ್ಲ, ಎಲ್ಲ ಪುಷ್ಪದೊಳಗೂ ಹೋಗುತ್ತೆ. ಏನ್ರಿ ಲಾಲ್ಬಾಗಿನ ಪುಷ್ಪ ಆದರೆ ಒಳ್ಳೆಯದು, ಕಾಡಿನ ಪುಷ್ಪ ಏನು ಉಪಯೋಗ ಇಲ್ಲ ಅಂತ ನೋಡುತ್ತಾ ಎಲ್ಲ ಪುಷ್ಪದೊಳಗೂ ಹೋಗುತ್ತೆ. ಅಲ್ಲಿ ಏನು ಸಾರ ಇದೆ ಅದನ್ನು ಗ್ರಹಣ ಮಾಡಿ. ಹಾಗೆ ಕಲಿಯಾಗಲಿ ಭೀಮಸೇನ ಆಗಲಿ ಏನೇ ಆಗಲಿ ಎಲ್ಲಿ ಸಾರ ಇದೆಯೋ ಅಲ್ಲಿ ಗ್ರಹಣ ಮಾಡುತ್ತೆ ದುಂಬಿ ಅಂತ. ಕಲಿಯಲ್ಲಿ ಒಂದು ದೊಡ್ಡ ಗುಣ ಇದೆ, ಕಲೇರ್ ದೋಷ
ದೋಷನಿದೆ ರಾಜನ್ ಅಯಮೇಕೋ ಮಹಾಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂಬ್ರಜೆ. ಕಲಿಯುಗದಲ್ಲಿ ಒಂದು ದೊಡ್ಡ ದೋಷ ಇದ್ದರೂ ಕೂಡ ಒಂದು ದೊಡ್ಡ ಗುಣ ಇದೆ. ಕಲಿಯುಗದಲ್ಲಿ ಭಗವನ್ ನಾಮ ಸಂಕೀರ್ತನೆ ಮಾಡಿದ್ರೇನೆ ಉದ್ಧಾರ ಆಗ್ಬೋದು. ಕಲಿಯುಗದಲ್ಲಿ ಯಾಕೆ ಕಲಿಗೆ ಅವಕಾಶ ಕೊಟ್ಟಂದರೆ, ಕಲಿಯುಗದಲ್ಲಿ ಕುಶಲಾನಿ ಆಶು ಜಿಜ್ಜಂತಿ. ಒಳ್ಳೆ ಕೆಲಸ ಸ್ವಲ್ಪ ಮಾಡಿದರೂ ಬೇಗ ಫಲಸಿದ್ಧಿ ಆಗುತ್ತೆ. ಒಳ್ಳೆ ಕೆಲಸಕ್ಕೆ ಬೆಲೆ ಜಾಸ್ತಿ, ಕೆಟ್ಟ ಕೆಲಸ ಎಷ್ಟು ಮಾಡಿದ್ರೂ ಫಲ ಕಡಿಮೆ. ಮಾರ್ಕೆಟಿಂಗ್ ಡೌನ್. ಯಾಕೆಂದರೆ ಬಟಾಟೆ ಇನ್ನೊಂದು ಪದಾರ್ಥಗಳು ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟರೆ ವಸ್ತುಗಳು ಜಾಸ್ತಿ ಆದರೆ ಏನಾಗುತ್ತೆ ಹೇಳಿ? ಮಾರ್ಕೆಟಿಂಗ್ ಡೌನ್. ಹಾಗೆ ಪಾಪ ಮಾಡುವವರೇ ಜಾಸ್ತಿ, ಅದರ ಮಾರ್ಕೆಟಿಂಗ್ ಡೌನ್ ಆಯಿತು. ವಸ್ತು ಯಾವಾಗಲೂ ಜಾಸ್ತಿ ಆಗಿಬಿಟ್ರೆ ಅದರ ಬೆಲೆ ಕಡಿಮೆ ಆಗುತ್ತೆ. ಹಾಗೆ ಪಾಪಗಳು ಮಾಡುವವರೇ ಜಾಸ್ತಿ ಆಗಿದ್ದಾಗಿ ಅದರ ಬೆಲೆ ಕಡಿಮೆ. ಪುಣ್ಯ ಮಾಡೋವರೇ ಕಡಿಮೆ, ಯಾಕೆ ಅದು ಪದಾರ್ಥ ಸಿಗುವುದಿಲ್ಲ. ಯಾವ ಪದಾರ್ಥ ಸಿಗುವುದಿಲ್ಲೋ ಅದರ ಬೆಲೆ ಜಾಸ್ತಿ ಆಗುತ್ತೆ. ಇದು ಅದೇ ಕಲಿಯುಗದಲ್ಲಿ ಸ್ವಲ್ಪ ಪುಣ್ಯ ಮಾಡಿದ್ರೂ ಮಹಾಫಲ, ಅಲ್ಪ ಮಹಾಪಾಪ ಮಾಡಿದ್ರೂ ಅಲ್ಪ ಫಲ. ಇದು ಯಾವ ಬೇರೆ ಯುಗದಲ್ಲಿಯೂ ಇಲ್ಲ. ಅದು ಕಲಿಯುಗದಲ್ಲಿ ಕಲಿಗೆ ಆ ಆಶಯ ಕೊಟ್ಟರೇನೆ ಆ ಫಲ ಸಿದ್ಧಿ ಆಗುವುದು. ಅದಕ್ಕೋಸ್ಕರ ಈ ಒಂದು ಕಲಿಯುಗದಲ್ಲಿ ದೊಡ್ಡ ಗುಣ ಇದೆ ಅಂತ ಅವನು ಕಲಿಗೆ ಅವಕಾಶ ಮಾಡಿಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಏನ್ರೇ ಕಿನ್ನು ಬಾಲೇಶು ಶೂರೇಣ ಕಲಿನ ಶೂರವೀರುನ ಅಪ್ರಮತ್ತಃ ಪ್ರಮತ್ತೇಶು ಯೋ ವೃಕೋ ವಿಷ ಬರ್ತದೆ. ಏನ್ರೀ ಯಾಕೆ ಕಲಿಗೆ ಹೆದರ್ಬೇಕ್ರೆ ನೀವು? ಅವನು ಬಾಲನಲ್ಲಿ ಮಾತ್ರ ಶೂರ, ತನ್ನ ಪರಾಕ್ರಮ ತೋರಿಸ್ತಾನೆ. ಆದರೆ ಶೂರನ ಭೀರು, ಶೂರನ ನೋಡಿದ್ರೆ ಹೆದರುತ್ತಾನೆ. ಬಾಲಕರಲ್ಲಿ ತನ್ನ ಆಕ್ರಮಣ ಮಾಡ್ತಾನೆ. ಅಪ್ರಮತ್ತಃ ಪ್ರಮತ್ತೇಶು ಯೋ ವೃಕೋ ವಿಷ. ಯಾರು ಪ್ರಮಾದಕ್ಕೆ ಒಳಗಾಗ್ತಾರೋ ಅವರಲ್ಲಿ ಅವನ ಅಪ್ರಮತ್ತನಾಗಿ ಎಚ್ಚರದಿಂದ ಅಟ್ಯಾಕ್ ಮಾಡ್ತಾನೆ. ಯಾರು ಪ್ರಮಾದಕ್ಕೆ ಒಳಗಾಗುವುದಿಲ್ಲೋ ಅಲ್ಲಿ ಅವನಿಂದ ಏನು ನಡೆಯುವುದಿಲ್ಲ. ಏನ್ರಿ ಪ್ರಮಾದಕ್ಕೆ ಒಳಗಾಗುವುದೆಂದರೆ ಏನು? ಅಪ್ರಮಾದ ಅಂದರೆ ಏನು? ಪ್ರಮಾದಕ್ಕೆ ಒಳಗಾಗುವುದಂದರೆ ಕೇಳಿ, ಮಧ್ವಾಚಾರ್ಯ ಹೇಳಿದ್ದಾರೆ, ದೇವರನ್ನು ಮರೆಯುವುದು ಒಂದು ಪ್ರಮಾದ, ಮತ್ತು ವಿಹಿತವಾದದ್ದನ್ನು ಬಿಡುವುದು, ನಿಷಿದ್ಧವಾದದ್ದನ್ನು ಮಾಡುವುದು, ಮತ್ತು ಮಿಥ್ಯಾಜ್ಞಾನವನ್ನು ಪಡೆಯುವುದು, ಮತ್ತು ಸತತವಾಗಿ ಶಾಸ್ತ್ರಾಭ್ಯಾಸಕ್ಕೆ ಪ್ರಯತ್ನ ಮಾಡದೇ ಇರುವುದು. ಇದು ಪ್ರಮಾದ ಅಂತ ಹೇಳಿದ್ದಾರೆ ಮಧ್ವಾಚಾರ್ಯ ಉಪನಿಷತ್ ಭಾಷ್ಯದಲ್ಲಿ. ಇವತ್ತು ನಾವು ಏನು ಮಾಡ್ತೀವಿ? ಎಲ್ಲ ಮಾಡ್ತೀವಿ. ದೇವರನ್ನು ಮರಿತೇವೆ, ಮಾಡುವಂದನ್ನು ಬಿಡ್ತೇವೆ, ಮಾಡಬೇಡ ಅಂದ್ರೆ ಹಿಡಿತೇವೆ, ಮಾಡಬೇಡ ಅಂದ್ರೆ ನಿಷಿದ್ಧ ಮಾತ್ರ ಹಿಡಿತೇವೆ, ಮಾಡುವಂದನ್ನು ಬಿಡ್ತೇವೆ. ದೇವರನ್ನು ಮರಿತೇವೆ. ಮತ್ತು ಇನ್ನೇನು ಎಲ್ಲೋದ್ರೂ ಕೇಳ್ತೇವೆ, ಸರಿಯೋ ತಪ್ಪನ್ನು ನೋಡೋಲ್ಲ. ಯಾರು ಹೇಳಿದ್ರೂ ಆಗತ್ತೆ. ಆ ಮಿಷನ್ ಈ ಮಿಷನ್ ಎಲ್ಲ ಹೋದರೂ ಕೇಳೋದೆ, ಸರಿಯಾಗಿ ಹೇಳಿದ್ದಾರೆ ತಿಳ್ಕೊಳ್ಳೋದು. ಮತ್ತೆ ಮಿಥ್ಯಾಜ್ಞಾನ ಅದರಂತ ಇನ್ನೇನು ಮಿಥ್ಯಾಜ್ಞಾನ. ಸತತವಾಗಿ ಪ್ರಾಮಾಣಿಕವಾಗಿ ಶಾಸ್ತ್ರಾಭ್ಯಾಸಕ್ಕೋಸ್ಕರ ಪ್ರಯತ್ನ ಅಂತ ಗ್ಯಾರಂಟಿ ಮಾಡೋದು, ಇದೆಲ್ಲ ಪ್ರಮಾದ ಅಂತ ಹೇಳ್ತಾರೆ. ಈ ಪ್ರಮಾದಕ್ಕೆ ಯಾರು ಒಳಗಾಗ್ತಾರೆ ಅಲ್ಲಿ ಅವನು ಎಚ್ಚರ ಆಗಿದೆ ಅಟ್ಯಾಕ್ ಮಾಡ್ತಾರೆ. ಇಲ್ಲದ್ರೆ ಏನು ಹೆದರು ಆಗತ್ತೇ ಇಲ್ಲ. ಯೋ ವೃಕೋ ನಶು ಬರ್ತದೆ, ತೋಳದಂತೆ ಎಲ್ಲ ಹರಣ ಮಾಡ್ಕೊಂಡು ಹೋಗಿಬಿಡ್ತಾರೆ. ಸತ್ತವನ ಎಚ್ಚರಿಕೆ ನೆಟ್ಟಿಗಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ. ಇಷ್ಟ ನಂತರ ಸರಿ ಇಷ್ಟು ಹೇಳಿದ ನಂತರ, ಸೂತ ನೀನು ಚೆನ್ನಾಗಿ ಬಾಳಪ್ಪ, ನನಗಂತೂ ನಿಮಗೆ ಇನಾಮು ಕೊಡಲಿಕ್ಕೆ ದಕ್ಷಿಣ ಕೊಡಲಿಕ್ಕಿಲ್ಲ, ನಾವು ಋಷಿಗಳು. ಆದರೆ ಕೃಷ್ಣನ ಕಥೆಯನ್ನು ಚೆನ್ನಾಗಿ ಹೇಳ್ತಾ ಇದ್ದಲ್ವ, ನೀನು ಚೆನ್ನಾಗಿ ಬದುಕು. ದೇವರ ಕಥೆಯನ್ನು ಹೇಳೋವರಿಗೆ ಸಂಭಾವನೆ ಕೊಡಲಿಕ್ಕೆ ದುಡ್ಡಿಲ್ಲದೆ ಇರ್ಬೋದು. ವಾಲ್ಮೀಕಿ ರಾಮಾಯಣದ ಕಥೆ ಬರುತ್ತೆ. ಆ ಲವಕುಶರು ರಾಮದೇವರ ಕಥೆ ಹೇಳ್ತಾ ಗಾನ ಮಾಡ್ತಾ ಇದ್ದರೆ ಋಷಿಗಳೆಲ್ಲ ಕೇಳಿದ್ರಂತೆ. ಕೆಲವರು ಕಮಂಡಲು ಕೊಟ್ಟರು, ಇದು ಕೊಟ್ಟರು, ಅದು ಕೊಟ್ಟರು ಅಂತ. ಕೆಲವ್ರ ಕೈಯಲ್ಲಿ ಏನೂ ಇಲ್ಲ, ಕೋಪಿನ ಎಕ್ಸ್ಟ್ರಾ ಇತ್ತಂತೆ, ಅದೇ ಕೊಟ್ಬಿಟ್ಟು. ಅಲ್ಲೇ ಉಟ್ಕೊಂಡು ಕೋಪಿನಲ್ಲ, ಮತ್ತೆ ಎಕ್ಸ್ಟ್ರಾ ಒಂದು ಕೋಪಿನ ತಂದು ಅದು ಕೊಟ್ಟರು ನೋಡಿ. ಅದು ಹೀಗೆ ಇವರಿಗೆ ಏನು ಸಂಭಾವನೆ ಕೊಡಲಿಕ್ಕೆ ಇದ್ದರೂ ಕೂಡ 100 ವರ್ಷ ಬಾಳಪ್ಪ
ಅದೇ ಆ ಶುಭಾಶಂಸನೆ ಮಾಡಿದ್ರೆ ಸಾಕ್ರೆ, ಹಾಗೆ ಮಾಡಿದ್ರು ಭಾಗವತ ಕಥೆಗೆ ಅಷ್ಟು ಮಹತ್ವ ಕೊಡಬೇಕು, ಹೇಳುವವರಿಗೆ ಇಷ್ಟಾದರೂ ಮಾಡಿರಿ ಅಂತ ಹೇಳ್ತಾರೆ. 100 ವರ್ಷ ಬದುಕಪ್ಪ, ನೀನು ಚೆನ್ನಾಗಿ ದೇವರ ಕಥೆ ಹೇಳ್ತೀಯಲ್ಲಪ್ಪ, ನೀವು ಬದುಕಬೇಕು ಅಂತ ಹೇಳಿ. ನೋಡಪ್ಪ, ಒಂದು ಮಾತು ಹೇಳ್ತಾರೆ, ನಮಗೆ ಉಸಿರು ಬಿಡಲಿಕ್ಕೆ ಪುರುಸೊತ್ತಿಲ್ಲ. ಅದು ಚೆನ್ನಾಗಿ ಹೇಳ್ತಾರೆ. ಯಾಕಂದರೆ ಕರ್ಮಿಣ್ಯಸ್ಮಿನ್ ಅನಾಶ್ವಾಸೆ, ಶ್ವಾಸ ಬಿಡುವಷ್ಟು ಪುರುಸೊತ್ತಿಲ್ಲ. ಅಥವಾ ಇನ್ನೊಂದು ಅನಾಶ್ವಾಸ ಅಂದರೆ ನಮಗೆ ಇದೇ ಕರ್ಮ ನಮಗೆ ಮೋಕ್ಷ ಕೊಡುತ್ತೆ ಎಂಬ ವಿಶ್ವಾಸ ಇಲ್ಲ. ಈ ಹೊಗೆ ಬಂದು ಕೊಡ್ಕೊಂಡು ಕೇವಲ ಕರ್ಮ ಮಾಡಿದ್ರಿಂದಾಗಿ ನಮಗೆ ಮೋಕ್ಷ ಸಿಗ್ತದೆ ಎಂಬ ವಿಶ್ವಾಸ ಇಲ್ಲ. ಇಂಥ ಕರ್ಮ ಏನಿದ್ರೂ ಅಂತಃಕರಣ ಶುದ್ಧಿಯಾಗಿ ಭಗವದ್ಜ್ಞಾನಕ್ಕೆ ಪೂರಕವೇ ವಿನಃ ನೇರವಾಗಿ ಮೋಕ್ಷಕ್ಕಂತೂ ಇದು ಸಾಧನ ಅಂತ ವಿಶ್ವಾಸ ನಾವು ಮಾಡ್ತಾ ಇಲ್ಲ. ಇಂಥ ಕರ್ಮದಲ್ಲಿ ಹೊಗೆ ತಿಂದ್ಕೊಂಡು ಮೈಯೆಲ್ಲ ಕಪ್ಪು ಮಾಡ್ಕೊಂಡಿದ್ದೀವಿ. ಇಷ್ಟು ಕಷ್ಟಪಟ್ಟು ಹೊಗೆ ತಿಂದು ಮೈಯೆಲ್ಲ ಕಪ್ಪು ಮಾಡಿಕೊಂಡು ಈ ಕರ್ಮದಲ್ಲಿ ಇದ್ದೇವೆ. ಇಂಥ ಹಂತದಲ್ಲಿ ನಾವು ಮಾಡಿದ ಈ ಕರ್ಮದ ಫಲಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಹೊಗೆ ಮುಂದೆ ಕುತ್ಕೊಂಡ್ಬಿಟ್ಟು ಮೈಯೆಲ್ಲ ಕಪ್ಪು ಮಾಡಿಕೊಂಡು ಹೊಗೆಯಿಂದ ನಮ್ಮಂಥವರಿಗೆ ಇಷ್ಟು ಶ್ರಮ ಪಟ್ಟದ್ದಕ್ಕೆ ಕರ್ಮಣ ಜ್ಞಾನ ಮತ್ತು ಕರ್ಮ ಮಾಡಿದ್ದಕ್ಕೆ ಜ್ಞಾನವೇ ಫಲ ಅಲ್ವೇನೋ. ಅದಕ್ಕೆ ನೀವು ಆ ಗೋವಿಂದನ ಪಾದ ಕಮಲದ ಮಕರಂದವನ್ನು, ಆ ಗುಣ ಸೌಂದರ್ಯ ಎಂಬ ಮಕರಂದವನ್ನು ನಮಗೆ ಕುಡಿಸ್ತಾ ಇದ್ದೀರಲ್ಲ, ನೀವು ಬದುಕಬೇಕು, ನೀವು ಬದುಕಬೇಕು. ನಿಮ್ಮಂಥವರ ಸಂಘ, ಭಗವದ್ಭಕ್ತರ ಸಂಘ, ಭಗವಂತನ ಸಂಘ ಮಾಡಿದರ ಭಾಗವತರ ಸಂಘ, ಅದು ಏನ್ರಿ? ಅದು ಒಂದು ಕ್ಷಣ ಕಾಲ ಆದರೂ ಸಹ ಅದು ಆ ಸಂಘ ಈ ಭೂಲೋಕದಲ್ಲಿ ಅದು ಸ್ವರ್ಗಕ್ಕೂ ಸಮಾನ ಅಲ್ಲ. ಅಲ್ಲ ಹೇಳ್ತಾರೆ, ಮೋಕ್ಷಕ್ಕೆ ಸಮಾನ ಅಲ್ಲ, ಸ್ವರ್ಗಕ್ಕಂತೂ ಸಮಾನ ಅಲ್ಲವೇ ಅಲ್ಲ. ಹೀಗಿರಬೇಕಾದ್ರೆ ಲೌಕಿಕವಾದ ಫಲಕ್ಕದು ಹೇಗೆ ಸಮಾನ ಆಗುತ್ತೆ? ಸ್ವರ್ಗವನ್ನೂ ಮೀರಿಸುವಂಥದ್ದು ಅಲ್ರಿ, ಸ್ವರ್ಗ ಮಾತ್ರ ಅಲ್ರಿ, ಮೋಕ್ಷವನ್ನೂ ಮೀರಿಸುವಂಥದ್ದು. ಒಂದು ಕ್ಷಣಕಾಲ ಭಗವದ್ಭಕ್ತರ ಸಂಘ ಆಯಿತು ಅಂದರೆ ಅದರ ಫಲ ಏನಂದರೆ ಮೋಕ್ಷದ ಲಾಭಕ್ಕಿಂತ ಮಿಗಿಲಾದದ್ರಿ. ಈ ಜುಜ್ಬಿ ಲೌಕಿಕ ಫಲಕ್ಕಿಂತ ಮಿಗಿಲಾದದ್ದು ಅಂತ ಏನು ಹೇಳ್ತಕ್ಕಂಥದ್ದು? ಯಾಕ್ರಿ? ಮೋಕ್ಷಕ್ಕಿಂತ ಮಿಗಿಲ ಭಗವದ್ಭಕ್ತರ ಸಂಘ ಅಲ್ರಿ. ಭಗವದ್ಭಕ್ತರ ಸಂಘ ಮಾಡಿದ್ರೆ ಮೋಕ್ಷ ಸಿಗೋದು, ಫಲ ಶ್ರೇಷ್ಠ ಯಾವಾಗಲೂ ಸಾಧನಕ್ಕಿಂತ. ನೀವು ಎಂತ ಮಾತಾಡ್ತೀರಿ ಅಂದರೆ ನಿಮಗೆ ಗೊತ್ತಿಲ್ಲ. ನೋಡಿ, ಕೆಲವರು ಇರ್ತಾರೆ, ಈಸಬೇಕು ಇದ್ದು ಜಯಿಸಬೇಕಂತಿಲ್ಲ, ಈಸಬೇಕು ಈಸುವುದಲ್ಲ ಓಡಬೇಕು ಅಂತ, ಎಸ್ಕೇಪ್ ಆಗಬೇಕು ಅಂತ. ಈ ಎಸ್ಕೇಪ್ ಆಗಲಿಕ್ಕೆ ಹೆಚ್ಚು ಪ್ರಯತ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಈಸಬೇಕು ಇದ್ದು ಜಯಿಸಬೇಕು, ಇದು ಓಡಿ ಪಲಾಯನವಾದ ಸರಿಯಲ್ಲ ಅಂತ ಹೇಳ್ತಾರೆ. ಎದುರಿಸ್ಬೇಕು, ಮುಳುಗಬಾರ್ದು, ಈಜಬೇಕು, ಇದಾಗಲ್ಲ. ಇದು ಓಡಬೇಕು, ಎಸ್ಕೇಪ್ ಆಗಬೇಕಲ್ಲ. ಯಾಕೆಂದರೆ ಕೆಲವರು ಅಪಕ್ವ ಸಾಧನ ಮಾಡ್ತಾರೆ. ಸಂಸಾರದ ದುಃಖದಿಂದ ಆದಷ್ಟು ಬೇಗ ಪಾರಾಗಿದ್ದು ಗಡಿಬಿಡಿದ ಅರ್ಧಂಬರ್ಧ ಅಪಕ್ವವಾದ ಸಾಧನೆ ಮಾಡ್ತಾರೆ. ಅಂಥವರು ಬೇಗ ಬೇಗ ಗಡಿ ಬಿಡಿ 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 ಮಾಡಿಕೊಂಡು ಸಾಕೋ ಸಾಕು ಸಾಕೋ ಸಾಕು ಅಂತ ಪಲಾಯನವಾದ ಮಾಡಿ ಪಠಿಸಿ ಅಲ್ಪ ಸ್ವಲ್ಪ ಸಾಧನೆ ಮಾಡಿ ಮುಕ್ತರಾಗಿ ಬಿಡ್ತಾರೆ. ಅವರಿಗೆ ಮೋಕ್ಷದಲ್ಲಿ ಅಷ್ಟು ಸುಖದ ಸೌಲಭ್ಯ ಇರುವುದಿಲ್ಲ. ಆರ್ಡಿನರಿ ಮೋಕ್ಷ ಅಂದರೆ ಸ್ಪೆಷಲ್ ಪ್ಯಾಕೇಜ್ ಇರೋಲ್ಲ, ಸ್ಪೆಷಲ್ ಸುಖಕ್ಕೆ ಅವಕಾಶ ಇಲ್ಲ ಅವರಿಗೆ. ಹೌದು, ಅಂಥವರು ಅರ್ಧಂಬರ್ಧ ಅಪಕ್ವ ಸಾಧನೆ ಮಾಡಿ ಬೇಗ ಗಡಿಬಿಡಿ ಓಡಿ ಹೋದ ಅವರಿಗೆ ಏನು ಅಧಮ ಮಟ್ಟದ ಮೋಕ್ಷ ಇದೆ. ಅದಕ್ಕಿಂತ ಈ ಲೋಕದಲ್ಲೇ ಇದ್ದು ಪಲಾಯನವಾದ ಪಡಿಸದೆ ಈಸಬೇಕು ಇದ್ದು ಜಯಿಸಬೇಕು ಅಂತ ಪುರಂದರದಾಸರ ಸೂತ್ರಕ್ಕೆ ಅನುಸರಿಸಿ ಇಲ್ಲೇ ಏನು ಮಾಡಿ ಕಷ್ಟಪಟ್ಟು ಭಗವದ್ಭಕ್ತರ ಸಂಘ ಮಾಡಿ ವಿಶೇಷವಾದ ಭಾಗವತ ಕಥಾಶ್ರವಣ ಮಾಡಿ ಜ್ಞಾನವನ್ನು ಭಕ್ತಿಯನ್ನು ಡೆವಲಪ್ ಮಾಡ್ತಾ ಇಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಬೇಗ ಗಡಿಬಿಡಿ ಬಿಡಿಬಿಡಿ ಓಡುವುದಿಲ್ಲ, ಅವರು ಈಸ್ತಾರೆ, ಜಯಿಸ್ತಾರೆ. ಅಂತಹ ಶ್ರೇಷ್ಠ ಮಟ್ಟದ ಸಾಧನವನ್ನು ಭಕ್ತರ ಸಂಘ ಮಾಡಿ ಮಾಡೋರು ಅವರ ಸಾಧನೆ ಅದು ಅಲ್ಪ ಸಾಧನೆ ಮಾಡಿ ಭಕ್ತರು ಪಡೀತಕ್ಕಂಥ ಮೋಕ್ಷಕ್ಕಿಂತ ಅದು ದೊಡ್ಡದು. ಯಾಕೆ? ವಿಶೇಷ ಆನಂದ ಅತಿಶಯಕ್ಕೆ ಅದು ಸಾಧನವಾಗ್ತದೆ ಎಂಬ ದೃಷ್ಟಿಯಿಂದ ಭಗವಂತನ ಕಥೆಯನ್ನು ರಸವನ್ನು ತಿಳಿದವನು
ಯಾರು ತಾನೇ ವಿರಕ್ತನಾಗ್ತಾನೆ, ಮಹದ್ಗುಣ ಭಗವಂತ, ಅವನ ಗುಣವನ್ನು ಅಂತ ಕಾಣಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದರಿಂದಾಗಿ ನಮಗೆ ಮತ್ತೆ ನೀ ಹೇಳಿ ನಿಮ್ಮಂಥ ಮಹಾನುಭಾವರ ಸೇವೆ. ನಾವು ನಿಜವಾಗಿ ಸಂಕರ ಜಾತಿಯಲ್ಲಿ ಹುಟ್ಟಿದವರು, ಸೂತ ಜಾತಿ ಸಂಕರ ಜಾತಿ. ಆದರೆ ನಿಮ್ಮಂಥವರ ಸೇವೆ ಮಾಡುವ ಭಾಗ್ಯ ನನಗೆ ಬಂದಿದೆ ಅಂದರೆ ನನ್ನ ಜನ್ಮ ಸಾರ್ಥಕ ಆಯಿತು. ಅಯ್ಯೋ ದುಷ್ಕರದಲ್ಲಿ ಹುಟ್ಟಿದೆ ಅಂತ ಮನೋವ್ಯಥೆ ನನಗಿಲ್ಲ. ಯಾಕೆ ಮಹತ್ತಮಾನ ಅಭಿಧಾನ ಯೋಗ, ಮಹಾತ್ಮರಾದ ಭಾಗವತರ ಹೆಸರನ್ನು ಹೇಳುವ ಭಾಗ್ಯ ಬಂತಲ್ಲ ನಿಮ್ಮ ಎದುರು, ಮಹಾತ್ಮರ ಎದುರು. ಅದನ್ನು ನಾನು ದುಷ್ಕುಲದಲ್ಲಿ ಹುಟ್ಟಿದ್ದೇನೆ, ಸಂಕರ ಜಾತಿಯಲ್ಲಿ ಹುಟ್ಟಿದ್ದೇನೆಂಬ ಮಾನಸಿಕ ವ್ಯಥೆ ನನಗಿಲ್ಲ ಅಂತ ಸೂತಪುರಾಣಕ್ಕೆ ಹೇಳುತ್ತಾ, ಇನ್ನು ಆ ಭಗವಂತನ ನಾಮವನ್ನು ವಿಶೇಷವಾಗಿ ಯಾರು ಗ್ರಹಣ ಮಾಡ್ತಾರೋ ಅವರಿಗೆ ಮಹತ್ತಮರ ಹೆಸರನ್ನು ಹೇಳುವ ಭಾಗ್ಯ ಬಂದರೆ ನಮಗೆ ತೃಪ್ತಿ ಆಗುತ್ತೆ. ಸಾಕ್ಷಾತ್ ಭಗವಂತನ ನಾಮವನ್ನು ಹೇಳುವ ಭಾಗ್ಯ, ಅವನ ಕಥೆಯನ್ನು ಹೇಳುವ ಭಾಗ್ಯ ಬಂದರೆ ಕೇಳಬೇಕಾ ಅಂತ ಹೇಳ್ತಾ, ಭಗವಂತ ಅನಂತ ಗುಣ ಸಂಪನ್ನ ಅಂಥೇಳಿ ಮತ್ತೆ ಅವನ ಕಥೆಯನ್ನು ನಮ್ಗೆ ಹೇಳ್ರಿ, ಮತ್ತೆ ಹೇಳ್ರಿ ಅಂತ ಹೇಳಿದಾಗ ಅವರು ಮತ್ತೆ ಶುರು ಮಾಡ್ತಾರೆ. ನೀವೆಲ್ಲ ಭಗವಂತನ ಗುಣದ ಬಗ್ಗೆ ಹೇಳ್ರಿ ಅಂತ ಹೇಳಿದ್ದೀರಿ, ನನ್ನ ಬುದ್ಧಿಗೆ ತೋಚಿದಷ್ಟು ನಾನು ಹೇಳ್ತೇನೆ. ಯಾಕೆಂದರೆ ಇದು ಒಂದು ಹಕ್ಕಿ ಆಕಾಶದಲ್ಲಿ ಹಾರಾಡಿದಂತೆ. ಹಕ್ಕಿ ಆಕಾಶದಲ್ಲಿ ಹಾರಾಡುತ್ತೆ, ಹಾರಾಟವನ್ನು ನಿಲ್ಲಿಸಿ ವಾಪಸ್ ಬಂದುಬಿಡುತ್ತೆ. ಆಕಾಶ ಡೆಡ್ ಎಂಡ, ಆಕಾಶ ಮುಗೀತಾ? ಆಕಾಶ ಮುಗಿದಿಲ್ಲ, ಹಕ್ಕಿಗೆ ಹಾರುವ ಶಕ್ತಿ ಮುಗೀತು. ಹಾಗೆ ಭಗವಂತನ ಗುಣ ಎಂಬ ಮಹಿಮಾಕಾಶದಲ್ಲಿ ಹಾರಾಡುವ ಹಕ್ಕಿ ನಾನು ಭಗವಂತನ ಮಹಿಮಾ ಗುಣಾಕಾಶದಲ್ಲಿ ಹಾರಾಟವನ್ನು ನಿಲ್ಲಿಸ್ತೇನೆ. ನನ್ನ ಶಕ್ತಿ ಅಷ್ಟೇ. ಹಕ್ಕಿ ಹಾರಾಟ ನಿಲ್ಲಿಸ್ತು ಅಂತ ಆಕಾಶ ಮುಗೀತಂತೆ ಯಾರೂ ತಿಳಿಯುವುದಿಲ್ಲ, ಹಕ್ಕಿಗೆ ಹಾರುವ ಶಕ್ತಿ ಮುಗೀತು ಅಂತ. ಅದೇ ರೀತಿಯಾಗಿ ಭಗವಂತನ ಮಹಿಮಾ ಎಂಬ ಆಕಾಶದಲ್ಲಿ ಹಾರಾಡುವ ಈ ಪಕ್ಷಿ, ಇದಕ್ಕೆ ಬುದ್ಧಿ ಎಷ್ಟಿದೆಯೋ ಅಷ್ಟು ಹಾರಾಡುತ್ತೆ. ನಾನು ಭಾಗವತ ಹೇಳಿ ಮುಗಿಸ್ತೇನೆಂದರೆ ದೇವರ ಮಹಿಮೆ ಮುಗಿಲಿಲ್ಲ, ನನ್ನ ಬಂಡವಾಳ ಮುಗೀತು ಅಂತ ತಿಳ್ಕೊಳ್ರಿ. ಸಾಕಲ್ಲೇ ದೇವರ ಮಹಿಮೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಹಮ್ಯ ಪೃಷ್ಟೋಶ್ಚ ಗುಣಾನ್ ಭವದ್ಭಿ ಆಚಕ್ಷ ಆತ್ಮ ಅವಗಮೋ ಯಾವತ್ ಅವಗಮೋತ್ರ ಯಾವಾನ್ ನವಪತಂತ್ಯಾತ್ಮ ಸಮಂ ಪತತ್ವಿನ ತಥಾ ಸಮಂ ವಿಷ್ಣು ಗತಿಂ ವಿಪಚ್ಚಿತ ಅಂತ ಹೇಳ್ತಾ ಕೊನೆಗೆ ಇಷ್ಟು ಹೇಳಿ ಮತ್ತೆ ಅಂತಿಮವಾಗಿ ಹೇಗೆ ಕಂಡ ಅವನ ಕರ್ಮ ಹೇಳಿದರೆ ಅಂತ್ಯಕಾಲ ಹೇಗೆ ಅವನು ಅದು ಅನುಭವಿಸಿದ. ಒಮ್ಮೆ ಬೇಟೆಯಾಡಬೇಕಂತ ಹೊರಟಿದ್ದಾನೆ, ಬೇಟೆಗಳನ್ನೆಲ್ಲ ಹಿಂಬಾಲಿಸಿಕೊಂಡು ಹೋಗಿದ್ದಾನೆ. ಮೃಗಗಳನ್ನೆಲ್ಲ ಸುಸ್ತಾಗಿದೆ, ಹಸಿವೆ ಆಗಿದೆ, ನೀರಡಿಕೆ ಆಗಿದೆ, ಎಲ್ಲ ಕಡೆ ನೀರು ಸಿಗತ್ತೆ ಅಂತ ಆಚೆ ಈಚೆ ನೋಡಿದ. ಎಲ್ಲಿ ಬಾವಿ ಗೀವಿ ಸಿಗಲಿಲ್ಲ. ದೂರದಲ್ಲಿ ಒಂದು ಆಶ್ರಮ ಇತ್ತು, ಅಲ್ಲಿ ಒಬ್ಬ ಮುನಿ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಿದ್ದ. ಆ ಇಂದ್ರಿಯ ವ್ಯಾಪಾರ ಎಲ್ಲ ಉಪರತವಾಗಿತ್ತು. ಸ್ಥಾನತ್ರಯಾತ್ ಪರಂ ಪ್ರಾಪ್ತಂ ಬ್ರಹ್ಮಭೂತಂ ಅವಿಕ್ರಯಂ. ಸ್ಥಾನತ್ರಯ ಅಂದರೆ ಸುಷುಪ್ತಿ, ಜಾಗೃತ, ಮತ್ತು ಯಾವುದ್ರೆ ಸುಷುಪ್ತಿ ಅವಸ್ಥೆ, ಜಾಗೃತ ಅವಸ್ಥೆ, ಇನ್ಯಾವ ಅವಸ್ಥೆ, ಸ್ವಪ್ನಾವಸ್ಥೆ, ಮೂರನ್ನು ದಾಟಿ ಅದು ಸಮಾಧಿ ಅವಸ್ಥೆಯಲ್ಲಿ ಬಂದುಬಿಟ್ಟಿದ್ದಾರೆ. ಬ್ರಹ್ಮಭೂತಂ, ಬ್ರಹ್ಮಭೂತನಾಗಿದ್ದ ಅಂದರೆ ಸ್ವತಃ ಮನಸ್ಥಿತಿ ವಿಷ್ಣು ಬ್ರಹ್ಮಭಾವೇ, ಸಹಜವಾಗಿ ಪ್ರಯತ್ನ ಇಲ್ಲದೇನೇ ದೇವರಲ್ಲಿ ಮನಸ್ಸಿಟ್ಟಿದ್ದ. ಇದೇ ಬ್ರಹ್ಮಭಾವ ಅಂದರೆ, ಇದೇ ಬ್ರಹ್ಮಭೂತ ಅಂದರೆ. ಅಸಂಪ್ರಜ್ಞಾತ ಸಮಾಧಿ ವ್ಯವಸ್ಥೆಯಲ್ಲಿದ್ದ. ಯಾವುದೇ ವಿಕಾರ ಅವನ ಮುಖದಲ್ಲಿಲ್ಲ. ಎಲ್ಲ ಮುಖದ ಮೇಲೆ ಜಟ ಎಲ್ಲ ಬಂದುಬಿಟ್ಟಿದೆ. ಕೃಷ್ಣಾಜಿನ ಉಟ್ಕೊಂಡಿದ್ದಾನೆ. ಇಂಥ ಸ್ಥಿತಿಯಲ್ಲಿ ಸಮಾಧಿ ಅವಸ್ಥೆಯಲ್ಲಿದ್ದಂತಹ ಆ ಮುನಿಯನ್ನು ನೀರು ಕೊಡು, ಒಣಗುತ್ತಾ ಇದೆ ಬಾಯಿ, ನಾಲಿಗೆ ಒಣಗುತ್ತಾ ಇದೆ. ವಿಶಿಷ್ಯ ತಾನುದಕಂ ತಥಾಭೂತಂ. ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿದ್ದಂತಹ ಆ ಮುನಿಯನ್ನೇ ಕೇಳಬೇಕಾ? ಆದರೆ ಅವನು ಈ ಲೋಕದಲ್ಲೇ ಇಲ್ಲ. ಅವನು ಭಗವಂತನಿದ್ದ, ಅಸಂಪ್ರಜ್ಞಾತ ಸಮಾಧಿ ವ್ಯವಸ್ಥೆಯಲ್ಲಿದ್ದ. ಅಂಥವರು ಬಂದು ನೀರು ಸ್ವಾಗತ ಕೂತ್ಕೋ ಅಂತ ಚಾಪೆ ಹಾಕಿ ನೀರು ಕೊಟ್ಟು ಒಳ್ಳೆ ಮಾತಾಡುವ ಸ್ಥಿತಿಯಲ್ಲೇ ಇಲ್ಲವನು. ಆದರೆ ಇವನಿಗೇನು ಗೊತ್ತು? ಇವನೇನು ತಿಳ್ಕೊಂಡ? ನನ್ನನ್ನು ಅಪಮಾನ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ. ಸುಮ್ಮನೆ ಮೋಸ, ಕಪಟ ಸಮಾಧಿ ಅವಸ್ಥೆಯನ್ನು ತೋರಿಸ್ತಾ ಇದ್ದಾನೆ. ಈ ಛತ್ರಿನ ನನಗೇನಾಗಬೇಕಾಗಿದೆ?
ಅಂತ ತಾತ್ಸಾರ ಬುದ್ಧಿಯಿಂದ ನನ್ನ ನಿಜವಾಗಿ ಕಡೆಗಣಿಸ್ತಾ ಇದ್ದಾನೋ ಆತ ನಿಜವಾಗಿಯೂ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿ ಇದ್ದಾನೋ ಒಂದು ಕೈ ನೋಡೋಣ ಅಂಥೇಳಿ ಅಲ್ಲೇ ಸತ್ತು ಬಿದ್ದಿರ್ತಕ್ಕಂಥ ಸರ್ಪವನ್ನು ಏನು ಮಾಡಿದ? ಏನು ಮಾಡಿದ್ರೆ ಎತ್ತಿದ, ಬಿಲ್ಲಿನ ತುದಿಯಿಂದ ಎತ್ತಿದ, ಕೊರಳಿಗೆ ಸೋತಿದ, ಹೊರಟ. ಎಲ್ಲಾದರೂ ಒಂದು ಪತ್ನಿ ಹಾಕಿದರೆ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿ ಅಂದರೆ ಹೌ ಹಾರಿ ಬಿಡ್ತಾರೆ ಅಂತ. ಆದರೆ ಅವನೇನು ಮಾಡಿಲ್ಲ, ಪ್ರಾಮಾಣಿಕವಾಗಿ ಅಸಂಪ್ರಜ್ಞಾತ ಸಮಾಧಿ ವ್ಯವಸ್ಥೆಯಲ್ಲಿದ್ದ, ಹೊರಟೋದ. ಅಂದರೆ ಒಬ್ಬ ಸಜ್ಜನರ ಮನೆಯಲ್ಲಿ ತೃಣಾನಿ ಭೂಮ ರುದಕಂ ವಾಕ್ಚತುರ್ಥೈವ ಸೂನತ ಏತಾನಿ ಸತಾಂ ಗೇಹೆ ನಹೀಯಂತೆ. ಹುಲ್ಲು, ಭೂಮಿ, ಉದಕ, ಹಿತ ಮಿತ ಮಧುರವಾದ ಮಾತು, ಇದು ಸಜ್ಜನರ ಮನೆಯಲ್ಲಿ ಯಾವಾಗಲೂ ಇರುತ್ತಂತೆ. ಇದು ನಾಲ್ಕು ಯಾವ ಮನೆಯಲ್ಲಿಲ್ಲ, ಅದು ಸಜ್ಜನರ ಮನೆಯಲ್ಲ. ಇವತ್ತು ನಾಯಿ ಇದೆ, ಎಚ್ಚರಿಕೆ ಅಂತ ಬಂದರೆ ಮತ್ತೆ ಅವನ ಒಳಗೆ ಹೋಗೋ ಪ್ರವೇಶಕ್ಕೆ ಅವಕಾಶ ಇಲ್ಲ. ಎಲ್ಲಿ ಚಾಪೆ ಸಿಗತ್ತೆ, ಎಲ್ಲಿ ಭೂಮಿ ಸಿಗತ್ತೆ, ಅದೆರಡು ನೀರು ಕುಡದೇ ಹೋಯಿತು, ನಾಯಿದೆ ಎಚ್ಚರಿಕೆ ಅಂತ ಹೇಳಿಬಿಡ್ತಾರೆ. ಆಯಿತಾ? ನಾಲ್ಕಿಗೆ ಅವಕಾಶ ಇದೆಯಾ? ತೃಣ ಅಂದರೆ ಏನು ರೀ? ಮನೆ ಬಂದವರಿಗೆಲ್ಲ ಹುಲ್ಲು ಹಾಕಬೇಕು, ಹಸು ಅದು ಅಲ್ರಿ, ಹುಲ್ಲಿನಿಂದ ಮಾಡಿದ ಚಾಪೆ ಹಾಕಬೇಕು. ಈಗಂತೂ ಏನು ಪರವಾಗಿಲ್ಲ, ಚಾಪೆ ಗೀಪೆ ಹಾಕೋ ಕಾಲ ಇಲ್ಲ, ಒಳ್ಳೆ ಏನು ರೀ ಗ್ರಾನೈಟ್ ಇದೆ, ಭೂಮಿಯಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿಕೆ ಏನು ತೊಂದರೆ ಇಲ್ಲ, ಚಾಪೆ ಹಾಸ್ಬೇಕಾಗಿಲ್ಲ. ಅದ ನಂತರ ಉದಕ, ಪೆಪ್ಸಿ ಗಿಪ್ಸಿ ಬೇಡ್ರಿ, ಬಾಯಾರಿದವನಿಗೆ ಒಳ್ಳೆ ನೀರು ಕೊಟ್ಟರೆ, ಗಂಗೋದಕ ಕೊಟ್ಟರು ಸಾಕು, ನೀರು. ಕೊನೆಗೆ ಏನು ಬಂದ್ರಿ ಏನು ಅಂತ ಒಳ್ಳೆ ಹಿತವಾದ ಮಾತಾಡಿದರೆ ಸಾಕು. ಇದು 4ರಲ್ಲಿ ಒಂದೂ ಸಿಗಲಿಲ್ಲ. ಸಿಕ್ಕಾಪಟ್ಟೆ ಕೋಪ ಬಂತು. ಅಷ್ಟೇ ಇಲ್ಲ, ಮೊದಲೇ ಹಸಿವು ನೀರಿನಕ್ಕೆ ಸುಸ್ತು, ಕೋಪ ಬಂತು ಮಾತ್ರ ಅಲ್ಲ, ಮತ್ಸರವೂ ಬಂತು. ಅಂದರೆ ಈಗ ಒಂದು ವಿಚಾರ ನೋಡಿ, ಕಾಮನ್ ಸೆನ್ಸ್ ಇದ್ದವ್ರಿಗೆ ಮಾತಾಡೋಲ್ಲ, ಮತ್ಸರ ಬರೋದು ಹೇಳಿ, ಕೋಪ ಬರೋದು ಸಹಜ. ಯಾಕೆ ಕೋಪ ಯಾಕೆ ಬರುತ್ತೆ ಹೇಳಿ? ನಾನು ಹೇಳಿದ್ರು ಕೂಡ ನನ್ನನ್ನು ನೆಗ್ಲೆಕ್ಟ್ ಮಾಡಿ ನನಗೇನು ಕೊಡ್ತಾ ಇಲ್ಲ ಇನ್ನಂತ ಕೋಪ ಬರೋದು ಸಹಜ. ಆದರೆ ಮತ್ಸರ ಯಾಕೆ ಬರಬೇಕು? ಹೊಟ್ಟೆಗಿಚ್ಚು ಯಾಕೆ ಬರಬೇಕ್ರಿ? ಹೊಟ್ಟೆಗಿಚ್ಚು ಬರಲಿಕ್ಕೆ ಏನು ಸಂದರ್ಭ ಏನಿದೆ ಇಲ್ಲಿಗ? ಹೊಟ್ಟೆಗಿಚ್ಚಿಗೆ ಏನಾದರೂ ವೇಗದ ಯಾವುದಾದ್ರು ಒಂದು ಸ್ಪರ್ಧೆ ಇದ್ದಿದ್ರೆ ಅವನಿಗೆ ಎದುರು ಇಲ್ಲಿ ಹೊಟ್ಟೆಗಿಚ್ಚು. ಇಲ್ಲಿ ಸ್ಪರ್ಧೆಗಿರ್ದೆ ಏನು ನಡೀಲಿಲ್ಲ. ಇಲ್ಲಿ ಹೊಟ್ಟೆಗಿಚ್ಚು ಬರಲಿಕ್ಕೆ ಏನು ಕಾರಣ ಅರ್ಥ ಆಗೋಲ್ಲ. ಮಧ್ವಾಚಾರ ಮಾತ್ರ ಆ ಸಂದರ್ಭ ತಕ್ಕಂತೆ ಅರ್ಥ ಮಾಡ್ತಾರೆ. ಮತ್ಸರ ಅಂದರೆ ಇದಲ್ಲ, ಇನ್ನೊಬ್ಬರ ಮೇಲ್ಮೇಲೆ ನೋಡಿ ಹೊಟ್ಟೆಗಿಚ್ಚು ಅದಲ್ಲ, ಸಮಾನ ಗುಣವನ್ನು ಸಂಪಾದನೆ ಮಾಡಿ ಹೀರೋ ಆಗಬೇಕಂತಿರತ್ತೆ. ಆವಾಗ ಇವರು ಒಂದು ಕೈ ಮೀರಿಸ್ತಾನೆ, ಆಗ ಅವನ ಗುಣದ ಬಗ್ಗೆ ಇವನಿಗೆ ಹೊಟ್ಟೆಗಿಚ್ಚು ಬರುತ್ತೆ. ಇಲ್ಲಿ ಹಾಗಲ್ವೇ ಅಲ್ಲ, ಅವನು ಕ್ಷತ್ರಿಯ, ಇವರು ಬ್ರಾಹ್ಮಣ, ಸಮಾನ ಗುಣದಲ್ಲಿ ಸ್ಪರ್ಧೆ ಬರಲಿಕ್ಕೆ ಅವಕಾಶವೇ ಇಲ್ಲ. ಇಲ್ಲಿ ಎಂಥ ಹೊಟ್ಟೆಗಿಚ್ಚು ಬರೋದು ಮಣ್ಣು. ಅದಕ್ಕೆ ಮಧ್ವಾಚಾರ ಆ ಸಂದರ್ಭ ತಕ್ಕಂತೆ ಅರ್ಥ ಮಾಡ್ತಾರೆ. ಮತ್ಸರ ಅಂದರೆ ಈ ಲೋಕ ಪ್ರಸಿದ್ಧವಾದ ಮತ್ಸರ ಅಲ್ಲ, ನಾಯಂ ಮಧ್ವಶಃ, ನನಗೆ ತಕ್ಕಂತೆ ನಡ್ಕೊಳ್ಳಿಲ್ಲ, ನನ್ನ ವಶ ಆಗಬೇಕಿತ್ತು. ನಾನು ನೀರನ್ನು ಕೇಳಿದಾಗ ನಾನು ಹೇಳಿದಾಗೆ ಕೇಳಿ ನೀರು ಕೊಡಬೇಕಿತ್ತು, ನನಗೆ ಆಸನ ಕೊಡಬೇಕಿತ್ತು, ನನಗೆ ಗೌರವ ಮಾಡಬೇಕಿತ್ತು, ನಾನು ಹೇಳಿದಾಗೆ ಕೇಳಬೇಕಿತ್ತು, ನಾನು ಹೇಳಿದಾಗೆ ಕೇಳಲಿಲ್ಲಲ್ಲ ಎಂಬ ಅಸಮಾಧಾನ. ಇದು ಎಲ್ಲರ ಮನೆಯಲ್ಲೂ ಇರುತ್ತೆ. ಇವಾಗ ಮತ್ಸರ ಎಲ್ಲರ ಮನೆಯಲ್ಲೇ ಇರುತ್ತೆ. ಹೇಳಿದ್ರೆ ಕೇಳೋದಿಲ್ಲ, ಮತ್ತೆ ಅಸಮಾಧಾನ, ಇದು ಮತ್ಸರ, ಇದು ಬಂತವೇ ಅಂತ ಸರ್ಪವನ್ನು ಸುತ್ತಿ ಹೋದ. ಆದರೆ ಗೊತ್ತಾಯ್ತು, ಆ ಬಾಲಕರೆಲ್ಲ ಹೇಳಿಬಿಟ್ರು, ಏನಪ್ಪ ರಾಜ ಬಂದಿದ್ದ, ನಿಮ್ಮ ಅಪ್ಪ ದೊಡ್ಡ ತಪಸ್ಸು ಅಂತ ಕೊಚ್ಕೊಳ್ತಾ ಇದ್ದಲ್ಲೋ, ನಿನ್ನ ಅಪ್ಪನ ಗತಿ ಏನಾಯ್ತು ನೋಡು, ಸತ್ತ ಸರ್ಪ ಸುತ್ತಿ ಹೋದಿದ್ದಾನೆ ಅಂತ ಬಾಲಕರೆಲ್ಲ ಹೇಳಿದ್ರು. ಶೃಂಗಿಗೆ ಚಿಕ್ಕ ಹುಡುಗ ಸಿಕ್ಕಾಪಟ್ಟೆ ಸಿಕ್ಕಿತ್ತು, ಒಳ್ಳೆಯ ವರ್ಚಸ್ವಿ. ಅವನು ಈ ರೀತಿಯಾಗಿ ಹೇಳಿದಾಗ ಅವನು ಅಂದ್ಕೊಳ್ತಾನಂತೆ, ಏನ್ರಿ ಈ ಪೃಥ್ವಿ ಪಾಲಕರು ಬಲಿಭುಜಾಮಿವ, ಇದು ನಾಯಿಯಂತೆ ಇರ್ತಕ್ಕಂಥವ್ರು, ಸ್ವಾಮಿಗೆ ದಾಸಭೂತರಾದವರು, ದ್ವಾರಪಾಲಕ ಅನಿಸ್ಕೊಂಡವರು ಇಂಥ ದ್ರೋಹ ಮಾಡಬಾರ್ದು. ನಾಯಿಯನ್ನು ಮನೆ ಕಾಯ್ಲಿಕ್ಕೋಸ್ಕರ ಇಟ್ಟಿರ್ತಾರೆ, ಆ ನಾಯಿ ಮನೆ ಬಾಗಿಲು ಇರಬೇಕು, ಯಜಮಾನ ಮೇಲೆ ಹಾರೋದಲ್ಲ, ಎಲ್ಲ ಮುಟ್ಟೋದಲ್ಲ, ಅದು ನಾಯಿಯನ್ನು ಮುಟ್ಕೊಳ್ಬಾರ್ದು.
ನಾಯಿ ಕಳ್ಳರ ಮೇಲೆ ಹಾರಬೇಕು, ಯಜಮಾನ ಮೇಲೆ ಹಾರತ್ತೆ, ಇವಾಗ ಪುರೋಹಿತರ ಮೇಲೆ ಹಾರತ್ತೆ, ಸಿಕ್ಕಿದವ್ರ ಮೇಲೆಲ್ಲ ಹಾರತ್ತೆ. ಆ ರೀತಿಯಾಗಿ ಟ್ರೈನಿಂಗ್ ಕೊಟ್ಟು ಟ್ರೈನಿಂಗ್ ಕೊಡ್ಬೇಕು ರೀ. ನಾಯಿ ಎಲ್ಲರ ಮೇಲೆ ಹಾರಬಾರ್ದು, ನಾಯಿ ಮುಟ್ಟಬಾರ್ದು, ನಾಯಿ ಬಾಗಿಲು ಕಾಯ್ತಾ ಇರಬೇಕದು. ಅದು ಮನೆ ಒಳಗೆ ಹೋಗಿ ಅನ್ನದ ಪಾತ್ರೆಗೆ ಬಾಯಿ ಹಾಕಿದರೆ ಅದನ್ನು ತಡ್ಕೊಳ್ಳಿಕ್ಕಾಗತ್ತೆ. ಹಾಗಾಯ್ತು ಇವಾಗ ನಾಯಿ ಗೃಹಪಾಲಕನಾಗಿದ್ದು ಅದೇ ಒಳಗೆ ಮನೆ ಒಳಗೆ ಹೊಕ್ಕು ಅನ್ನದ ಪಾತ್ರೆಗೆ ಬಾಯಿ ಹಾಕಿದರೆ ಅದನ್ನು ಸಹಿಸ್ಲಿಕ್ಕೆ ಸಾಧ್ಯವಾಗುತ್ತಾ? ಹಾಗಾಯ್ತು ಅವನು ನಾಯಿಯಂತೆ ರಕ್ಷಣೆಗೋಸ್ಕರ ನಮ್ಮಿಂದ ನಿಯೋಜಿತನಾದವನು. ಇನ್ನು ಮನೆ ಒಳಗೆ ಹೋಗಿ ಇಂಥದ್ದನ್ನೆಲ್ಲ ಅನ್ಯಾಯ ಮಾಡಿದರೆ ಅದನ್ನು ನಾವು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಪರಮಾತ್ಮ ಧರ್ಮ ಮಾರ್ಗವನ್ನು ಮೀರಿದವರಿಗೆ ಶಾಸಕನಾಗಿ ಶಿಕ್ಷೆ ಕೊಡ್ತಾ ಇದ್ದ. ಇವತ್ತು ಕೃಷ್ಣ ಹೋಗಿದ್ದಾನೆ, ಆ ಧರ್ಮ ಮಾರ್ಗವನ್ನು ಮೀರಿರ್ತಕ್ಕಂಥವರಿಗೆ ನಾನೇ ಶಾಸಕನಾಗಿರ್ತೇನೆ ಕೃಷ್ಣನ ಬದಲು. ಇವತ್ತು ನೋಡಿ ನನ್ನ ಬಲ ಇದು ಕಣ್ಣು ಕೆಂಪು ಮಾಡಿಕೊಂಡ. ಕೌಶಿಕ್ಯಾಪ ಉಪಸ್ಪೃಶ್ಯ ವಾಗ್ವರ್ಜಂ ಯಶಸರ್ಜ ಮಾತುಂಟು. ಕೌಶಿಕ್ಯಾಪ ಉಪಸ್ಪೃಶ್ಯ ಅಂದರೆ ಕೆಲವರು ಅರ್ಥ ಮಾಡಿದರು, ಅಲ್ಲಿ ಕೌಶಿಕಿ ನದಿ ಹರಿತಾ ಇತ್ತು, ಆ ನದಿಯಲ್ಲಿ ಆಚಮನ ಮಾಡಿ ಶಾಪ ಕೊಟ್ಟ ಅಂತ ಒಬ್ಬರು ಹೇಳಿದರು. ಅವರು ಮುಂದೆ ನೋಡಿಲ್ಲ, ಹಿಂದೆ ನೋಡಿಲ್ಲ. ಜಲಾಶಯ ಅಚಕ್ಷಾಣ ಅಂತ ಉಂಟಿಲ್ಲ ಹಿಂದೆ, ಯಾವ ಜಲಾಶಯವನ್ನು ಕಾಣದೇನೆ ತನಗೆ ಮುನಿಯಾತ್ರ ಆಶ್ರಮಕ್ಕೆ ಬಂದು ನೀರು ಕೇಳಿದ ಅಂತ. ಅಷ್ಟು ಜೋರಾಗಿ ಕೌಶಿಕಿ ನದಿ ಹರಿತಾ ಇದ್ದೆ, ಅಲ್ಲೇ ಹೋಗಿ ನೀರು ಕುಡಿತಾ ಇದ್ದೀರಿ. ಈಗ ಏನಾಯ್ತು ಅಂದ್ರೆ ಅವ್ರು ಕಣ್ಣೆಟ್ಟಿಗಿಲ್ಲ ಅಂತ ಅರ್ಥ ಆಯಿತು. ಹೀಗೆ ಕೌಶಿಕಿ ನದಿ ಅಲ್ಲಿ ಖಂಡಿತವಾಗಿದ್ದರೆ ರಾಜನಿಗೆ ಕಣ್ಣು ಸರಿಯಾಗಿ ತೋರ್ತಾ ಇಲ್ಲ ಅಂತ ಆಗತ್ತೆ. ಹಿಂದಿಲ್ಲ ಮುಂದಿಲ್ಲ, ಹಿಂದೆ ನೋಡಿಲ್ಲ, ಯಾವ ಜಲಾಶಯ ನೋಡಿಲ್ಲ ಅಂತ. ಜಲಾಶಯ ನೋಡಿಲ್ಲ, ಕೌಶಿಕಿ ನದಿ ಹರಿತಾ ಇದ್ದರೆ ಶೃಂಗಿ ಅದೇ ನೀರಿನಿಂದ ಆಚಮನ ಮಾಡಿದರೆ ರಾಜ ಯಾಕೆ ಅಲ್ಲೇ ಹೋಗಿ ನೀರು ಕುಡಿಬೋದಿತ್ತಲ್ಲ, ಅಲ್ಲಿ ಹೋಗಿ ನೀರು ಕುಡಿಲ್ಲ ಅದನ್ನು ಕಣ್ಣೆಟ್ಟಿಗಿಲ್ವಾ ಎಂತ ಗತಿ ಅಂತ ಅವರೇ ಬಂದ್ಬಿಟ್ಟು. ಹೀಗೆ ಹಿಂದೆ ನೋಡದೆ ಅರ್ಥ ಮಾಡಿಬಿಟ್ಟು. ಕೆಲವರು ಬಹಳ ಬುದ್ಧಿವಂತರು, ಎಲ್ಲೂ ಜಲಾಶಯ ಇಲ್ಲ ಅಂತ ಹೇಳಿದ್ದಾರೆ ಹಿಂದೆ. ಅದಕ್ಕೋಸ್ಕರ ಕೌಶಿಕಿ ನದಿ ಅಲ್ಲ ಮತ್ತೆಂಥದ್ದು. ಕೌಶಿಕಿ ಅಂದರೆ ಕೌಶಿಕ್ಯಾಪ ಅಂದರೆ ಕೌಶಿಕ ಗೋತ್ರದವನು ಅಂತ ಅರ್ಥ ಮಾಡಿ, ಕೌಶಿಕ ಗೋತ್ರದವನು ಅಂತ ಅರ್ಥ ಮಾಡಿ ಕೌಶಿಕ ಗೋತ್ರದವನು ಆಚಮನ ಮಾಡಿ ಶಾಪ ಕೊಟ್ಟ. ಅವರು ಮುಂದೆ ನೋಡಿದ್ರು, ಅಲ್ಲಿ ಆಂಗಿರಸ ಅಂತುಂಟು, ಅವನು ಅಂಗಿರಸ ಗೋತ್ರದವನು, ಕೌಶಿಕ ಗೋತ್ರದವನಲ್ಲ. ಕೆಲವರು ಹಿಂದೆ ನೋಡಿಲ್ಲ, ಕೆಲವರು ಮುಂದೆ ನೋಡಿಲ್ಲ. ಎದ್ದೊಂದು ಅರ್ಥ ಮಾಡಿಬಿಟ್ಟು. ಮಧ್ವಾಚಾರ್ಯ ಮಾತ್ರ ಹಿಂದೆ ನೋಡಿದ್ರು ಮುಂದೆ ನೋಡಿದ್ರು. ಕೌಶಿಕಿ ಅಂದರೆ ಕೌಶಿಕ ನದಿ ಅಂತಲ್ಲ, ಕೌಶಿಕ ಗೋತ್ರದವನು ಅಲ್ಲ. ಮತ್ತೇನೆಂದರೆ ಕೌಶಿಕಿ ಅಂದರೆ ಕುಶಪಾಣಿಯಾಗಿ ಪವಿತ್ರ ಪಾಣಿಯಾಗಿ ಆಚಮನ ಮಾಡಿ ಶಾಪ ಕೊಟ್ಟ. ನೋಡಿ ಹಿಂದಿನ ಕಾಲದಲ್ಲಿ ಎಷ್ಟು ಮಡಿ ಇತ್ತು ನೋಡಿ. ಈ ಪುಣ್ಯಾತ್ಮ ನಾವು ಸಂಧ್ಯಾವಂದನ ಮಾಡುವಾಗಲೇ ಆಚಮನ ಬಿಡ್ತೇವೆ, ಅವನು ಶಾಪ ಕೊಡುವಾಗಲೂ ಮಡಿಯಾಗಿ ಶಾಪ ಕೊಟ್ಟಿದ್ದಾರೆ. ಅಷ್ಟು ಮಡಿಯಾಗಿ ಶಾಪ ಕೊಡು. ಕೋಪ ಬಂದ ಕಾಲದಲ್ಲಿ ಆಚಮನ ಬಿಡಲಿಲ್ಲ. ಇವತ್ತು ನಾವು ಸಂಧ್ಯಾವಂದನ ಮಾಡಿದ್ರೆ ಆಚಮನ ಎಲ್ಲ ಬಿಟ್ಬಿಡ್ತೇವೆ. ಕೋಪದ ಕಾಲ ಅಷ್ಟು, ಆವಾಗ ಎಷ್ಟು ಶುಚಿತ್ವ ಪ್ರಜ್ಞೆ. ಯಾಕೆಂದರೆ ಅಪವಿತ್ರನಾಗಿ ಶಾಪ ಕೊಟ್ಟರೆ ತಗುಲುವುದೇ ಇಲ್ಲ. ಸಿಕ್ಕಾಪಟ್ಟೆ ಕೋಪ ಕಾಲದಲ್ಲಿಯೂ ಕೂಡ ಮಡಿಯಾಗಿ ಕುಶಾಪಾಣಿಯಾಗಿ ಆಚಮನ ಮಾಡಿ ಶಾಪ ಕೊಟ್ಟ. ಆಗಿನ ಕಾಲದಲ್ಲಿ ಆ ಮಡಿವಂತಿಕೆ ಎಷ್ಟು ಇತ್ತು ನೋಡಿ. ಎಲ್ಲಾದರೂ ಕೋಪ ಕಾಲದಲ್ಲಿ ಧಾವಳಿ ಹಿಡ್ಕೊಂಡು ಶಾಪ ಕೊಡ್ತಾರ್ರಿ. ಇವನು ಧಾವಳಿ ಹಿಡ್ಕೊಂಡು ಕುಶಾಪಾಣಿಯಾಗಿ ಆಚಮನ ಮಾಡಿ ಶಾಪ ಕೊಟ್ಟ. ಅಷ್ಟು ಶುಚಿತ್ವ. ಯಾಕೆಂದರೆ ಆ ಮಾತು ವಾಗ್ವಜ್ರನ ತಾಡಿ ಸಫಲ ಆಗಬೇಕಾದ್ರೆ ಮೈಲಿಗೆಯಲ್ಲಿ ಶಾಪ ಕೊಟ್ಟರೆ ಅದು ನಡೆಯುವುದಿಲ್ಲ. ಹಾಗಾಗಿ ಯಾರು ಶಾಪ ಎಷ್ಟೋ ಮಂದಿ ಕೊಡ್ತಾರೆ, ಏನು ನಡೆಯುವುದಿಲ್ಲ. ಮೈಲಿಗೆಯಲ್ಲೇ ಕೊಡೋದವರು, ಮಡಿಯಲ್ಲಿ ಶಾಪ ಕೊಡಬೇಕು. ಅಷ್ಟು ಹಿಂದಿನ ಕಾಲದ ಶುಚಿತ್ವದ ಪ್ರಜ್ಞೆ ಎಷ್ಟು ಚೆನ್ನಾಗಿತ್ತು ನೋಡಿ. ಮತ್ತು ಆಚಾರ್ಯ ಹೇಳ್ತಾರೆ, ಬಕಾಸುರ ಅವನು ಬಂಡಿಯನ್ನು ಹಿಡ್ಕೊಂಡು ಅನ್ನ ಹಿಡ್ಕೊಂಡು ಹೋದ. ಬಕಾಸುರ ಏನು ಮಾಡ್ತಾ ಇದ್ದ, ಮರವನ್ನೆಲ್ಲ ಎಸಿತಾ ಇದ್ದ. ಭೀಮಸೇನ ಅವನು ನೋಡಲೇ ಇಲ್ಲಂತೆ, ಅವನು ನೋಡಲೇ ಇಲ್ಲ. ಹೀಗೆ ಊಟ ಮಾಡ್ತಾಯಿದ್ರು. ನೋಡಿದ್ರೆ ಮೈಲಿಗೆ ನೋಡಬಾರ್ದು. ಹಾಗೆ ಈಗ ಊಟ ಮಾಡಿದ ಒಂದು ಕೈಯಿಂದ ಆ ಮರವನ್ನೆಲ್ಲ ತಡಿತಾ ಇದ್ರು. ಅಷ್ಟದ್ರ ಊಟ ಮಾಡಿ ಕೈ ತೊಳ್ಕೊಂಡು ಕೊನೆಗೆ ಆಚಮನ ಮಾಡಿದ್ರಂತೆ. ಆಚಮನ ಮಾಡಿದ್ದಂತ ನೋಡಿದ್ರಂತೆ. ಊಟ ಮಾಡಿದ ಗಾಡಿ ಬಳಿ ಕೈ ತೊಳ್ಕೊಂಡು ಮೈಲಿಗೆ ಆಗಿದೆ. ಮತ್ತೇನು ಮಾಡೋದು, ಭುಕ್ತ ಪೀಠ ವಿಶುದ್ಧರ್ಥಂ ವಿಭೇದ ಪಾದೋದ ಕಂಬರೆ ಅಂತ ಆಚಮನ ಮಾಡಿ ಮತ್ತೆ ಏನು ಮಾಡಬೇಕು, ತೀರ್ಥ ತಗೊಳ್ಬೇಕು. ಆಗ ಮಾಡಿ ಇಲ್ಲ ತಿಂದದ್ದೆಲ್ಲ ಮೈಲಿಗೆ ಆಗಿಬಿಡುತ್ತೆ.
ಇಷ್ಟು ಮಧ್ವ ಆ ಭೀಮಸೇನ ಬಕಾಸನ ಸಮಾರ ಮಾಡಿಕೊಂಡು ಮೈಮೇಲೆ ಬಂದಾಗಲೂ ಕೂಡ ಅವನನ್ನು ನೋಡ್ದೇನೆ ಊಟ ಮಾಡಿ ಕೈ ತೊಳ್ಕೊಂಡು ಆಚಮನ ಮಾಡಿ ಮತ್ತು ಅವನು ನೋಡಿದ್ದಾನೆ. ಇಷ್ಟು ಶುಚಿತ್ವದ ಪ್ರಜ್ಞೆ ಹಿಂದಿನವರಿಗಿತ್ತು. ಈಗ ಏನೋ ಕೇಳಬೇಡ, ಸೀದಾ ಆಫೀಸಿಂದ ಬಂದ ದೇವರೊಳಗೆ ಹೊಕ್ಕೆ ಬಿಟ್ಟ, ಕೈ ಇಲ್ಲ ಕಾಲಿಲ್ಲ, ಕಾಲು ತೊಳ್ಕೊಳ್ಳಿಲ್ಲ, ಆಚಮನ ಇಲ್ಲ, ಗೀಚಮನ ಇಲ್ಲ, ಏನೂ ಇಲ್ಲ. ಸರಿ, ಇಷ್ಟೇ ಆ ಥರ ಕುಶಪಾಣೆ ಕೊಟ್ಟ ಅಂತ. ಇವತ್ತಿನಿಂದ 5ನೇ ದಿನ 7ನೇ ದಿನದಲ್ಲಿ ಕುಲಕ್ಕೆ ಕಳಂಕನಾಗಿರ್ತಕ್ಕಂತಹ ನನ್ನ ತಂದೆಗೆ ದ್ರೋಹ ಬೈದಿರ್ತಕ್ಕಂಥವನು ತಕ್ಷಕ ಸರ್ಪನ ಕಡಿತಕ್ಕೆ ಒಳಗಾಗಿ ಸಾಯಿಲಿ ಎಂಬುದಾಗಿ ಈ ರೀತಿಯಾಗಿ ಸುಟ್ಟು ಭಸ್ಮ ಆಗಲಿ ಅಂತ ಶಾಪ ಕೊಟ್ಟಿದ್ದಾನೆ. ಆ ಶಾಪವನ್ನು ಕೇಳಿದ ನಂತರ ಅಳ್ತಾ ಕೂತ್ಕೊಂಡ ಶಾಪ ಕೊಟ್ಟಂತಹ ಮಗು ಅವರು ಏನಪ್ಪ ಏನಾಯ್ತು ಅಂತ ಎಲ್ಲ ಸಮಾಚಾರ ಹೇಳಿದಾಗ ತಲೆ ಚಿತ್ಕೊಂಡ್ರಂತೆ. ಅಯ್ಯೋ, ರಾಜ ಅಶ್ವಮೇಧಾಗಿ ಯಾಗ ಮಾಡಿದವನು, ಮತ್ತು ಒಳ್ಳೆ ಚಕ್ರವರ್ತಿ, ಧರ್ಮರಕ್ಷಕ, ಭಾಗವತ ಶಿಖಾಮಣಿ, ಅವನೇನೋ ಒಂದು ಹಸಿರು ನೀರುಡಿಕೆಯಿಂದ ಏನಾದರೂ ಒಂದು ಅನ್ಯಾಯ ಮಾಡಿದ್ರೆ ಇಷ್ಟು ದೊಡ್ಡ ಶಾಪ ಕೊಟ್ಟ. ತಲೆ ಚಚ್ಕೊಂಡ್ರಂತೆ. ಮಹಾಪಾಪ ಮಾಡಿದ್ದಾನೆ. ಅಪಾಪ ವಿಷಯ ಪಾಪ ಇಲ್ಲದಂಥ ನಿನ್ನ ಭೃತ್ಯರಲ್ಲಿ ನನ್ನ ಮಗ ತಿಳಿಗೇಡಿಯಾಗಿ ಮಹಾ ಅನ್ಯಾಯ ಮಾಡಿದ್ದಾನೆ. ಸರ್ವಾಂತರ್ಯಾಮಿಯಾದ ಭಗವಂತ ನನ್ನ ಮಗ ಮಾಡಿದ ತಿಳಿಗೇಡಿತನದಿಂದ ಮಾಡಿದ ದ್ರೋಹವನ್ನು, ಪಾಪವನ್ನು ಪರಿಹರಿಸ್ಲಿ ಅಂತ ಕ್ಷಮೆ ಕೇಳ್ತಾ ಇದ್ದಾನೆ. ದೊಡ್ಡವರಾದರೂ ಇಲ್ಲದ್ರೆ ಸಾಮಾನ್ಯ ಆದರೆ ಏನು, ಮಗನೇ ನನಗೆ ತಕ್ಕ ಮಗ ನೀನು, ನನಗೆ ಅಪಮಾನ ಮಾಡಿದನ್ನು ಭಸ್ಮ ಮಾಡಿದ್ಯಾ, ಶಾಪ ಕೊಟ್ಟು ಅಲೆ ನಿನ್ನಂಥ ಮಗ ಪಡಿಬೇಕಂತ ಹೇಳಲಿಲ್ಲ. ತುಂಬ ತಲೆ ಚಚ್ಕೊಂಡ್ರು ವಿಷ್ಣು ಭಕ್ತರಾದರು. ಯಾಕಂದರೆ ಏನು ಇನ್ನೊಬ್ಬರಿಂದ ಅನ್ಯಾಯ ಆದರೂ ದ್ರೋಹ, ಅವರು ಶಾಪ ಕೊಡಲಿ, ಬಡಿಲಿ ಎಲ್ಲವೂ ನಮ್ಮ ಕರ್ಮಕ್ಕನುಸಾರವಾಗಿ ನಾವು ಫಲವನ್ನು, ಒಳ್ಳೆಯದನ್ನು ಕೆಟ್ಟವನ್ನು ಹೊಂದ್ತೇವೆ. ನಾವೇ ನಮ್ಮ ಒಳಿತು ಕೆಡುಕುಗಳಿಗೆ ಶುಭಾಶುಭ ಫಲಗಳಿಗೆ ಕಾರಣ ಅಂತ ತಿಳ್ಕೊಂಡು ಸುಮ್ಮನಾಗ್ತಾರೆ ವಿನಃ ಅದಕ್ಕೆ ಪ್ರತಿಯಾಗಿ ಇರುವುದಿಲ್ಲ. ಅದಕ್ಕೆ ಶಾಂತ ವಿಷ್ಣು ಭಕ್ತರು ಹೇಗಿರ್ತಾರೆ ಅಂದರೆ ಶಾಂತವಾಗಿರ್ತಾರೆ. ಇನ್ನೊಬ್ಬರು ದ್ರೋಹ ಬಗೆದರೂ ಕೂಡ ತಾವು ಪ್ರತಿಯಾಗಿ ದ್ರೋಹ ಬಗೆಯುವುದಿಲ್ಲ. ಅದಕ್ಕೆ ಶಮೀಕರು ಅಂತ ಅವರಿಗೆ ಹೆಸರಾಯಿತು. ಆದ್ದರಿಂದಾಗಿ ಸಾಧವ ಪ್ರಾಯಶೋ ಲೋಕೆ ಪರೇ ದ್ವಂದ್ವೇಷು ಯೋಜಿತಾ ನ ವ್ಯಥಂತಿ ನ ಹರ್ಷಂತಿ ಯಥ ಆತ್ಮ ಗುಣಾಶ್ರಯ. ಗುಣಾಶ್ರಯನೂ ಅವನೇ, ಅಗುಣಾಶ್ರಯ ದೋಷಾಶ್ರಯನ ಅದಕ್ಕೆ ತಕ್ಕಂತೆ ಪರಿಬಿಡ್ತಾರೆ. ಇನ್ನೊಬ್ಬರು ನೆಪ ಮಾತ್ರ, ನಮ್ಮ ಗುಣದೋಷಗಳು ನಮ್ಮ ಒಳಿತು ಕೆಡುಕಾರಣ. ಯಾಕೆ ಅವರು ನೆಪ, ಅವ್ರನ್ನ ಯಾಕೆ ನಾವು ಶಾಪ ಕೊಡಬೇಕು, ಅವ್ರು ಯಾಕೆ ಪ್ರತಿಯಾಗಿ ಹಿಂಸೆ ಮಾಡಬೇಕು ಅಂತ ಸುಮ್ಮನೆ ಇರ್ತಾರಂತೆ. ಹಾಗೆ ಶಮೀಕರಲ್ಲಿ ಅಂತಹ ಒಂದು ಸಮಾಧಾನ, ಶಾಂತಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದೆ ಏನಾಯಿತು, ಮುಂದೆ ಅವನು ಭಾಗವತ ಕೇಳಿ ಹೇಗೆ ಉದ್ಧಾರ ಆದ ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕೃಷ್ಣಾರ್ಪಣ